ನಾರಾಯಣಾಯ ಪರಿಪೂರ್ಣಗುಣನ್ನವಾಯ ವಿಶ್ವೋರಿಸಿಯೋನಿಪ್ರದಾಯ ಜ್ಞಾನಪ್ರದಾಯ ಸತ್ಕಾರಣಾಯುರಿತಾಯ ನಮೋ ನಮಸ್ತೆ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಭಾರತೀ ದೇವೋ ನಾರಾಯಣಸಿಜಃ ದೇವಿ ಮಂಗಲದೇವತಾ ಅತ್ಯಕಲ್ಪಿತಕಲ್ಪೋಯಂ ತತ್ತತ್ತ ಗಜಕೇಸರಿ ವ್ಯಾಸರಿತ್ತಗುರುರ್ಭೂಯ ತಸ್ಮದಿಷ್ಟಾರಸಿದ್ಧಿ ತಪೋ ವಿದ್ಯಾ ವಿರಕ್ತಾರಿ ಸದ್ಗುಣಗಾಕರಾನಃ ವಾದಿರಾಜಗುರುನ್ವಂದೇ ಹಯಗ್ರೀವದಯಾಶನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ್ಯವೇ. ಈ 25ನೇ ವರ್ಷದ ರಜತ ಮಹೋತ್ಸವ ಸಮಾರಂಭದಲ್ಲಿ ಜ್ಞಾನಸತ್ರದ ಇವತ್ತಿನ ಕಾರ್ಯಕ್ರಮ ನಮ್ಮ ಮಧುಸಾರ ಸಂಪನ್ನರಾದ ಶ್ರೀ ಆಚಾರ್ಯರಿಂದ ವಿಶೇಷವಾಗಿ ಶ್ರೀ ಮಹಾಭಾರತ ತಾತ್ಪರ್ಯನಿರ್ಣಯದ ಒಂದು ಉಪನ್ಯಾಸವನ್ನು ಆಚಾರ್ಯ ಸನ್ನಿಧಾನ ನೀಡಲಿದ್ದಾರೆ. ಇವತ್ತಿನ ಆ್ಯಕ್ಚುಲಿ ನಮ್ಮ ಹೈವದನ್ ಪುರಾಣಿಕ್ ಅಂತ ಇದ್ದು ಅದು ಕೆಲವು ಕಾರಣಗಳಿಂದ ಅವರು ನಾಳೆ ಬರ್ತಾ ಇದ್ದಾರೆ. ಪೇಪರ್ನಲ್ಲಿ ಸುಧಾ ಅದೇ ಬಂದಿರೋದು. ಆದರೆ ಆಚಾರ್ಯರು ನಾನು ಅವ್ರನ್ನ ಕೇಳಿಕೊಂಡಾಗ ಆಚಾರ್ಯರು ಒಪ್ಪಿಕೊಂಡು ಈ ದಿನದ ಉಪನ್ಯಾಸವನ್ನು ನಡೆಸ್ಕೊಡ್ತಾ ಇದ್ದಾರೆ. ಆಚಾರ್ಯರಿಗೆ ಅನಂತ ಪ್ರಣಾಮಗಳು ಮತ್ತು ಸ್ವಾಗತವನ್ನು ಬಯಸ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ಥೋ ಭಗವತ್ಕಾರ್ಯಸಾಧಕಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಹಾಭಾರತ ತಾತ್ಪರ್ಯ ನಿರ್ಣಯದ ಮಹತ್ವವನ್ನು ಈ ದಿವಸ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಹರಿವಾಯು ಗುರುಗಳ ಪ್ರೇರಣೆಯಂತೆ ನಿಮ್ಮ ಜೊತೆಯಲ್ಲಿ ಅದನ್ನು ಹಂಚಿಕೊಳ್ಳುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಮಹಾಭಾರತ ವೇದವ್ಯಾಸರು ರಚನೆ ಮಾಡಿಕೊಟ್ಟಂತಹ ಅಪೂರ್ವವಾದ ಇತಿಹಾಸ ಗ್ರಂಥ. ಭಗವಂತ ಹಯಗ್ರೀವ ರೂಪದಿಂದ ವೇದಗಳನ್ನು ಬ್ರಹ್ಮದೇವರಿಗೆ ಉಪದೇಶ ಮಾಡಿದ ಅಂತ ನಾವು ಕೇಳ್ತೇವೆ. ಅನಂತರದಲ್ಲಿ ವೇದವ್ಯಾಸ ರೂಪದಿಂದ ಅದನ್ನು ಇನ್ನಷ್ಟು ಶಾಖೆಗಳಾಗಿ ವಿಂಗಡಿಸಿದರು ಅಂತ ಕೇಳ್ತೇವೆ. ಮಹಾಭಾರತ ಅನ್ನೋದು 5ನೆಯ ವೇದ. 4 ವೇದಗಳು ಅಂತ ನಾವು ಕೇಳಿದ್ದೇವೆ. ಆದರೆ ಶಾಸ್ತ್ರ ಹೇಳುತ್ತೆ 5 ವೇದಗಳು ಅಂತ. 4 ಭಗವಂತ ಮಾಡದೇ ಇರುವ, ಭಗವಂತ ಉಪದೇಶಿಸಿರುವ ಅಪೌರುಷೇಯ ಅಂತ ಅನಿಸ್ತಕ್ಕಂತಹ ಋಗ್ಯಜುಸ್ಸಾಮ ಅಥರ್ವ 4 ವೇದಗಳು. ಈ ವೇದಗಳ ಅರ್ಥವನ್ನು ಹೇಗೆ ಮಾಡಬೇಕು ಅಂತ ತಿಳಿಸುವಂತಹ ಬ್ರಹ್ಮಸೂತ್ರ ಎಂಬ ಗ್ರಂಥವನ್ನು ಕೂಡ ಶ್ರೀಮದ್ ಆಚಾರ್ಯ ವೇದವ್ಯಾಸದೇವರು ರಚನೆ ಮಾಡಿಕೊಟ್ಟಿದ್ದಾರೆ. ಆದರೆ ಬ್ರಹ್ಮಸೂತ್ರ ಹಾಗೂ ವೇದಗಳು ಇದರ ಅಧ್ಯಯನವನ್ನು ಮಾಡಿ ಅರ್ಥ ತಿಳಿದುಕೊಳ್ಳುವ ಸಾಮರ್ಥ್ಯವನ್ನು ಪಡೆಯದೇ ಇದ್ದ ಸಜ್ಜನರಿಗೋಸ್ಕರ ಭಗವಂತ ತಾನೇ ಮತ್ತೊಂದು ವೇದವನ್ನು ರಚನೆ ಮಾಡಿಕೊಟ್ಟ. ಅದೇ ಇತಿಹಾಸ ಪುರಾಣ ಗ್ರಂಥಗಳು. ಹೀಗೆ ಅಪೌರುಷೇಯವಾದ ಒಂದು ವೇದ, 4 ವೇದಗಳು, ಪೌರುಷೇಯವಾದ ಇತಿಹಾಸ ಪುರಾಣ ಗ್ರಂಥಗಳು. ಮಹಾಭಾರತ, ಮೂಲ ರಾಮಾಯಣ, ಪಂಚರಾತ್ರ, ಇತಿಹಾಸ, ಹೀಗೆ ಮಹಾಭಾರತ ಮತ್ತು ರಾಮಾಯಣ ಇತಿಹಾಸ ಗ್ರಂಥಗಳು, ಹಾಗೆ ಪಂಚರಾತ್ರ ಪುರಾಣ ಗ್ರಂಥಗಳು, ಇದನ್ನೆಲ್ಲ ಸೇರಿ ಶಾಸ್ತ್ರ ಅಂತ ಕರೆದಿದ್ದಾರೆ. ಮಹಾಭಾರತವನ್ನು ವೇದವ್ಯಾಸರು ರಚನೆ ಮಾಡಿದರು ಏನಿದೆ, ಆ ಮಹಾಭಾರತ ಪೌರುಷೇಯ ಗ್ರಂಥಗಳಲ್ಲಿ ಮಾತ್ರ ಅಲ್ಲ, ಅಪೌರುಷೇಯವಾದ ವೇದಗಳಿಗಿಂತಲೂ ಸರ್ವಶ್ರೇಷ್ಠವಾದದ್ದು ಮಹಾಭಾರತ. ಯಾಕೆಂದರೆ ಯಾರೂ ಬರೆಯದೇ ಇರೋ ಗ್ರಂಥಕ್ಕಿಂತ ಭಗವಂತ ಬರೆದ ಗ್ರಂಥ ಇನ್ನಷ್ಟು ಶ್ರೇಷ್ಠ ಅಂತ ಅದರ ಮಹತ್ವವನ್ನು ಹೇಳ್ತಾರೆ. ವೇದಾದಪಿ ಪರಂಚಕ್ರೆ, ವೇದಕ್ಕಿಂತಲೂ ಉತ್ತಮವಾದ ಮಹಾಭಾರತವನ್ನು ರಚನೆ ಮಾಡಿದ್ರು ಭಗವಂತ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆ ಮಹಾಭಾರತ ಬರೆದಾಗ
ಮಹಾಭಾರತದ ಘಟನೆಗಳು ಇನ್ನೂ ನಡೆದಿರಲಿಲ್ಲ. ಯಾಕೆಂದರೆ ವೇದವ್ಯಾಸರು ಅವತಾರ ಮಾಡಿದ ಕೂಡಲೇ ರಚನೆ ಮಾಡಿದ ಗ್ರಂಥಗಳದು. ಮಹಾಭಾರತದ ಘಟನೆಗಳು ನಡೆದದ್ದು ನೂರಾರು ವರ್ಷಗಳ ಅನಂತರ. ಧೃತರಾಷ್ಟ್ರ ವ್ಯಾಸರಿಂದ ಜನ್ಮ ತಾಳಿದಾಗ ವ್ಯಾಸರಿಗೆ 600 ವರ್ಷ ಆಗಿತ್ತು ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಅವತಾರ ಮಾಡಿದ ಕೂಡಲೇ ರಚನೆಯಾದ ಗ್ರಂಥ ಮಹಾಭಾರತ. ಹಾಗಾಗಿ ಒಂದು ರೀತಿಯಿಂದ ಮಹಾಭಾರತ ರಚನೆಯಾದಾಗ ಅದೊಂದು ರೀತಿ ಭವಿಷ್ಯತ್ ಪುರಾಣ. ಮಹಾಭಾರತದ ಕಾಲಕ್ಕೆ ಅದು ವರ್ತಮಾನ ಪುರಾಣ, ಈಗ ಅದು ಇತಿಹಾಸ ಗ್ರಂಥ. ಹೀಗೆ ಸಾಮಾನ್ಯವಾಗಿ ಇತಿಹಾಸ ಗ್ರಂಥಗಳು ಅನೇಕ ಜನ ದೇಶದ ಇತಿಹಾಸಗಳು ಬರೀತಾರೆ. ಅದು ರಾಜಕೀಯದ ಪ್ರಭಾವಗಳಿಂದ ಸತ್ಯವಾದ ಇತಿಹಾಸಗಳನ್ನು ತಿರುಚಿ ರಾಜಕೀಯ ನಾಯಕರ ತೃಪ್ತಿಗೋಸ್ಕರವಾಗಿ ಬದಲಿಸಿ ಬರೆಯತಕ್ಕಂತಹ ಇತಿಹಾಸ ಗ್ರಂಥಗಳನ್ನೇ ನಮ್ಮ ಮಕ್ಕಳಿಗೆ ಬೋಧನೆ ಮಾಡಿ ಆ ಅಜ್ಞಾನದ ಬಂಧನದಲ್ಲಿ ಗಟ್ಟಿಯಾಗಿ ನಮ್ಮನ್ನು ಕೂಡಿಸಿಟ್ಟಿದ್ದಾರೆ. ಸಾಮಾನ್ಯವಾಗಿ ಇತಿಹಾಸ ಗ್ರಂಥಗಳು ಅಂತಂದರೆ ಘಟನೆಗಳು ನಡೆದು ಎಷ್ಟೋ ಕಾಲ ಕಳೆದ ಮೇಲೆ ಆ ವಸ್ತುಗಳನ್ನು, ದೇಶಗಳನ್ನು, ವ್ಯಕ್ತಿಗಳನ್ನು ಸಂಶೋಧನೆ ಮಾಡಿ ಆ ಸಂಶೋಧನೆ ಮಾಡಿದಾಗ ತಿಳಿದು ಬಂದ ಅಂಶಕ್ಕೆ ತಮ್ಮ ಕಲ್ಪನೆಯ ಸ್ವಲ್ಪ ಅಂಶವನ್ನು ಸೇರಿಸಿ ಇತಿಹಾಸ ಗ್ರಂಥಗಳನ್ನು ರಚನೆ ಮಾಡ್ತಾರೆ. ಆದರೆ ಮಹಾಭಾರತ ನಡೆದು ಹೋದ ಇತಿಹಾಸವನ್ನು ಹೇಳಿದ ಗ್ರಂಥ ಅಲ್ಲ, ಮುಂದೆ ನಡೆಯುವುದನ್ನು ಹೇಳಿದಂತಹ ಅಪೂರ್ವವಾದ ಇತಿಹಾಸ ಗ್ರಂಥ ಅದು. ಅದು ಹೇಗೆ ಏನೇನಾಗತ್ತೆ ಅಂತ ಹೇಳಿದ್ರೆ, ಯಾರು ಹುಡ್ತಾರೆ, ಯಾರಿಗೆ ಯಾರು ಮಕ್ಕಳಾಗಿ ಹುಡ್ತಾರೆ, ಯಾರಿಗೆ ಯಾರು ಹೆಂಡತಿಯಾಗಿ ಹುಡ್ತಾರೆ, ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಯಾರು ಯಾವ್ಯಾವ ಪಕ್ಷಕ್ಕೆ ಹೋಗ್ತಾರೆ, ಯಾರ್ಯಾರು ಯಾವ್ಯಾವ ಬಾಣ ಪ್ರಯೋಗ ಮಾಡ್ತಾರೆ, ಯಾವ ಬಾಣದಿಂದ ಯಾರು ಸಾಯ್ತಾರೆ, ಯಾವತ್ತು ಸಾಯ್ತಾರೆ, ಎಲ್ಲ ವಿವರಣೆಗಳನ್ನು ವ್ಯಾಸರು ಅವತಾರ ಮಾಡಿದ್ಕೊಳ್ಳಿ ಬರೆದಿಟ್ಟರೆ ಅದು ಕೂದಲೆಳೆಯಷ್ಟು ಬದಲಾವಣೆಯಾಗದೆ ಘಟನೆಗಳು ಹಾಗೇ ನಡೀತು ಅನ್ನೋದು ವಿಶೇಷ. ಜೊತೆಯಲ್ಲಿ ಗ್ರಂಥವನ್ನು ರಚನೆ ಮಾಡಿದ ವ್ಯಾಸರೂ ಮಹಾಭಾರತದ ಒಬ್ಬ ಪಾತ್ರಧಾರಿಗಳು ಹೌದು, ಸೂತ್ರಧಾರಿಗಳು ಹೌದು, ಅದನ್ನು ಬರೆದ ಇತಿಹಾಸಕಾರರೂ ಹೌದು. ಇಂತಹ ಅದ್ಭುತವಾದ ಮಹಾಭಾರತ ತಿಳಿಯಬೇಕಾದ ಶಾಸ್ತ್ರದಲ್ಲಿಯೇ ಸರ್ವಶ್ರೇಷ್ಠವಾದದ್ದು. ಮಹಾಭಾರತದಲ್ಲೂ ಸರ್ವಶ್ರೇಷ್ಠವಾದದ್ದು ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ ಅಂತ. ಅದೆರಡು ಇಡೀ ಮಹಾಭಾರತವನ್ನು ಪ್ರತಿನಿತ್ಯ ಓದಲಿಕ್ಕಾಗದೆ ಹೋದರೂ ವಿಷ್ಣು ಸಹಸ್ರನಾಮವನ್ನು, ಭಗವದ್ಗೀತೆಯನ್ನು ಪ್ರತಿನಿತ್ಯ ಪಠನ ಮಾಡಬೇಕು. ಯಥಾಶಕ್ತಿ ಅದರ ಅರ್ಥಾನುಸಂಧಾನ ಮಾಡಿಕೊಳ್ಬೇಕು. ಅದರಿಂದ ಎರಡು ಲಾಭ: ಒಂದು ವಿಷ್ಣು ಸಹಸ್ರನಾಮವನ್ನು ಓದಿದ ಪುಣ್ಯ, ಇನ್ನೊಂದು ಪ್ರತಿನಿತ್ಯ ಮಹಾಭಾರತವನ್ನು ಪಾರಾಯಣ ಮಾಡಿದ ಪುಣ್ಯ. ಒಂದು ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದ ಪುಣ್ಯ, ಇನ್ನೊಂದು ಪ್ರತಿನಿತ್ಯ ಮಹಾಭಾರತವನ್ನು ಅಧ್ಯಯನ ಮಾಡಿದ ಪುಣ್ಯ. ಹೀಗೆ ಎರಡೆರಡು ರೀತಿಯ ಸಾಧನೆಗಳು ಅದರಿಂದ ಆಗತ್ತೆ. ಆ ಮಹಾಭಾರತ ರಚನೆ ಆದ ಮೇಲೆ ಹಲವಾರು ವರ್ಷಗಳ ನಂತರದಲ್ಲಿ ಅನೇಕ ಮತಪ್ರವರ್ತಕರು ಬಂದು ಆ ವ್ಯಾಸರ ಕೃತಿಯಲ್ಲಿ ಅವರ ಹಸ್ತಕ್ಷೇಪಗಳನ್ನು ಮಾಡಿದರು. ಅದರಿಂದ ವ್ಯಾಸರು ಬರೆದಿಟ್ಟ ಶುದ್ಧವಾದ ಮೂಲ ಭಾರತ ಮುಂದಿನ ಜನಾಂಗಕ್ಕೆ ಸಮಗ್ರವಾಗಿ ಸಿಗಲಿಕ್ಕೆ ಅನಾನುಕೂಲ ಆಯಿತು. ಅದರಲ್ಲಿ ಬೇರೆ ಬೇರೆ ಮತಪ್ರವರ್ತಕರು ತಮ್ಮ ತಮ್ಮ ಮತದ ವಿಚಾರಗಳಿಗೆ ಮೂಲಾಧಾರ ಬೇಕಲ್ಲ, ಒಂದು ಜನರನ್ನು ನಂಬಿಸಲಿಕ್ಕೆ ಪುರಾಣಗಳಲ್ಲಿ, ಮಹಾಭಾರತದಲ್ಲಿ ತಮ್ಮ ತಮ್ಮ ಮತದ ಪ್ರಚಾರಕ ಶ್ಲೋಕಗಳನ್ನು ಮಧ್ಯೆ ಮಧ್ಯೆ ಸೇರಿಸಿದರು. ನೋಡಿ, ಪುರಾಣದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ, ಮಹಾಭಾರತದಲ್ಲಿ ಹೀಗೆ ಹೇಳಿದ್ದಾರೆ, ನಮ್ಮ ಮತವನ್ನು ಹೇಳಿದ್ದಾರೆ ಅಂತ ಜನರಿಗೆ ತಿಳಿಸುವುದಕ್ಕೋಸ್ಕರ ತಾವು ತಮ್ಮ ತಮ್ಮ ಮತದ ವಿಚಾರಗಳನ್ನು ಹೇಳಿ ಶ್ಲೋಕಗಳನ್ನು ಮಾಡಿ ಅದನ್ನು ಮಹಾಭಾರತದಲ್ಲಿ, ಪುರಾಣಗಳಲ್ಲೆಲ್ಲ ಸೇರಿಸಿದರು. ಮುಂದಿನ ಮಹಾಭಾರತದ ಪ್ರತಿಯನ್ನು ಮಾಡ್ತಕ್ಕಂಥವರು ಅವರೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡದೇನೆ ಇವರು ಸೇರಿಸಿದ್ದನ್ನು ಸೇರಿಸಿಕೊಂಡು ಮಹಾಭಾರತ ಅಂತಲೇ ಪ್ರತಿ ತೆಗೆದರವರು. ಮುಂದಿನವರಿಗೆ ಅದರ ಯೋಚನೆ ಮಾಡೋ ಗೋಜಿಗೆ ಹೋಗಲಿಲ್ಲ. ಅವರು ಕಣ್ಣು ಮುಚ್ಚಿಕೊಂಡು ಮಹಾಭಾರತ ಮಹಾಭಾರತ ಅಂತ ಹೇಳಿ ಬಂದರು. ಹೀಗೆ ಮಹಾಭಾರತ ರಚನೆ ಮಾಡಿದವರು ಒಬ್ಬರು ವ್ಯಾಸರಾದರೆ ಮಹಾಭಾರತವನ್ನು ಕೆಡಿಸಿದ ವ್ಯಾಸರು ಅನೇಕ ಜನ. ಹೀಗಾಗಿ ಇದು ಯಾವ ಕಾಲಘಟ್ಟದಲ್ಲಿ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ರಚನೆ ಮಾಡುವಾಗ 800 ವರ್ಷಗಳ ಹಿಂದೆ ವ್ಯಾಸರು ಯಾವ ಮಹಾಭಾರತವನ್ನು ಬರೆದರೋ ಅದರ ಒರಿಜಿನಲ್ ಸ್ಕ್ರಿಪ್ಟಲ್ಲಿ ಕೋಟ್ಯಂಶೋಪಿ ನ ವಿದ್ಯತೆ, ಕೋಟಿಯ ಒಂದಂಶವೂ ಇಲ್ಲ ಅಂತ ಮಧ್ವಾಚಾರ್ಯರೇ ಅವರು ಈ ಗ್ರಂಥ ಬರೆಯುವ ಮುಂಚೆ ಹೇಳ್ತಾರೆ. ಆರಂಭದಲ್ಲಿ ಯಾಕೆ ಬರೆಯಬೇಕಾಯಿತು ಅಂತ ಹೇಳಬೇಕಾದ್ರೆ ಅಷ್ಟು 4 ತರಹದ ಹಾವಳಿ ನಡೆದಿದೆ ಅಂತಂತಾರೆ. ಆ 4 ತರಹದ ಹಾವಳಿ ಅಂತಂದರೆ ಅದನ್ನು ತಿಳಿಸ್ತಾರೆ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ, ಕೆಲವು ಕಡೆ ತಾವು ಮಾಡಿದ ಶ್ಲೋಕಗಳನ್ನೆಲ್ಲ ಇದರೊಳಗೆ ಸೇರಿಸಿಬಿಡ್ತಾರೆ. ಇನ್ನು ಕೆಲವು ಕಡೆ ಕ್ವಚಿತ್ ಅಂತರಿತಾನಪಿ,
ಈ ಗ್ರಂಥಗಳ ಮೇಲಿನ ಹಗೆತನದಿಂದ ಇದರ ಮಧ್ಯೆ ಕೆಲವು ಭಾಗವನ್ನು ತೆಗೆದುಹಾಕ್ಬಿಡ್ತಾರೆ. ಮುಂದೆ ನಮಗೆ ಡಿಸ್ಕಂಟಿನ್ಯೂ ಕಾಣುತ್ತದೆ, ಮುಂದಿನ ಕಥೆಗೂ ಹಿಂದಿನ ಕಥೆಗೂ. ಹೀಗೆ ಇದ್ದ ಶ್ಲೋಕಗಳನ್ನೇ ತೆಗೆದುಹಾಕಿಬಿಡೋದು ಒಂದು ಕಡೆ, ಇಲ್ಲದೇ ಇದ್ದ ಶ್ಲೋಕವನ್ನು ಸೇರಿಸೋದು ಒಂದು ಅಪರಾಧ. ಕ್ವಚಿಚ್ಚ ವ್ಯತ್ಯಾಸವಿನ ಕೆಲವು ಕಡೆ ಆ ಮಧ್ಯದಲ್ಲಿ ಎಷ್ಟು ಭಾಗ ತೆಗೆದು ಅದನ್ನು ಇನ್ನೆಲ್ಲೋ ಸೇರಿಸ್ಬಿಡೋದು, ಇನ್ನೆಲ್ಲೋ ಭಾಗವಂತಂದು ಇಲ್ಲಿ ಸೇರಿಸ್ಬಿಡೋದು. ಎಲೆ ಆಡೋರಿಗೆ ಗೊತ್ತಾಗತ್ತೆ. ಹಾಗೆ ಈ ಸ್ವಲ್ಪ ಭಾಗವನ್ನು ಇಲ್ಲಿ ತೆಗೆದು ಇನ್ನೊಂದು ಕಡೆ ಸೇರಿಸೋದು, ಅಲ್ಲೇ ಕೆಲವು ಭಾಗವನ್ನು ಇಲ್ಲಿ ಸೇರಿಸೋದು, ಓದೋರಿಗೆ ಕಂಟಿನ್ಯೂಟಿ ಸಿಗಬಾರ್ದು. ಹೀಗೆ ಮಾಡೋದು. ಈಗ 4 ತರಹದ ಅಪಚಾರ ಮಾಡಿದರು ಅಂತ ಆಚಾರ್ಯರು ತಿಳಿಸಿದ್ದಾರೆ. ಸಂಶೋಧನ ಅಂದರೆ ಏನು? ಈಗೂ ಸಂಶೋಧನೆ ನಡೆಯುತ್ತೆ. ಸಂಶೋಧನ ಅಷ್ಟೇ ಆಗ್ತಾಯಿದೆ. ಈ ಸಂಶೋಧನ ಉಪಯೋಗ ಇಲ್ಲ. ಆದ್ದರಿಂದ ಆ ಸಂಶೋಧನ ಅಂದರೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವ ಸಂಶೋಧನಾ ಕ್ಷೇತ್ರಕ್ಕೆ ಮೂಲ ಸೂತ್ರಗಳನ್ನು ತಿಳಿಸಿಕೊಟ್ಟ ಮೊಟ್ಟ ಮೊದಲ ಭಾರತೀಯ ವಿದ್ವಾಂಸರು ಅಂತಂದರೆ ಶ್ರೀ ಮಧ್ವಾಚಾರ್ಯರು 800 ವರ್ಷಗಳ ಹಿಂದೆ. ನಮ್ಮ ಜನರ ಪೀಳಿಗೆಗೆ ಸಂಶೋಧನೆ ಕ್ಷೇತ್ರದಲ್ಲಿ ಅದು ಹೇಗೆ ಏನು ಅಂತ ಹೇಳಿಕೊಟ್ಟದ್ದೇ ಪಾಶ್ಚಿಮಾತ್ಯರು ಅನ್ನುವ ಮಹಾಭ್ರಮೆ ಇದೆ. ಪಾಶ್ಚಿಮಾತ್ಯರು ಕಣ್ಣು ಬಿಡುವ ಮುಂಚೆ ನಮ್ಮ ಭಾರತೀಯ ದಾರ್ಶನಿಕರು, ಅದರಲ್ಲೂ ಶ್ರೀ ಮಧ್ವಾಚಾರ್ಯರು ಸಂಶೋಧನೆ ಮಾಡುವುದು ಅಂದರೆ ಹೇಗೆ, ಏನು, ಅದಕ್ಕೆ ಯಾವ್ಯಾವ ತರಹದ ತೊಂದರೆಗಳಾಗಿರುತ್ತೆ ಮೂಲ ಗ್ರಂಥದಲ್ಲಿ, ಅದನ್ನು ಹೇಗೆ ಸರಿಪಡಿಸಬೇಕು ಅನ್ನುವಂತಹ ಮೂಲ ಗ್ರಂಥಗಳ ಮೇಲೆ ಆಗುವ ಹಾವಳಿಗಳು, ಅದನ್ನು ಸರಿಪಡಿಸುವ ಕ್ರಮಗಳು, ಇದನ್ನೆಲ್ಲ ಮೊಟ್ಟ ಮೊದಲಿಗೆ ಜಗತ್ತಿಗೆ ತಿಳಿಸಿಕೊಟ್ಟವರು ಶ್ರೀ ಮಧ್ವಾಚಾರ್ಯರು ಅನ್ನೋದನ್ನು ನಾವು ಗಮನಿಸಬೇಕು. ಅದರಿಂದ ಮೊದಲು ಸಂಶೋಧನೆಗೆ ಹೊರಡುವವನು ಮೊಟ್ಟ ಮೊದಲು ಶುದ್ಧವಾದ ಅರ್ಥವನ್ನು ತಿಳ್ಕೊಳ್ಬೇಕವನು. ಶುದ್ಧವಾದ ಅರ್ಥ ತಿಳ್ಕೊಳ್ಬೇಕಾಗಿದ್ದರೆ ಶುದ್ಧವಾದ ಪಾಠ ಇರಬೇಕು. ಅಶುದ್ಧವಾದ ಪಾಠದಿಂದ ಶುದ್ಧವಾದ ಅರ್ಥ ಬರೋದಕ್ಕೆ ಸಾಧ್ಯ ಇಲ್ಲ. ಆ ಶುದ್ಧವಾದ ಪಾಠ ಯಾವುದು ಅಂತ ಗುರುತಿಸುವ ದೊಡ್ಡ ಗುರುತರ ಹೊಣೆಗಾರಿಕೆ ಸಂಶೋಧಕನ ಹೆಗಲ ಮೇಲಿರುತ್ತೆ. ಮಧ್ವಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದ ಮೂಲಕ ಅದನ್ನು ಸಾಧಿಸಿ ತೋರಿಸಿದ್ದಾರೆ. ಹೇಗೆ ಶುದ್ಧ ಪಾಠವನ್ನು ಹೇಗೆ ಗ್ರಹಿಸಬೇಕು, ಶುದ್ಧ ಅರ್ಥವನ್ನು ಹೇಗೆ ನಾವು ತಿಳ್ಕೊಳ್ಬೇಕು, ಮೂಲ ಗ್ರಂಥಗಳ ಇತಿಹಾಸ ಪುರಾಣಗಳ ಮೇಲೆ ಯಾವ್ಯಾವ ರೀತಿಯ ದಾಳಿಗಳಾಗಿದೆ ಅದನ್ನೆಲ್ಲ ವಿವರಿಸಿ ನಮಗೆ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಆಚಾರ್ಯರು ಏನು ತಮ್ಮ ಪಾಂಡಿತ್ಯದ ಬಲದಿಂದ ಬರೆದದ್ದಲ್ಲ, ಅದನ್ನು ಅವರು ಆ ಗ್ರಂಥದಲ್ಲಿ ಅನೇಕ ಕಡೆಗಳು ಹೇಳ್ತಾರೆ. ಅಂತಂದರೆ ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತೋ ಭಾರತ ವರ್ತ್ಮಚಾರಿ. ಬರೇ ಮಹಾಭಾರತದ ತಾತ್ಪರ್ಯವನ್ನು ಮಾತ್ರ ಇಲ್ಲಿ ನಿರ್ಣಯ ಮಾಡಿರೋದಲ್ಲ, ಸಮಗ್ರ ಶಾಸ್ತ್ರಾರ್ಥದ ನಿರ್ಣಯವನ್ನು ಇಲ್ಲಿ ಮಾಡಿದೆ ಅಂತ ಆಚಾರ್ಯ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾಕೆ ಶಾಸ್ತ್ರಾರ್ಥದ ನಿರ್ಣಯ ಮಾಡಬೇಕು ಅಂತಂದರೆ, ಶಾಸ್ತ್ರಾಧ್ಯಯನಕ್ಕೆ ತೊಡಗುವವರಿಗೆ ಅನೇಕ ರೀತಿಯ ಗೊಂದಲಗಳಾಗತ್ತೆ. ಅದು ವೇದಗಳಿರ್ಬೋದು, ಪುರಾಣಗಳಿರಬಹುದು. ಪುರಾಣಗಳ ಕಥೆಗಳಲ್ಲಿ ಅತ್ಯಂತ ಅಸಂಬದ್ಧತೆ ಕಾಣ್ತಾ ಇರುತ್ತೆ. ಅಷ್ಟೇ ಅಲ್ಲ, ಪುರಾಣದ ಭಾಷೆಯಲ್ಲಿ ಅತ್ಯಂತ ವ್ಯಾಕರಣ ವಿರುದ್ಧವಾದಂತಹ ರೀತಿ ವ್ಯಾಕರಣ ಜ್ಞಾನ ಇಲ್ಲ, ಛಂದಸ್ಸಿನ ಜ್ಞಾನ ಇಲ್ಲ, ಹೇಗೆಂದ್ರೆ ಹೇಗೋ ಬರೆದಿಟ್ಬಿಟ್ಟಿದ್ದಾರೆ ಅಂತ ಅನಿಸ್ಬಿಡಬೇಕು. ಅಷ್ಟು ಸಂಸ್ಕೃತ ವಾಂಗ್ಮಯದ ಒಂದು ಆಳವಾದ ಪಾಂಡಿತ್ಯ ಇಲ್ಲದೇ ಇದ್ದವರು ತಮ್ಮ ಶ್ಲೋಕ ಮಾಡಿ ಪುರಾಣಗಳಿಗೆ ಸೇರಿಸ್ಬಿಟ್ಟಿದ್ದಾರೆ. ಹಾಗಾಗಿ ಅತ್ಯಂತ ಅಶುದ್ಧವಾದ ಸಂಸ್ಕೃತದ ಶ್ಲೋಕಗಳನ್ನು ಪುರಾಣ ಶ್ಲೋಕಗಳು ಅಂಥೇಳಿ ಸೇರಿಸಿ ಅದರಿಂದ ನಾನಾ ತರಹದ ಹಾನಿಗಳನ್ನು ನಾವು ಕಾಣ್ತೇವೆ. ಒಂದು ಕಾಲದಲ್ಲಿ ವಿದ್ಯಾಮಾನ ತೀರ್ಥರ ಕಾಲದಲ್ಲಿ ಮಧ್ವಾಚಾರ್ಯರು ಮಧು ಎಂಬ ದೈತ್ಯನ ಅವತಾರ ಅಂತ ಸೂರ್ಯ ಪುರಾಣದಲ್ಲಿದೆ ಅಂಥೇಳಿ ಒಂದು ಪುಸ್ತಕ ಪ್ರಿಂಟ್ ಆಗಿತ್ತು. ಆವಾಗ ವಿದ್ಯಾಮಾನ ತೀರ್ಥರ ಗಮನಕ್ಕೆ ಯಾರು ತಂದು ತೋರಿಸು ನೋಡಿ ಹೀಗಿದೆ ಅಂತ. ಮಧ್ವಾಚಾರ್ಯರು ನಮ್ಮ ವಿದ್ಯಾಮಾನ ತೀರ್ಥರು ಇಡೀ ಭಾರತದ ಪ್ರಾಚೀನ ಲೈಬ್ರರಿಗಳಲ್ಲಿ ಎಲ್ಲೆಲ್ಲಿ ಸೌರ ಪುರಾಣಗಳಿದೆ ಅದರ ಮೂಲ ಮ್ಯಾನ್ಸ್ಕ್ರಿಪ್ಟ್ ಎಲ್ಲಿದೆ ಅದನ್ನೆಲ್ಲ ತರಿಸಿದರು. ತಂಜಾವೂರಿನ ಲೈಬ್ರರಿ ಅಂತ ಬಹಳ ಪ್ರಸಿದ್ಧ, ಮದ್ರಾಸಲ್ಲಿ ಪ್ರಾಚೀನ ಕಾಲದ ಲೈಬ್ರರಿ ಇದೆ. ಆ ಲೈಬ್ರರಿಗಳಿಂದ ತರಿಸಿದಾಗ ಇದು ಏನು ಮಧ್ಯೆ ಶ್ಲೋಕ ಸೇರಿಸಿದ್ದಾರೆ, ಅದರ ಹಿಂದಿನ ತನಕ ಪುರಾಣದಿದೆ, ಅದರ ಮುಂದಿನ ಶ್ಲೋಕ ತನಕ ಅಲ್ಲಿ ಕಂಟಿನ್ಯೂಟಿ ಇದೆ, ಮಧ್ಯದಲ್ಲಿ ಇವರು ಸೇರಿಸಿದ್ದಾರೆ ಅನ್ನೋದು ಗೊತ್ತಾಯಿತು. ಅದನ್ನು ಮುದ್ರಣಗೊಳಿಸಿ ಇದು ಅತ್ಯಂತ ಅಪ್ರಾಮಾಣಿಕವಾದ ಪ್ರಯತ್ನ ಅನ್ನೋದನ್ನು ವಿದ್ವಾಂಸರ ಮಂಡಳಿಯಲ್ಲಿ ಅದು ತೆಗೆದು ತೋರಿಸಿದರು. ಅಂದರೆ ಎಲ್ಲ ಕಾಲಕ್ಕೂ ಇಂಥವರು ಇರ್ತಾರೆ ಅನ್ನೋದು. ಇನ್ನು ಕೆಲವೊಮ್ಮೆ ದೊಡ್ಡ ಯಾವುದೋ ಒಂದು ಅದ್ಭುತವಾದ ತಾಳೆಗರಿ ಗ್ರಂಥ ಅಂತ ಅಂದ್ಕೊಂಡು ಅದನ್ನು ಪರಂಪರೆಯಿಂದ ಪೂಜೆ ಮಾಡ್ಕೊಂಡು ಬಂದಿರ್ತಾರೆ. ಅದರೊಳಗೆ ಏನಿದೆ ಅಂತ ತೆಗೆದು ನೋಡುವಷ್ಟು ವ್ಯವಧಾನಗಳು ಇರಲ್ಲ, ಅವಧಾನಗಳು ಇರಲ್ಲ.
ಹಾಗಾಗಿ ಅದನ್ನೇನೋ ತಾಳೆಗರಿ ಇದ್ಕೊಳ್ಳಿ ಅದೊಂದು ಪ್ರಾಚೀನ ಗ್ರಂಥ ಹಾಗೆ ಅಂತ ಅದನ್ನು ಮಡಿಯಲ್ಲಿ ದೇವ್ರ ಮನೆಯೊಳಗಿಟ್ಟು ಪೂಜೆ ಮಾಡ್ತಾ ಇದ್ದ ಪದ್ಧತಿ ಇತ್ತು. ಬನ್ನಂಜೆ ಗೋವಿಂದಾಚಾರ್ಯರು ಬಹಳ ರೋಚಕವಾದ ಒಂದು ಕಥೆ ಹೇಳ್ತಾರೆ. ಹೀಗೆ ಒಬ್ಬರು ಅವರೆಲ್ಲ ಎಲ್ಲ ಕಡೆಗಳಲ್ಲಿ ಸುತ್ತಿ ಸಾವಿರಾರು ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡ್ಯಾರವರು. ಹೀಗೆ ಒಂದು ಕಡೆ ಹಸ್ತಪ್ರತಿ ಸಂಗ್ರಹ ಮಾಡ್ತಾ ಇದ್ದ ವಯಸ್ಸಿನಲ್ಲಿ ಯಾರೋ ಹೇಳಿದರು, ಇಂಥ ಊರಿನಲ್ಲಿ ಇಂಥವ್ರ ಮನೆ ಒಳಗೆ ಒಂದು ಬಹಳ ಪ್ರಾಚೀನವಾದ ಹಸ್ತಪ್ರತಿ ಇದೆ, ತಾಳೆಗರಿ ಪುಸ್ತಕ ಇದೆ. ಅವರ ಹಿಂದಿನ ಪರಂಪರೆಯವರೆಲ್ಲ ಅದನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ, ಅದನ್ನು ಯಾರೂ ಕೊಡಲ್ಲ, ಅವರು ಮುಟ್ಟಕ್ಕೂ ಬಿಡಲ್ಲ, ಅದು ಏನಿದೆ ಅಂತ ನೀವು ನೋಡ್ಬೋದು ಅಂತ ಯಾರೋ ಮಾಹಿತಿ ಕೊಟ್ಟರು. ಇವರ ಮನೆ ಯಜಮಾನರಿಗೆ ಹೋದರು, ಕೇಳಿದ್ರು ಹೀಗೆ ಅಂತ. ಇಲ್ಲ ಇಲ್ಲ, ನಾವು ಯಾರಿಗೂ ಕೊಡಲ್ಲ, ಅದು ನಮ್ಮ ಹಿಂದಿನ ಪರಂಪರೆಯಿಂದ ಬಂದಿರೋದು ಹಾಗೆ ಅಂತ ಹೇಳಿದ್ರು. ಒಂದು ಕೆಲಸ ಮಾಡ್ತಾನೆ, ಇಲ್ಲೇ ನೋಡಿ ಏನಿದೆ ಅಂತ ಒಂದು ಸರಿ ನೋಡಿ ವಾಪಸ್ ಅಲ್ಲೇ ಇಡ್ತೇನೆ ಅಂತಂದರು. ಸ್ನಾನ ಮಾಡ್ಕೊಂಡು ಬರಬೇಕು, ಹಾಗೆಲ್ಲ ಮುಟ್ಟೋ ಹಾಗೆಲ್ಲ ಅಂತ. ಸರಿ ಆಯಿತು ಅಂತಂದರು. ಸ್ನಾನ ಮಾಡಿ ದೇವರ ಮನೆಯಲ್ಲಿ ಕೂತು ಆ ತಾಳಿಗರಿಯನ್ನು ಬಿಚ್ಚಿ ತೆಗೆದು ನೋಡಿದ್ರೆ ಇವರ ವಂಶದ ಯಾರೋ ಹಿರಿಯರು ಯಾರ್ಯಾರಿಗೆ ಎಷ್ಟೆಷ್ಟು ಸಾಲ ಕೊಟ್ಟಿದೆ ತೊಗೊಂಡಿದೆ ಅಂತ ಬರೆದಿರೋ ಪತ್ರ ಅದು. ಈ ಸಾಲ ಪತ್ರದ ತಾಳೆಗಳಿಯನ್ನು ಭಕ್ತಿಯಿಂದ ಅವ್ರು ಪೂಜೆ ಮಾಡ್ತಾ ಇದ್ದಾರೆ ಪಾಪ. ಅವರು ಓದಿ ಹೇಳಿದ್ರು, ನೋಡಿ ಇಂಥ ನಿಮ್ಮ ವಂಶ ಇಂಥ ಎಷ್ಟೋ ತಲೆಮಾರಿನವರು ಇಂಥವರಿಗೆ ಇಷ್ಟು ಸಾಲ ಕೊಟ್ಟಿದೆ, ಇಷ್ಟು ಸಾಲ ಬಂದಿದೆ ಅನ್ನೋ ಲೆಕ್ಕಾಚಾರದ ಪುಸ್ತಕ ಇದು, ಯಾವ ಗ್ರಂಥವೂ ಅಲ್ಲ ಅಂತ ತೆಗೆದು ತೋರಿಸ್ಮೇಲೆ ಪಕ್ಕ ಕೆಟ್ಟರು. ಅಲ್ಲಿ ತನಕ ದೇವ್ರ ಪೂಜೆ ಮಂಟಪದ ಪೂಜೆ ಆಗ್ತಾಯಿತ್ತು ಪಾಪ. ಅದಕ್ಕೆ ಅಂದರೆ ನಮ್ಮ ಅಜ್ಞಾನದಿಂದ ಇಂಥದ್ದೆಲ್ಲ ನಡೆದೋಗುತ್ತೆ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, 4 ತರಹದ ಹಾವಳಿ ಮಾಡ್ತಾರೆ. ಎರಡು ತಿಳಿದವರು ಮಾಡುವ ಅಪರಾಧ, ಇನ್ನೊಂದು ತಿಳಿಯದೇ ಇರೋರು ಮಾಡುವ ಅಪರಾಧ. ತಿಳಿದು ಮಾಡುವವರ ಅಪರಾಧ ಅಂದರೆ ವಿಪರೀತವಾದ ಪಾಂಡಿತ್ಯದ ಅಹಂಕಾರದಿಂದ ತಮ್ಮ ತಮ್ಮ ವಿಚಾರಗಳನ್ನೆಲ್ಲ ಶ್ಲೋಕದಲ್ಲಿ ಸಂಗ್ರಹ ಮಾಡಿ ಅದನ್ನು ಮಹಾಭಾರತದಲ್ಲಿ ಸೇರಿಸಿಬಿಟ್ಟಿದ್ದಾರೆ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ, ಪ್ರಕ್ಷೇಪ ಅಂದರೆ ಬೇರೆ ಬೇರೆ ಶ್ಲೋಕಗಳನ್ನು ಮೂಲ ಗ್ರಂಥದಲ್ಲಿ ಸೇರಿಸಿಬಿಡೋದು. ಅನಂತರ ಕ್ವಚಿತ್ ಅಂತರಿತಾನಪಿ, ಕೆಲವು ಕಡೆ ತಮ್ಮ ವಿಚಾರಗಳಿಗೆ ತಮ್ಮ ಮತಗಳಿಗೆ ವಿರೋಧವಾದ ಶ್ಲೋಕಗಳಿದ್ದರೆ ಆ ಶ್ಲೋಕಗಳನ್ನು ಹಾಗೆ ತೆಗೆದುಬಿಡೋದು ಮೂಲದಿಂದ. ಇನ್ನೊಂದು ಕುರಿಯ ಕ್ವಚಿಚ್ಚ ವ್ಯತ್ಯಾಸಂ, ಕೆಲವು ಕಡೆಯಲ್ಲಿ ಎಲ್ಲಿಯೋ ಗ್ರಂಥ ಭಾಗವನ್ನು ತೆಗೆದು ಇನ್ನೆಲ್ಲೋ ಹಾಕ್ಬಿಡೋದು, ಇನ್ನೆಲ್ಲೋ ಇಡೋದು, ಹೀಗೆಲ್ಲ ಕಥಾ ವ್ಯತ್ಯಾಸಗಳನ್ನು ಮಾಡಿಬಿಡೋದು. ಇನ್ನು ಕೆಲವು ಕಡೆಯಲ್ಲಿ ತಮಗೆ ತಮ್ಮ ಅಜ್ಞಾನದಿಂದಲೇ ತಿದ್ದುಬಿಡ್ತಾರೆ. ಮೂಲದಲ್ಲಿ ಸರಿಯಾದ ರೀತಿಯ ಪಾಠ ಇರುತ್ತೆ, ಶಬ್ದ ಇರುತ್ತೆ, ಅದಕ್ಕೆ ಇವರಿಗೆ ಅರ್ಥವಾಗಲ್ಲ, ಬಹುಶಃ ಹೀಗಿರ್ಬೋದೋ ಏನೋ ಅಂತ ಇವರೇ ಪ್ರಮಾದಕ್ಕೊಳಗಾಗಿ ಮೂಲ ಪಾಠವನ್ನು ತಿದ್ದುಬಿಡ್ತಾರೆ. ಸರಿಯಾದ ಪಾಠವನ್ನು ಮೂಲ ಪಾಠ ಅಂತ ತಪ್ಪಾದ ಪಾಠವನ್ನು ಮೂಲ ಪಾಠ ಅನ್ಕೋತಾರೆ, ಮೂಲ ಪಾಠವನ್ನು ತಪ್ಪಾಗಿರೋ ಪಾಠ ಅಂತ ತೆಗೆದುಹಾಕ್ಬಿಡ್ತಾರೆ. ಇದು ಅಜ್ಞಾನದಿಂದ ಮಾಡುವ ಅಪರಾಧಗಳು. ಹೀಗೆ 4 ತರಹದ ಹಾವಳಿ ಮೂಲ ಗ್ರಂಥಗಳ ಮೇಲೆ ಆಗಿದೆ, ಮಹಾಭಾರತದ ಮೇಲೆ ಆಗಿದೆ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಅನುತ್ಸನ್ನಾಪಿ ಗ್ರಂಥಾ ವ್ಯಾಕುಲ ಇತಿ ಸರ್ವಶಃ ಉತ್ಸನ್ನ ಪ್ರಾಯಶಃ ಸರ್ವೇ ಕೋಟ್ಯಂಶೋಪಿ ನವರ್ತತೆ. ಅವರಂತಾರೆ, ಗ್ರಂಥಗಳು ಎಷ್ಟೋ ಹೋಗಿದೆ, ಉಳಿದಿರುವ ಗ್ರಂಥದಲ್ಲೂ ಕೂಡ ಇಂಥ ಕಲಬೆರಕೆಗಳಾಗಿದೆ. ವ್ಯಾಸರು ಬರೆದ ಮೂಲ ಕೃತಿಯ ಕೋಟಿಯ ಒಂದಂಶವೂ ಕೂಡ ನಮಗೆ ಇವತ್ತು ಸಿಗ್ತಾ ಇಲ್ಲ ಹಾಗೆ ಅಂತ ಆಚಾರ್ಯ ಹೇಳ್ತಾರೆ. ಗ್ರಂಥೋಪಿ ಏವಂ ವಿಲುಲಿತ, ಗ್ರಂಥದ ಪಾಡೆ ಹೀಗೆ ಹಾಳಾಗಿದೆ ಅಂತ ಅಂದಮೇಲೆ ಕಿಮು ಅರ್ಥೋ ದೇವದುರ್ಗಮಃ, ದೇವತೆಗಳಿಗೆ ದುರ್ಗಮವಾದ ಶಾಸ್ತ್ರದ ಅರ್ಥಗಳು ಇನ್ನೆಷ್ಟು ಕೆಟ್ಟಿರ್ಬೋದು ಯೋಚನೆ ಮಾಡಿರಿ. ಗ್ರಂಥದ ಪಾಠವೇ ಇಷ್ಟು ಕೆಡಿಸಿದ್ರಿ ಇವರು. ಆ ಸರಿಯಾಗಿ ಪಾಠ ಇದ್ದರೂ ಅರ್ಥ ತಿಳ್ಕೊಳ್ಳೋದು ಕಷ್ಟ. ದೇವತೆಗಳಿಗೂ ದುರ್ಜ್ಞೇಯವಾದ ಆ ಅರ್ಥಗಳು ಇನ್ನೆಷ್ಟು ಹಾಳಾಗಿರ್ಬೋದು ಯೋಚನೆ ಮಾಡಿರಿ ಹಾಗೆ ಅಂತಂತಾರೆ. ಕಲವು ಏವಂ ವ್ಯಾಕುಲಿತೆ ನಿರ್ಣಯಾಯ ಪ್ರಚೋದಿತ. ಕಲಿಯುಗದಲ್ಲಿ ಹೀಗೆ ಆ ವ್ಯಾಸರ ಕೃತಿಗಳು ಇಷ್ಟು ಹಾನಿಗೆ ಒಳಗಾದಾಗ ವೇದವ್ಯಾಸದೇವರು ನನಗೆ ಆಜ್ಞೆ ಕೊಟ್ಟರು, ನಾನು ಬರೆದ ಮಹಾಭಾರತವನ್ನೆಲ್ಲ ಆಧುನಿಕ ವ್ಯಾಸರು ಕೆಡಿಸಿದ್ದಾರೆ, ನೀನು ನನ್ನ ಮಹಾಭಾರತಕ್ಕೆ ಅನುಗುಣವಾದ ನಿರ್ಣಯ ಗ್ರಂಥವನ್ನು ನೀನು ರಚನೆ ಮಾಡಬೇಕು ಅಂತ ಅಪ್ಪಣೆ ಕೊಟ್ಟರು. ಹರಿಣಾ ನಿರ್ಣಯಾನ್ ವಚ್ಮಿ ವಿಜಾನನ್ ತತ್ಪ್ರಸಾದತಃ ಶಾಸ್ತ್ರಾಂತರಾಣಿ ಸಂಜಾನನ್ ವೇದಾಂಶ ಅಸ್ಯ ಪ್ರಸಾದತಃ. ಭಗವಂತನ ಆದೇಶದಿಂದ ಈ ಕಾರ್ಯಕ್ಕೆ ನಾನು ತೊಡಗಿದ್ದೇನೆ. ಭಗವಂತನ ಅನುಗ್ರಹದಿಂದ ಎಲ್ಲ ಶಾಸ್ತ್ರಗಳನ್ನು ನಾನು ತಿಳಿದುಕೊಂಡಿದ್ದೇನೆ. ಎಲ್ಲ ವೇದಗಳು, ಇತಿಹಾಸ, ಪುರಾಣಗಳು, ಪಂಚರಾತ್ರ ಎಲ್ಲವನ್ನೂ ಸಮಗ್ರವಾಗಿ ವೇದವ್ಯಾಸರ ಅನುಗ್ರಹದಿಂದ ನಾನು ತಿಳ್ಕೊಂಡಿದ್ದೇನೆ. ಅದರ ಪ್ರಭಾವದಿಂದ ವೇದವ್ಯಾಸರ ಆದೇಶದಿಂದ ಈ ಗ್ರಂಥವನ್ನು ರಚನೆ ಮಾಡ್ತಾ ಇದ್ದೇನೆ. ಅದು ಸುಮ್ಮನೆ ಮಾಡಿಲ್ಲ. ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟವಾಚೈವ ಪೃಥಗ್ವಿಧಾನ್ ಯಥಾಸ ಭಗವಾನ್ ವ್ಯಾಸ ಸಾಕ್ಷಾತ್ ನಾರಾಯಣ ಪ್ರಭು ಜಗಾದ ಭಾರತಾದೇಶ ತಥಾ ವಕ್ಷೇ ತದೀಕ್ಷಯ. ಎಲ್ಲ ದೇಶಗಳಿಗೆ ಸುತ್ತಿ ಎಲ್ಲ ಕಡೆ ಇದ್ದ ಪ್ರಾಚೀನ ಗ್ರಂಥಗಳನ್ನೆಲ್ಲ ಸಂಗ್ರಹ ಮಾಡಿ ಆ ಸಂಗ್ರಹಿತವಾದ ಗ್ರಂಥಗಳಲ್ಲಿ ಯಾವುದು ವೇದವ್ಯಾಸರಿಗೆ ಸಮ್ಮತ
ಅನ್ನೋದನ್ನು ವಿಮರ್ಶೆ ಮಾಡಿ ಅದಕ್ಕನುಗುಣವಾಗಿ ನಾನು ಈ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ರಚನೆ ಮಾಡ್ತಾ ಇದ್ದೇನೆ. ಹಾಗೆ ಅಂತ ಇಷ್ಟು ಪ್ರಾಮಾಣಿಕತೆಯ ಒಂದು ವಿಚಾರವನ್ನು ವ್ಯಾಸ ಆಚಾರ್ಯರು ಗ್ರಂಥದಲ್ಲಿ ಹೇಳ್ತಾರೆ. ಸುಮ್ಮನೆ ಏನೋ ಬರೆದಿದ್ದೇನೆ ಅಂತ ತಿಳ್ಕೊಳ್ಬೇಡಿ. ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ, ಎಲ್ಲ ಶಾಸ್ತ್ರದ ಸಮಗ್ರ ಶಾಸ್ತ್ರಾರ್ಥ ಏನು ಅನ್ನುವುದನ್ನು ಇಲ್ಲಿ ನಿರ್ಣಯ ಮಾಡಿದ್ದೆ. ಅದಕ್ಕೆ ಮೊದಲನೇ ಅಧ್ಯಾಯದಲ್ಲಿ ಸಮಗ್ರ ಶಾಸ್ತ್ರ ಒಂದೇ ವಿಷಯವನ್ನು ಹೇಳ್ತಾ ಇದೆ ಅನ್ನುವುದನ್ನು ತೋರಿಸಿಕೊ. ಎಲ್ಲ ತಮ್ಮ ವಾಕ್ಯ ಇಲ್ಲ, ಎಲ್ಲ ಶಾಸ್ತ್ರದ ವಾಕ್ಯಗಳನ್ನೇ ಉದಾಹರಿಸಿ ಸಮಗ್ರ ಶಾಸ್ತ್ರದ ತಾತ್ಪರ್ಯ ಏನು, ಅಭಿಪ್ರಾಯ ಏನು ಅನ್ನುವುದನ್ನು ವಿವರಿಸಿದ್ದಾರೆ. ಯಾಕೆಂದರೆ ಒಬ್ಬರು ವಿಷ್ಣು ಸರ್ವೋತ್ತಮ ಅಂತಾರೆ, ಒಬ್ಬರು ವಿಷ್ಣು ನಿರ್ಗುಣ ಅಂತಾರೆ, ಒಬ್ಬರು ನಿರಾಕಾರ ಅಂತ, ಒಬ್ಬರು ಗುಣಪರಿಪೂರ್ಣ ಅಂತಾರೆ. ಎಲ್ಲ ಗೊಂದಲಮಯ. ಒಬ್ಬ ತತ್ವ ಜಿಜ್ಞಾಸು ಆದವನು ನಾನು ಅಧ್ಯಾತ್ಮ ಶಾಸ್ತ್ರದಿಂದ ಅಧ್ಯಾತ್ಮವನ್ನು ತಿಳ್ಕೊಳ್ಬೇಕು ಅಂತ ಶಾಸ್ತ್ರಾಧ್ಯಯನಕ್ಕೆ ತೊಡಗಿದರೆ ಅವನಿಗೆ ಅವನ ಬುದ್ಧಿ 1000 ಹೋಳಾಗ್ಬಿಡುತ್ತೆ. ಯಾಕೆಂದರೆ ಇಲ್ಲಿ ನೋಡಿದ್ರೆ ಈ ಗ್ರಂಥದಲ್ಲಿ ಒಂದು ರೀತಿ ಹೇಳ್ತಾರೆ, ಆ ಇನ್ನೊಂದು ರೀತಿ ಹೇಳ್ತಾರೆ. ಎಲ್ಲ ಮಾಡಿದ ಒಬ್ಬರೇ, ತಿರ್ಗಾ ಎಲ್ಲ ಗ್ರಂಥಗಳನ್ನು ಮಾಡಿದ ಒಬ್ಬರೇನೆ, ಆದರೆ ಒಂದೊಂದು ಗ್ರಂಥದಲ್ಲಿ ಒಂದೊಂದು ವಿರುದ್ಧವಾಗಿ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಹೇಗೆ ಸಮನ್ವಯ ಮಾಡಿಕೊಳ್ಬೇಕು ಅನ್ನೋದೇ ಗೊಂದಲವಾಗಿಬಿಡುತ್ತೆ. ಯಥಾರ್ಥವಾದ ಪರಿಜ್ಞಾನವೇ ಬರಲ್ಲ. ಅದಕ್ಕೆ ಆಚಾರ್ಯ ಒಂದು ಕಡೆ ಹೇಳ್ತಾರೆ, 4 ವೇದಗಳನ್ನು, ಇತಿಹಾಸ ಪುರಾಣ ಗ್ರಂಥಗಳನ್ನು, 4 ವೇದಗಳನ್ನು ತಿಳ್ಕೊಳ್ಳದೇ ಇದ್ದವನು ಪುರಾಣವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಅವನು ಪುರಾಣವನ್ನು ಓದಿದರೂ 4 ವೇದಗಳನ್ನು, ಇತಿಹಾಸ ಪುರಾಣಗಳನ್ನೆಲ್ಲ ಅಧ್ಯಯನ ಮಾಡಿದರೆ ಮಾತ್ರ ಅವನನ್ನು ವಿಚಕ್ಷಣ ಅಂತ ಕರೆಯಬಹುದು. ಇಲ್ಲದೆ ಹೋದರೆ ವಿಲಕ್ಷಣ ಅಂತ ಕರಿಬೇಕಷ್ಟೇ ಹೊರತು ವಿಚಕ್ಷಣ ಅಂತ ಕರೀಲಿಕ್ಕಾಗಲ್ಲ. ಹಾಗೆ ಆ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ. ಎಷ್ಟೋ ಜನ ಪುರಾಣಗಳಲ್ಲಿರುವ ಈ ಗೊಂದಲಗಳನ್ನು ನೋಡಿಕೊಂಡು ಪುರಾಣಗಳನ್ನು ಪ್ರಮಾಣಗಳು ಅಂತಲೇ ಒಪ್ಪಿಲ್ಲ. ಪುರಾಣಗಳು ಅದ್ಬಿಟ್ಟು ಅದೇನೋ ಏನೇನೋ ಹೇಳ್ತಾ ಇದೆ, ಅದು ಒಂದಕ್ಕೊಂದು ಸಂಬಂಧ ಇಲ್ಲ ಅಂಥೇಳಿ ವ್ಯಾಸರು ರಚನೆ ಮಾಡಿರ್ತಕ್ಕ ಪುರಾಣಗಳನ್ನೇ ಅನಾದರ ಮಾಡಿದ್ದಾರೆ. ಇದರೊಳಗೆ ಬರೀ ಪೂರ್ವಾಪರ ವಿರೋಧಗಳು, ಗೊಂದಲಗಳು ಏನೇನೋ ಇದೆ. ಆದ್ದರಿಂದ ಈ ಪುರಾಣಗಳಿಗೆ ವ್ಯಾಖ್ಯಾನ ಮಾಡೋಕ್ಕೂ ಹೋಗಿಲ್ಲ, ಪುರಾಣಗಳನ್ನು ಅದರಲ್ಲಿ ನೈರ್ಭರ್ಯವನ್ನೂ ತೋರಿಸಿಲ್ಲ. ನಿಜವಾಗಿ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅಂತ ಭಗವಂತ ಕೊಟ್ಟಿರೋ ಆದೇಶ. ಇತಿಹಾಸ ಮತ್ತು ಪುರಾಣಗಳ ಮೂಲಕ ವೇದದ ಅರ್ಥವನ್ನು ತಿಳ್ಕೊಳ್ಬೇಕು ಹಾಗೆ ಅಂತ ಹೇಳಿದ್ದಾರೆ. ವೇದಾರ್ಥವನ್ನು ಪೋಷಣೆ ಮಾಡುವಂತಹ ದೊಡ್ಡ ಪಾತ್ರ ಇತಿಹಾಸ ಪುರಾಣಗಳ ಪಾತ್ರ. ಆದರೆ ಅಂತಹ ಇತಿಹಾಸ ಪುರಾಣಗಳನ್ನೇ ವ್ಯಾಖ್ಯಾನಿಸಲಿಕ್ಕೆ ಹೋಗದೆ ಅದರಲ್ಲಿ ಅಂತಹ ವಿಶೇಷವಾದ ಆಧಾರವನ್ನೇ ತೋರದೆ ಕೈಬಿಟ್ಟಿದ್ದಾರೆ ಅನೇಕ ಜನ. ಆದರೆ ಆಚಾರ್ಯರು ಆ ಪುರಾಣಗಳನ್ನು ಹೇಗೆ ಅಧ್ಯಯನ ಮಾಡಬೇಕು ಮತ್ತು ಮಹಾಭಾರತದ ಶುದ್ಧವಾದ ಅರ್ಥ ಏನು ಅನ್ನೋದನ್ನು ಈ ಗ್ರಂಥದ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಮಹಾಭಾರತ ತಾತ್ಪರ್ಯವನ್ನು ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಏನಂತಂದರೆ ಪ್ರತಿನಿತ್ಯ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಓದಬೇಕು ಹಾಗೆ ಅಂತ ಅವರು ಯೋಗದೀಪಿಕಾ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಯೋಗದೀಪಿಕಾ ಅಂತಂದರೆ ಏನು ಅಂತಂದರೆ ಇದುವರೆಗೂ ಅದನ್ನು ಯಾರು ಕನ್ನಡದಲ್ಲಿ ಅನುವಾದ ಮಾಡಿಲ್ಲ, ಸಂಸ್ಕೃತದಲ್ಲೇ ಇದೆ. ಸಂಸ್ಕೃತದಲ್ಲೂ ಕೂಡ ಬಹಳ ಹಿಂದೆ ಪ್ರಿಂಟ್ ಆದದ್ದು. ಒಬ್ಬ ಸಾಧಕನ ಆಚರಣೆಗಳು ಏನಿರಬೇಕು, ಅವನ ಜೀವನದ ದಿನನಿತ್ಯದ ಬದುಕು ಯಾವ ರೀತಿ ಇರಬೇಕು ಅಂತ ಆಚಾರ್ಯರಿಂದ ಅವರು ಉಪದೇಶಗೊಂಡು ಒಬ್ಬ ಸಾಧಕನ ಜೀವನದ ದಿನಚರಿಯನ್ನು, ಅವನು ಯಾವ್ಯಾವ ರೀತಿ ಭಗವಂತನ ಧ್ಯಾನ ಮಾಡಬೇಕು, ಪ್ರಾಣಾಯಾಮ ಯಾವ ರೀತಿ ಮಾಡಬೇಕು, ಶಾಸ್ತ್ರಾಧ್ಯಯನ ಯಾವ ರೀತಿ ಮಾಡಬೇಕು, ಅವನು ಮಾಡಬೇಕಾದ ಎಲ್ಲ ಅನುಷ್ಠಾನಗಳ ದೇವತಾ ಪ್ರತಿಷ್ಠೆಗಳು ಹೇಗೆ ಮಾಡಬೇಕು, ಹೋಮ ಹವನಗಳಲ್ಲಿ ಯಾವ ಅನುಸಂಧಾನಗಳಿರಬೇಕು, ಇದೆಲ್ಲವನ್ನೂ ಸೇರಿಸಿ 5 ಅಧ್ಯಾಯದ ಒಂದು ಯೋಗದೀಪಿಕಾ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ, ಜುಜೋ ಗುರುವರ್ಚಕ ಶುದ್ಧ ಚರಣೋ ನಿತ್ಯ ಕರ್ಮಕೃತ್ ಸಾಯಂ ಪ್ರಾತಃ ಸಮಿಧ್ವೋಮಿ ಭೈಕ್ಷಾನ್ನಾದ ಶ್ರುತಿ ಪಠೇತ್ ಶ್ರೀಮದ್ಭಾರತ ತಾತ್ಪರ್ಯ ನಿರ್ಣಯಾದ್ಯಂ ಸಮಭ್ಯಸೇತ್. ಒಬ್ಬ ಬ್ರಾಹ್ಮಣನಾದವನು, ಬ್ರಹ್ಮಚಾರಿ ಆದವನು, ಗುರುವರ್ಚಕ ಪ್ರತಿನಿತ್ಯ ಗುರುಗಳನ್ನು ಪೂಜೆ ಮಾಡಬೇಕು, ಪರಿಶುದ್ಧವಾದ ಆಚಾರವುಳ್ಳವನಾಗಿರಬೇಕು, ನಿತ್ಯ ಕರ್ಮವನ್ನು ಮಾಡತಕ್ಕಂಥವನಾಗಿರಬೇಕು, ಸಾಯಂಕಾಲ ಮತ್ತು ಬೆಳಗ್ಗೆ ಹೋಮ ಮಾಡಬೇಕು, ಭಿಕ್ಷೆ ಬೇಡಿ ತಂದ ಅನ್ನವನ್ನು ತಿನ್ನಬೇಕು, ವೇದಗಳನ್ನು ಅಧ್ಯಯನ ಮಾಡ್ತಾ ಇರಬೇಕು, ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಪ್ರತಿನಿತ್ಯ ಓದ್ತಾ ಇರಬೇಕು ಅವನು ಅಂತ ನಾರಾಯಣ ಪಂಡಿತಾಚಾರ್ಯರು ತಿಳಿಸಿದ್ದಾರೆ. ಅದನ್ನೇ ಆಚಾರ್ಯ ಹೇಳ್ತಾ ಇದ್ದಾರೆ. ರಾಮಾಯಣದ ಕಥೆಯನ್ನು ಹೇಳಿ ಅದರ ಕೊನೆಯೊಳಗೆ ಹೇಳ್ತಾರೆ, ಇತಿ ಅಶೇಷ ಪುರಾಣೇಭ್ಯ ಪಂಚರಾತ್ರೇಭ್ಯ ಏವ ಚ ಭಾರತಾಚ್ಚೈವ ವೇದೇಭ್ಯ ಮಹಾರಾಮಾಯಣಾದಪಿ ಪರಸ್ಪರ ವಿರೋಧಸ್ಯ ಹಾನಾತ್ ನಿರ್ಣೀಯ ತತ್ವತಃ ಯುಕ್ತ್ಯಾ ಬುದ್ಧಿಬಲಾಚ್ಚೈವ ವಿಷ್ಣೋರೇವ ಪ್ರಸಾದತಃ
ಬಹುಕಲ್ಪಾನುಸಾರೇಣ ಮಯಾ ಇಯಂ ಸತ್ಕಥಾ ಉದಿತ ನೈಕಗ್ರಂಥಾಶ್ರಯಾತ್ ತಸ್ಮಾತ್ ನ ಆಶಂಕ್ಯ ಅತ್ರ ವಿರುದ್ಧತಾ. ಅವ್ರು ಹೇಳ್ತಾರೆ, ಎಲ್ಲ ಪುರಾಣಗಳನ್ನು ಮತ್ತು ಪಂಚರಾತ್ರಗಳನ್ನು, ಭಾರತ, ಎಲ್ಲ ವೇದಗಳು, ಮೂಲ ರಾಮಾಯಣ ಇದಿಷ್ಟನ್ನೂ ಅಧ್ಯಯನ ಮಾಡಿ ಅವುಗಳಲ್ಲಿ ಪರಸ್ಪರ ವಿರೋಧವನ್ನು ಕೈಬಿಟ್ಟು ಯಥಾರ್ಥವಾದ ರೀತಿಯಿಂದ ತತ್ವವನ್ನು ನಿರ್ಣಯ ಮಾಡಿ ಯುಕ್ತಿ, ದೇವರು ಕೊಟ್ಟ ಬುದ್ಧಿಯ ಬಲ, ಭಗವಂತನ ಪ್ರಸಾದ ಇದರೆಲ್ಲದರ ಪ್ರಭಾವದಿಂದ ಅನೇಕ ಕಲ್ಪಗಳಿಗೆ ಅನುಸಾರವಾಗಿ ನಡೆದ ರಾಮಾಯಣದ ಕಥೆಯನ್ನು ನಾನಿಲ್ಲಿ ನಿರೂಪಣೆ ಮಾಡಿದ್ದೇನೆ. ಆದ್ದರಿಂದ ಇದರಲ್ಲಿ ಬೇರೆ ಗ್ರಂಥದಲ್ಲಿ ಹಾಗೆ ಹೇಳಿದ್ದಾರೆ, ಮಧ್ವಾಚಾರ್ಯ ಹೀಗೆ ಹೇಳಿದಾರಲ್ಲ ಅಂತ ವಿರೋಧದ ಪ್ರಶ್ನೆ ಮಾಡಬೇಡಿ. ನೀವು ನಿಮಗೆ ಗೊತ್ತಿರೋದು, ನಿಮಗೆ ಗೊತ್ತಿಲ್ಲದೆ ಇರೋದು, ನೀವು ಓದಿರೋದು, ಓದದೇ ಇರೋದು ಎಲ್ಲ ಗ್ರಂಥಗಳನ್ನು ಓದಿ ಅದರ ಸಾರ ಮಥನ ಮಾಡಿ ಈ ರಾಮಾಯಣದ ಕಥೆಯನ್ನು ನಾನಿಲ್ಲಿ ನಿರೂಪಣೆ ಮಾಡಿದ್ದೇನೆ. ಬರೇ ರಾಮಾಯಣ ಅಂತ ಅಷ್ಟೇ ಮಾಡಲ್ಲ, ಮೂಲ ರಾಮಾಯಣ, ವೇದಗಳು, ಭಾರತ, ಎಲ್ಲ ಪುರಾಣಗಳು, ಎಲ್ಲ ಕಡೆ ಬರುವ ರಾಮಾಯಣವನ್ನೆಲ್ಲ ಸಂಗ್ರಹ ಮಾಡಿ ಅದನ್ನೆಲ್ಲ ವಿಮರ್ಶೆ ಮಾಡಿ ಅದರ ನಿರ್ಣಯವನ್ನು ನಾನಿಲ್ಲಿ ಬರೆದಿದ್ದೇನೆ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಅನಂತರ ಕೊನೆಯಲ್ಲೂ ಕೂಡ ಹೇಳ್ತಾರೆ ಅಂತಂದರೆ, ಮಧ್ಯ ಮಧ್ಯೆ ಅನೇಕ ಕಡೆಗಳಲ್ಲಿ ಈ ಮಾತು ಹೇಳ್ತಾರೆ. ಇತಿ ಋಗ್ಯಜು ಸಾಮಾಥರ್ವ ಪಂಚರಾತ್ರೇತಿಹಾಸತಃ ಪುರಾಣೇಭ್ಯಸ್ತಥಾ ಅನ್ಯೇಭ್ಯ ಶಾಸ್ತ್ರೇಭ್ಯೋ ನಿರ್ಣಯಕೃತಃ. ಋಗ್ಯಜಸ್ಸಾಮಾಥರ್ವ ಪಂಚರಾತ್ರ ಇತಿಹಾಸ ಪುರಾಣಗಳು, ಇತರ ಶಾಸ್ತ್ರಗಳು, ಎಲ್ಲ ಶಾಸ್ತ್ರಗಳಿಂದ ಮಥನ ಮಾಡಿ ಈ ನಿರ್ಣಯವನ್ನು ರಚನೆ ಮಾಡಿದ್ದೇನೆ. ವಿಷ್ಣುಆಜ್ಞೆಯ ಏವ ವಿದುಷ ತತ್ ಪ್ರಸಾದ ಬಲೋನ್ನತೆ ಆನಂದ ತೀರ್ಥ ಮುನಿನ ಪೂರ್ಣಪ್ರಜ್ಞಾಭಿಧಾಯುಜ. ಪರಮಾತ್ಮನ ಆಜ್ಞೆಯಿಂದಲೇ, ಅವನ ಅನುಗ್ರಹದಿಂದಲೇ ಪ್ರತಿಭಾ ಜ್ಞಾನದ ಬಲವನ್ನು ಪಡೆದು ನಾನು ಅವನ ಆದೇಶದಿಂದ, ಅವನ ಅನುಗ್ರಹದಿಂದಲೇ ಈ ಗ್ರಂಥವನ್ನು ಆನಂದ ತೀರ್ಥ ಪೂರ್ಣಪ್ರಜ್ಞ ಎಂಬ ಹೆಸರಿರತಕ್ಕಂತಹ ಆನಂದ ತೀರ್ಥ ಮುನಿಯಾದ ನಾನು ಈ ಗ್ರಂಥವನ್ನು ರಚನೆ ಮಾಡಿದ್ದೇನೆ. ತಾತ್ಪರ್ಯಂ ಶಾಸ್ತ್ರಾಣಾಂ ಸರ್ವೇಷಾಂ ಉತ್ತಮಂ ಮಯಾ ಪ್ರೋಕ್ತಂ ಪ್ರಾಪ್ಯ ಅನುಜ್ಞಾಂ ವಿಷ್ಣೋ ಏತಜ್ಞಾತ್ವೈವ ವಿಷ್ಣುರಾಪ್ಯೋಸೌ. ಎಲ್ಲ ಶಾಸ್ತ್ರಗಳ ತಾತ್ಪರ್ಯವನ್ನು ನಾ ಈ ಗ್ರಂಥದಲ್ಲಿ ಸಂಗ್ರಹ ಮಾಡಿದ್ದೇನೆ, ಭಗವಂತನ ಅಪ್ಪಣೆ ಪಡೆದು. ಆದ್ದರಿಂದ ಭಗವಂತನನ್ನು ಹೊಂದಬೇಕು ಅಂತ ಯಾರಿಗಾದರೂ ಅಪೇಕ್ಷೆ ಇದ್ದರೆ ಈ ಗ್ರಂಥವನ್ನು ಎಷ್ಟು ನೀವು ಅಧ್ಯಯನ ಮಾಡ್ತೀರಿ, ಎಷ್ಟು ಆವೃತ್ತಿ ಮಾಡ್ತೀರಿ, ಅದರಿಂದ ಭಗವಂತ ಪ್ರಸನ್ನನಾಗಿ ನಿಮ್ಮ ಕೈಗೆ ಸಿಗ್ತಾನೆ ಅನ್ನುವ ಮಾತನ್ನು ತಿಳಿಸ್ತಾ ಇದ್ದಾರೆ. ತಿಳಿಸ್ತಾ ಇಲ್ಲೊಂದು ಕಡೆ ಹೇಳ್ತಾರೆ, ಇದರ ಈ ಮಹಾಭಾರತ ತಾತ್ಪರ್ಯ ನಿರ್ಣಯದ ಫಲ ಏನು ಅಂತಂದರೆ ಅವ್ರು ಹೇಳ್ತಾರೆ, ಅತ್ರೋದಿತಾ ಯಾಶ್ಚ ಕಥಾ ಸಮಸ್ತಾ ವೇದ ಇತಿಹಾಸಾದಿ ನಿರ್ಣಯೋತ್ಥಾ. ಇಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಕಥೆಗಳು ವೇದ ಇತಿಹಾಸಗಳಿಂದ ಮಥನ ಮಾಡಿ ನಿರ್ಣಯ ಮಾಡಿ ಬರೆದಿರೋದು. ಆದರೆ ತಸ್ಮಾದಯಂ ಗ್ರಂಥವರ ಅಖಿಲ ಉರು ಧರ್ಮಾದಿ ಮೋಕ್ಷಾಂತ ಪುಮರ್ಥ ಹೇತು. ಧರ್ಮಾರ್ಥ ಕಾಮ ಮೋಕ್ಷ ಎಲ್ಲವನ್ನೂ ಕೊಡ್ತಕ್ಕ ಗ್ರಂಥ ಇದು. ಅಷ್ಟೇ ಯಾಕೆ ಕಿಂವಾ ಉದಿತೈ ಅಸ್ಯ ಗುಣೈ. ಈ ಗ್ರಂಥದ ಮಹಿಮೆಯನ್ನು, ಪ್ರಭಾವವನ್ನು ಎಷ್ಟು ಅಂತ ವರ್ಣನೆ ಮಾಡಲಿ. ಒಂದು ಹೇಳ್ತೇನೆ, ನಾರಾಯಣ ಪ್ರೀತಿ ಮುಪೈತಿ ಅಥೋ ಅಲಂ. ಶ್ರೀಮನ್ನಾರಾಯಣ ಇದರಿಂದ ಪ್ರೀತನಾಗ್ತಾನೆ, ಅದಕ್ಕಿಂತ ದೊಡ್ಡ ಫಲ ಇನ್ನೊಂದಿಲ್ಲ. ಬೇರೆ ಬೇರೆ ಲೌಕಿಕ ಪುರುಷಾರ್ಥಗಳನ್ನು ಕೇಳೋರಿಗೋಸ್ಕರ ಧರ್ಮ ಅರ್ಥ ಕಾಮ ಮೋಕ್ಷ ನೀವು ಬಯಸಿದ ಎಲ್ಲ ಫಲವೂ ಇದು ಈ ಗ್ರಂಥದ ಅಧ್ಯಯನದಿಂದ ಸಿಗುತ್ತೆ. ಹೆಚ್ಚಿಗೆ ಏನು ಹೇಳಿ, ಸಾಕ್ಷಾತ್ ನಾರಾಯಣ ಈ ಗ್ರಂಥದ ಅಧ್ಯಯನದಿಂದ ಪ್ರಸನ್ನನಾಗಿ ಅನುಗ್ರಹ ಮಾಡ್ತಾನೆ. ಇದಕ್ಕಿಂತ ದೊಡ್ಡ ಫಲ ಇನ್ನೇನು ಬೇಕು ನಿಮಗೆ, ಹಾಗೆ ಅಂತ ಹೇಳ್ತಾರೆ. ಹಾಗಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥ ಪ್ರತಿನಿತ್ಯವೂ ಮನನ ಮಾಡಬೇಕಾದ ಗ್ರಂಥ, ಅಧ್ಯಯನ ಮಾಡಬೇಕಾದ ಗ್ರಂಥ. ನಮಗೆ ಅಧ್ಯಯನ ಮಾಡುವಷ್ಟು ಸೌಕರ್ಯ ಇಲ್ಲದೆ ಹೋದರೆ, ಮನನ ಮಾಡುವಷ್ಟು ಬುದ್ಧಿಯ ವೈಶಾಲ್ಯ ಇಲ್ಲದೆ ಹೋದರೆ, ಕಡೆ ಪಕ್ಷ ಸುಮ್ಮನೆ ಓದುತ್ತಾ ಇದ್ದರೂ ಕೂಡ ಮಹಾಫಲವನ್ನು ಕೊಡತಕ್ಕಂತಹ ಅದ್ಭುತವಾದ ಗ್ರಂಥ ಅನ್ನುವುದನ್ನು ಇಲ್ಲಿ ಗಮನಿಸಬೇಕು. ಅನಂತರ ಕೆಲವು ಉದಾಹರಣೆಗಳನ್ನು ತಾತ್ಪರ್ಯ ನಿರ್ಣಯದಿಂದ ಆಗಿರತಕ್ಕಂತಹ ಕೆಲವು ಉದಾಹರಣೆಗಳನ್ನು, ಅವರು ಕೊಟ್ಟ ನಿರ್ಣಯಗಳನ್ನು ನಾವು ನೋಡೋಣ. ಅಂದರೆ ಇಲ್ಲಿ ಕೆಲವರು ಹೇಗೆ ಆಧುನಿಕರು ಪುರಾಣಗಳಲ್ಲಿ ಸೇರಿಸಿದ್ದಾರೆ ಅನ್ನೋದಕ್ಕೆ ಸುಮ್ಮನೆ ವಿನೋದಕ್ಕೆ ಒಂದು ಇರೋ ಉದಾಹರಣೆ ಹೇಳ್ತಾರೆ. ಅಂತಂದರೆ ಭವಿಷ್ಯ ಪುರಾಣ ಅಂತ ಒಂದು, ಆ ಭವಿಷ್ಯ ಪುರಾಣದಲ್ಲಿ ಒಂದು ಅತ್ಯಂತ ಆಶ್ಚರ್ಯಕರವಾದ ಒಂದು ಪ್ರಕ್ಷೇಪ ಇದೆ. ಅಂದರೆ ಸೇರಿಸಿರೋದು ಏನು ಅಂತಂದರೆ, ಮುಂದೆ ಮ್ಲೇಚ್ಛರು ಭಾರತವನ್ನು ಆಕ್ರಮಣ ಮಾಡಿ ಆಳ್ತಾರೆ. ಅವರು ಯಾವಾಗ ಆಳ್ತಾರೆ ಆವಾಗ ಭಾರತೀಯರೆಲ್ಲ ಚೈತ್ರ ವೈಶಾಖ ಅನ್ನುವ ಮಾಸದ ಹೆಸರುಗಳನ್ನು ಮರಿತಾರೆ. ಮರೆದು ಅದನ್ನು ಕೈಬಿಟ್ಟು
ಜನವರಿ ಫೆಬ್ರವರಿ ಅಂತ ಮಾಸ ಹೇಳಕ್ಕೆ ಶುರು ಮಾಡ್ತಾರೆ. ಇದು ಯಾಕೆ ಭವಿಷ್ಯ ವೇದವ್ಯಾಸ ಪುರಾಣದ ಬರೋಕ್ಕೆ ಸಾಧ್ಯ ಕಥೆ ಹೇಳ್ರಿ. ಅದೇನೋ ಜಾನ್ವರಿ ಫೆಬ್ರವರಿ ಅಂತ, ಫೆಬ್ರವರಿ ಅಂತೂ ಹಾಕಿಲ್ಲ ಅದು ಯಾಕಂದರೆ ಹಿಂದಿಯವರು ಮಾಡಿರೋ ಕೆಲಸ ಅದು. ಆದ್ದರಿಂದ ಅವರು ಈ ಕಥೆಯನ್ನು ತಾವು ಕಥೆ ಸೃಷ್ಟಿ ಮಾಡಿ ಅದನ್ನು ಭವಿಷ್ಯದ ಪುರಾಣದಲ್ಲಿ ಸೇರಿಸಿಟ್ಟಿದ್ದಾರೆ. ಹೀಗಿಂಥ ಅತ್ಯಂತ ಕ್ಲೀಶೆ ಅಂತಾರಲ್ಲ ಅಂಥ ಅಂಶಗಳನ್ನೆಲ್ಲ ಪುರಾಣಗಳಲ್ಲಿ ಸೇರಿಸ್ಬಿಡ್ತಾರೆ. ಮತ್ತು ಎಷ್ಟೆಷ್ಟೋ ಕ್ಷೇತ್ರ ಮಹಾತ್ಮೆಗಳನ್ನು ಸ್ಕಂದ ಪುರಾಣದಲ್ಲಿ ಹೀಗೆ ಸೇರಿಸ್ಬಿಟ್ಟಿದ್ದಾರೆ. ಅವರವರ ಊರಿಗೆ ಅವತ್ತು ಟಿ ವಿ ಇರಲಿಲ್ಲ, ಇವತ್ತಾದರೆ ಹೀಗೂ ಉಂಟೆ ಒಳಗೆ ಒಂದು ಪ್ರಚಾರ ಮಾಡಿಬಿಡ್ತಾರೆ. ಜನಗಳೆಲ್ಲ ಆ ಕ್ಷೇತ್ರಕ್ಕೆ 1000 ಜನ ಬರ್ತಾರೆ. ಆಮೇಲೆ ಅದೊಂದು ಮಾರ್ಗ ಇವಾಗ ಕಂಡಿಡ್ಕೊಂಡಿದ್ದಾರೆ. ಆದರೆ ಆ ಕಾಲದಲ್ಲಿ ಅದೆಲ್ಲ ಸೌಲಭ್ಯಗಳು ಇರಲಿಲ್ವಲ್ಲ. ಹಾಗಾಗಿ ತಮ್ಮ ಊರಿನ ಕಥೆಯನ್ನೆಲ್ಲ ಸೇರಿಸಿ ಸ್ಕಾಂದ ಪುರಾಣದಲ್ಲಿ ಹಾಕ್ಬಿಡೋದು. ಯಾರೋ ಪಂಡಿತ ಕೈಲಿ ಶ್ಲೋಕ ಮಾಡಿಸೋದು, ಸ್ಕಾಂದ ಪುರಾಣದಲ್ಲಿ ಸೇರಿಸ್ಬಿಡೋದು. ಸ್ಕಾಂದ ಪುರಾಣದಲ್ಲಿ ಇಂಥ ಹಾವಳಿ ವಿಪರೀತ ಆಗಿದೆ. ಆ ಕ್ಷೇತ್ರಕ್ಕೂ ಆ ವ್ಯಕ್ತಿಗಳಿಗೂ ಕಥೆಗೂ ಆ ಸಂಬಂಧವೇ ಇಲ್ಲದೆ ಇರೋದನ್ನೆಲ್ಲ ಪೋಣಿಸಿ ಆ ಕ್ಷೇತ್ರ ಪ್ರಚಾರ ಆಗಬೇಕು ಅಂಥೇಳಿ ಶ್ಲೋಕಗಳನ್ನು ಮಾಡಿ ಪುರಾಣದಲ್ಲಿ ಸೇರಿಸಿರುವಂಥ ಅನಾಹುತಗಳು ಬೇಕಾದಷ್ಟಿದೆ. ಇದನ್ನೆಲ್ಲ ನೋಡಿಯೇ ಆಚಾರ್ಯರು ನಿರ್ಣಯ ಬರೆದದ್ದು ಅನ್ನೋದನ್ನು ನಾವು ಗಮನಿಸಬೇಕು. ಇದಕ್ಕೆ ಒಂದು ಉದಾಹರಣೆಯನ್ನು ನಿಮಗೆ ಹೇಳೋಣ. ಏನಂತಂದರೆ, ಆಚಾರ್ಯರು ಎಷ್ಟೋ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಒಂದು ವಿಚಾರವನ್ನು ಹೇಳಿದರೆ ಅದಕ್ಕೆ ಪ್ರಮಾಣವಾಗಿ ಒಂದು ವೇದವಾಕ್ಯವನ್ನು ಹೇಳ್ತಾರೆ. ಆ ವೇದವಾಕ್ಯಕ್ಕೆ ಏನು ಅರ್ಥ ಮಾಡಬೇಕು, ನಾವು ಹೇಳಿದ ಅರ್ಥವೇ ಯಾಕಾಗಬೇಕು, ಇನ್ನೊಬ್ರು ಹೇಳಿದ ಅರ್ಥ ಯಾಕಾಗಬಾರ್ದು ಅಂತ ವಿವಾದ ಬರುತ್ತೆ. ಅದಕ್ಕೆ ಮಧ್ವಾಚಾರ್ಯರು ಆ ವೇದ ಮಂತ್ರದ ಆಧಾರ ಕೊಟ್ಟು ಈ ವೇದ ಮಂತ್ರಕ್ಕೆ ವೇದವ್ಯಾಸರು ಈ ಪುರಾಣದಲ್ಲಿ ಹೀಗೆ ಅರ್ಥ ವಿವರಣೆ ಕೊಟ್ಟಿದ್ದಾರೆ. ಆದ್ದರಿಂದ ವೇದವ್ಯಾಸರು ಹೇಳಿದ ವಿವರಣೆಯಿಂದ ಈ ವೇದದ ಮಂತ್ರ ಅರ್ಥ ತಿಳ್ಕೊಳ್ಬೇಕೇ ಹೊರತು ನಾವು ನಮ್ಮ ಬುದ್ಧಿ ಪಾಂಡಿತ್ಯಗಳನ್ನು ಪ್ರಯೋಗ ಮಾಡೋದಲ್ಲ ಅಂತ ಕೊಡ್ತಾರೆ. ಹೀಗೆ ಆ ಪುರಾಣ ಗ್ರಂಥಕ್ಕೆ ಹಾಗೆ ಅರ್ಥ ಮಾಡಬೇಕು ಅನ್ನೋದಕ್ಕೆ ಇನ್ನೊಂದು ಆಧಾರ ಕೊಡ್ತಾರೆ. ಹೀಗೆ ಮಾತಿಗೆ ವೇದದ ಆಧಾರ, ಆ ವೇದದ ಅರ್ಥ ವಿವರಣೆ ಮಾಡಲಿಕ್ಕೆ ಪುರಾಣದ ಆಧಾರ, ಇಷ್ಟು ಕೊಡ್ತಾ ಹೋಗ್ತಾರೆ ಎಲ್ಲ ಕಡೆ ಕೂಡ. ಅದು ಈ ಅವರು ಕೊಟ್ಟಿರುವ ಅನೇಕ ಪ್ರಮಾಣಗಳು ಇವತ್ತಿನ ಗ್ರಂಥಗಳಲ್ಲಿ ನಮಗೆ ಸಿಗೋದಿಲ್ಲ. ಹಾಗಾಗಿ ಉಳಿದವರು ಮಧ್ವಾಚಾರ್ಯರ ಮೇಲೆ ದೊಡ್ಡ ಆಪಾದನೆ ಹೊರಿಸ್ತಾರೆ. ಏನಂದರೆ, ಅವರು ಏನೇನು ಆ ಪುರಾಣದಲ್ಲಿ ಹೇಳಿದೆ, ಈ ಪುರಾಣದಲ್ಲಿ ಹೇಳಿದೆ, ಅಲ್ಲಿ ಹೇಳಿದೆ, ಇಲ್ಲಿ ಹೇಳಿದೆ ಅಂತ ಆಧಾರ ಕೊಡ್ತಾರೆ, ಆಕಾರಗಳು ಕೊಡ್ತಾರೆ. ಅದು ಯಾವುದೂ ಇವತ್ತಿನ ಗ್ರಂಥಗಳಲ್ಲಿ ಎಷ್ಟೋ ವಿಷಯಗಳು ಸಿಗೋದಿಲ್ಲ. ಆದ್ದರಿಂದ ಅದೆಲ್ಲ ಸುಮ್ಮನೆ ಅವರೇ ಕಪೋಲ ಕಲ್ಪನೆ ಮಾಡಿ ಸೇರಿಸ್ಬಿಟ್ಟಿದ್ದಾರೆ ಹಾಗೆ ಅಂತ ಮಧ್ವಾಚಾರ್ಯರ ಮೇಲೆ ಆಪಾದನೆ ಮಾಡ್ತಾರೆ. ತಮಾಷೆ ಅಂತಂದರೆ ಎಷ್ಟೋ ಶ್ಲೋಕಗಳು ಇವತ್ತಿಗೂ ಬೇರೆ ಬೇರೆ ಕಡೆ ಸಿಗುತ್ತೆ. ಕೆಲವು ಶ್ಲೋಕಗಳು ಆಚಾರ್ಯರು ಇಂಥ ಪುರಾಣದಲ್ಲಿ ಅಂತ ಹೇಳಿದ್ರೆ ಆಧುನಿಕರ ಹಾವಳಿಯಿಂದ ಅದು ಬೇರೆ ಇನ್ಯಾವುದೋ ಪುರಾಣದಲ್ಲಿ ಆ ಶ್ಲೋಕ ಸಿಕ್ಕಿರುತ್ತೆ ನಮಗೆ. ಇನ್ನು ಕೆಲವು ಸಿಕ್ಕೇ ಇರಲ್ಲ. ವಿಜೇಂದ್ರ ಸ್ವಾಮಿಗಳ ಕಾಲಕ್ಕೆ ಅಪ್ಪಯ್ಯ ದೀಕ್ಷಿತರು ಇದೇ ಆಕ್ಷೇಪ ಮಾಡಿದ್ರಂತೆ. ಈ ಆಕ್ಷೇಪ ಪರಿಹಾರ ಮಾಡೋದಕ್ಕೋಸ್ಕರವೇ ವಿಜೇಂದ್ರ ಸ್ವಾಮಿಗಳು ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಹೇಳ್ತಾರವರು, ನಿಮಗೆ ಸಿಗಲಿಲ್ಲ ಅಂದ ಮಾತ್ರಕ್ಕೆ ಆ ಪುರಾಣದಲ್ಲಿ ಇದು ಇಲ್ಲವೇ ಇಲ್ಲ, ಆ ವೇದದಲ್ಲಿ ಈ ವಾಕ್ಯವೇ ಇಲ್ಲ ಅಂತ ಆಪಾದನೆ ಮಾಡೋ ಸುಳ್ಳು. ಇದ್ದದ್ದು ಯಾವುದೂ ನಮಗೆಲ್ಲವೂ ಸಿಕ್ಕಿಲ್ಲ, ಸಿಕ್ಕಿದ್ದು ಎಲ್ಲವೂ ಅರ್ಥವಾಗಿಲ್ಲ. ಇಲ್ಲ ಅನ್ನೋ ನಮಗೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ನೀವು ಇದು ಸುಳ್ಳು ಅಂತ ಹೇಳೋದಾದರೆ, ಅವರು ರಾಮಾನುಜರ ಭಾಷ್ಯದಲ್ಲಿ ರಾಮಾನುಜರು ಉದಾಹರಣೆ ಕೊಟ್ಟಿರೋ ಶ್ಲೋಕಗಳಲ್ಲಿ ಲೀಸ್ಟ್ ಮಾಡ್ತಾರೆ. ಶಂಕರ ಭಾಷೆಯಲ್ಲಿ ಶಂಕರಾಚಾರ್ಯರು ಉದಾಹರಣೆ ಮಾಡಿರೋ ಶ್ಲೋಕಗಳು, ಪುರಾಣ ವಾಕ್ಯಗಳು, ವೇದ ವಾಕ್ಯಗಳು ಉದಾಹರಣೆ ಕೊಡ್ತಾರೆ. ಇದು ಎಲ್ಲೂ ಸಿಗ್ತಾ ಇಲ್ಲ ಇವತ್ತು. ಹಾಗಾದರೆ ಇದನ್ನು ಸುಳ್ಳು ಅಂತ ಹೇಳ್ತೀರಾ ನೀವು ಅಂತ ವಿಜೇಂದ್ರ ಸ್ವಾಮಿಗಳು ಅಂಥದ್ದು ಪಟ್ಟಿ ಮಾಡಿ ಕೇಳ್ತಾರೆ ಅವರಿಗೆ. ಆದ್ದರಿಂದ ಅದರ ಮೂಲ ಇವತ್ತಿನ ಗ್ರಂಥಗಳಲ್ಲಿ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ಅದು ಮೋಸ, ಕಪೋಲ ಕಲ್ಪನೆ ಅಂತೆಲ್ಲ ಹೇಳೋದಾದರೆ, ಇದು ಬೇರೆ ಬೇರೆ ಮತಾಚಾರ್ಯರು ಬರೆದ ಗ್ರಂಥಗಳಲ್ಲೂ ಸಿಗದೇ ಇರತಕ್ಕಂಥ ಶ್ಲೋಕಗಳು, ವೇದವಾಕ್ಯಗಳಿದೆಯಪ್ಪ. ಅದರಿಂದ ಹಾಗೆಲ್ಲ ಕುರುಡರಾಗಿ ಮಾತಾಡಬಾರ್ದು ಅಂಥೇಳಿ ವಿಜೇಂದ್ರ ಸ್ವಾಮಿಗಳು ಅದಕ್ಕೋಸ್ಕರವೇ ಒಂದು ಗ್ರಂಥವನ್ನು ಬರೆದು ಅದನ್ನೆಲ್ಲ ಪಟ್ಟಿ ಮಾಡಿ ನಮಗೆ ತೋರಿಸ್ಕೊಡ್ತಾರೆ. ಇನ್ನೊಂದು ಏನಾಗಿದೆ ಅಂತಂದರೆ, ಉದಾಹರಣೆ, ಸಣ್ಣ ಉದಾಹರಣೆ, ಇವೆಲ್ಲ ಭಾಗವತ ಪುರಾಣ ಕೇಳಬೇಕಾದ್ರೆ ಈ ಕಥೆ ಕೇಳಿರ್ತೀರಿ. ಒಂದು ಪಾಂಡವರ ಶಿಬಿರವನ್ನು ಅಶ್ವತ್ಥಾಮರು ದಹನ ಮಾಡಿದ್ದಾರೆ. ಆಮೇಲೆ ಅಶ್ವತ್ಥಾಮ 5 ಜನ ದ್ರೌಪದಿಯ ಮಕ್ಕಳ ತಲೆಯನ್ನು ಕತ್ತರಿಸಿ ದುರ್ಯೋಧನನಿಗೆ ತಂದು ತೋರಿಸ್ತಾರೆ. ದುರ್ಯೋಧನ ಅದನ್ನು ನೋಡಿ ಖುಷಿಪಟ್ಟು ಮರಣವನ್ನು ಹೊಂತಾನೆ. ಅನಂತರ ಅಶ್ವತ್ಥಾಮರು ಕಾಡಿಗೆ ಹೋಗ್ತಾರೆ. ಆ ಅಶ್ವತ್ಥಾಮರ ಅಟ್ಟಿಸಿಕೊಂಡು ಭೀಮಸೇನ ಹೋಗ್ತಾನೆ. ಅವರ ಹಿಂದೆ ಕೃಷ್ಣಾರ್ಜುನರು ಹೋಗ್ತಾರೆ, ಧರ್ಮರಾಜರು ಹೋಗ್ತಾರೆ. ಆ ಅಶ್ವತ್ಥಾಮ ಇನ್ನೆಲ್ಲೂ ತಪ್ಪಿಸ್ಕೊಳ್ಳಿಕ್ಕಾಗದೆ ದಿಕ್ಕು ತೋಚದೆ ಹಿಂತಿರುಗಿ ತಮ್ಮ ರಕ್ಷಣೆಗೋಸ್ಕರ
ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಆಗ ಆ ಅಶ್ವತ್ಥಾಮರು ಬಿಟ್ಟ ಬ್ರಹ್ಮಾಸ್ತ್ರವನ್ನು ತಡೆಯುವುದಕ್ಕೋಸ್ಕರ ಅರ್ಜುನನೂ ಪ್ರತಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಆಗ ವೇದವ್ಯಾಸರು ಬಂದು ಎರಡೂ ಬ್ರಹ್ಮಾಸ್ತ್ರಗಳನ್ನು ಉಪಸಂಹಾರ ಮಾಡಲಿಕ್ಕೆ ಹೇಳ್ತಾರೆ. ಅರ್ಜುನ ಕೂಡಲೇ ಅದನ್ನು ಉಪಸಂಹಾರ ಮಾಡ್ತಾರೆ. ಅಶ್ವತ್ಥಾಮರು ಅದನ್ನು ಉಪಸಂಹಾರ ಮಾಡಲಿಕ್ಕೆ ಆಗೋದಿಲ್ಲ. ಆಗ ವೇದವ್ಯಾಸರು ಅಶ್ವತ್ಥಾಮನ ಮೇಲೆ ಆಕ್ಷೇಪ ಮಾಡ್ತಾರೆ. ಅಸ್ತ್ರವನ್ನು ಹಿಂದಕ್ಕೆ ಪಡೆಯಲಿಕ್ಕೆ ಗೊತ್ತಿಲ್ಲದೆ ಇರತಕ್ಕ ನೀನು ಯಾಕೆ ಅದನ್ನು ಪ್ರಯೋಗ ಮಾಡಿದಿ? ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಬೇಕಾದ್ರೆ ಅದು ಹಿಂದಕ್ಕೆ ಪಡೆಯೋದು ಗೊತ್ತಿರಬೇಕು, ಗೊತ್ತಿದ್ದರೆ ಮಾತ್ರ ಪ್ರಯೋಗ ಮಾಡಬೇಕು ಅಂತ ಅದರ ನಿಯಮ. ಹಿಂದಕ್ಕೆ ಪಡೆಯೋದು ಗೊತ್ತಿಲ್ಲದೆ ಹೇಗೆ ಪ್ರಯೋಗ ಮಾಡಿದೆ ನೀನು? ಆದ್ದರಿಂದ ನೀನು ಅಪರಾಧ ಮಾಡಿದ್ದಿ. ಈ ಅಪರಾಧ ಪರಿಹಾರಕ್ಕೋಸ್ಕರ ನಿನ್ನ ತಲೆಯಲ್ಲಿರ್ತಕ್ಕ ಶಿರೋರತ್ನವನ್ನು ಕೊಡು ಹಾಗೆ ಅಂತ ಆದೇಶ ಕೊಡ್ತಾರೆ. ಆಗ ಅಶ್ವತ್ಥಾಮರು ತಮ್ಮ ತಲೆಯಲ್ಲಿರುವ ಶಿರೋಮಣಿಯನ್ನು ತೆಗೆದು ಭೀಮನಿಗೆ ಒಪ್ಪಿಸ್ತಾರೆ. ವೇದವ್ಯಾಸರು ಮತ್ತು ಕೃಷ್ಣ ಇಬ್ಬರು ಕೂಡ ಅಶ್ವತ್ಥಾಮರಿಗೆ ಶಾಪ ಕೊಡ್ತಾರೆ. ಮುಂದೆ ತಪಸ್ಸಿಗೆ ಅವರು ಅಶ್ವತ್ಥಾಮರ ಕಾಡಿಗೆ ಹೋಗ್ತಾರೆ. ಇದು ಮಹಾಭಾರತದಲ್ಲಿ ಬಂದಿರೋ ಕಥೆ. ಇದು ಭಾಗವತದಲ್ಲಿ ಇದೇ ಕಥೆ ಇನ್ನೊಂದು ರೀತಿಯಿಂದ ಬರುತ್ತೆ. ಮಲಗಿದ್ದ ದ್ರೌಪದಿಯ ಮಕ್ಕಳನ್ನು ಆ ಅಶ್ವತ್ಥಾಮರು ಕೊಂದು ಓಡ್ತಾ ಇದ್ದಾರೆ. ಆಗ ಕೃಷ್ಣಾರ್ಜುನರು ಅವರನ್ನು ಅಟ್ಟಿಸಿಕೊಂಡು ಹೋಗಿದ್ದಾರೆ. ಅಶ್ವತ್ಥಾಮರು ಬ್ರಹ್ಮಾಸ್ತ್ರ ಬಿಟ್ಟಿದ್ದಾರೆ. ಅರ್ಜುನ ಅದನ್ನು ಉಪಸಂಹಾರ ಮಾಡಿ ಅಶ್ವತ್ಥಾಮರನ್ನು ಬಂಧನ ಮಾಡಿ ಆ ದ್ರೌಪದಿಯ ಸಮೀಪಕ್ಕೆ ಕರ್ಕೊಂಡು ಬರ್ತಾನೆ. ದ್ರೌಪದಿ ಇವನನ್ನು ಬಿಟ್ಟು ಬಿಡು ಹಾಗೆ ಅಂತ ಹೇಳ್ತಾರೆ. ಆಗ ಬಿಡಬೇಕಾಗಿದ್ದರೆ ಮರಣದಂಡನೆಗೆ ಸಮಾನವಾದ ಶಿಕ್ಷೆ ಕೊಡಬೇಕು ಅಂಥೇಳಿ ಅವನ ತಲೆಯಲ್ಲಿರ್ತಕ್ಕ ಶಿರೋರತ್ನವನ್ನು ಪಾರ್ಥನೆ ಅದನ್ನು ತೆಗೆದು ಅಶ್ವತ್ಥಾಮನ ಬಿಡ್ತಾನೆ. ಇದಿಷ್ಟು ಭಾಗವತದಲ್ಲಿ ಬಂದಿರತಕ್ಕಂಥ ಕಥೆ ಇದು. ಈಗ ಭಾಗವತ ಒಂದು ರೀತಿ ಕಥೆ ಹೇಳ್ತಾ ಇದೆ, ಭಾಗವತ ಇನ್ನೊಂದು ರೀತಿ ಹೇಳ್ತಾ ಇದೆ. ನಾವು ಓದುವವರಿಗೆ ಮಹಾಭಾರತದಲ್ಲಿ ವ್ಯಾಸರು ಹೇಳಿದ ಕಥೆಯನ್ನು ನಂಬಬೇಕು, ಭಾಗವತದಲ್ಲಿ ವೇದವ್ಯಾಸರು ಹೇಳಿದ ಕಥೆಯನ್ನು ನಂಬಬೇಕು. ಎರಡೂ ವ್ಯಾಸರೇ ಬರೆದದ್ದು. ಈ ಎರಡೂ ಕೂಡ ಪರಸ್ಪರ ವಿರುದ್ಧವಾಗಿದೆ. ಯಾವುದನ್ನು ನಂಬಬೇಕು ಅನ್ನೋದು ಗೊಂದಲ ಆಗತ್ತೆ. ಯಾವುದಾದ್ರೂ ಒಂದು ಸರಿ ಅಂತ ಹೇಳಿದರೆ ಇನ್ನೊಂದು ತಪ್ಪು ಅಂತ ಒಪ್ಕೊಳ್ಬೇಕು. ಭಾಗವತ ಹೇಳಿದ ಸರಿ ಅಂತ ಒಪ್ಕೊಂಡ್ರೆ ಮಹಾಭಾರತ ಹೇಳಿದ ತಪ್ಪು ಅಂತ ಅನ್ಬೇಕಾಗತ್ತೆ. ಮಹಾಭಾರತ ಹೇಳಿದ ತಪ್ಪು ಅಂತ ಆದರೆ ತಪ್ಪು ಬರೆಯೋರು ಭಾಗವತ ಸರಿ ಬರೆದಿದ್ದಾರೆ ಅಂತ ಏನು ಗ್ಯಾರಂಟಿ ಅಂತ ಸಂಶಯ ಶುರುವಾಗುತ್ತೆ. ಮತ್ತು ಅದನ್ನೇ ತಪ್ಪು ಅಂತ ಯಾಕಂದ್ರೆ ಇದನ್ನೇ ಯಾಕೆ ತಪ್ಪು ಅಂತ ಅನ್ನಬಾರ್ದು, ಹೀಗೆಲ್ಲ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಎರಡೂ ಸರಿ. ಭಾಗವತದಲ್ಲಿ ಹೇಳಿದ್ದು ಸತ್ಯ, ಮಹಾಭಾರತದಲ್ಲಿ ನಡೆದದ್ದು ಸತ್ಯ. ಎರಡು ವಿರುದ್ಧವಾದದ್ದು ಸತ್ಯ ಆಗೋಕ್ಕೆ ಹೇಗೆ ಸಾಧ್ಯ? ಒಂದು ಅಶ್ವತ್ಥಾಮರ ಸ್ವಪ್ನದಲ್ಲಿ ಕಂಡ ಸತ್ಯ, ಇನ್ನೊಂದು ನಿಜವಾಗಿ ನಡೆದ ಸತ್ಯ. ಹಾಗಾದರೆ ಯಾವುದನ್ನು ಸ್ವಪ್ನದಲ್ಲಿ ಸತ್ಯ, ಯಾವುದನ್ನು ನಿಜವಾಗಿ ನಡೆದ ಸತ್ಯ ಅಂತ ತೀರ್ಮಾನ ಮಾಡ್ಬೇಕು ನಾವು. ಹಾಗೆ ಅಂತಂದರೆ ಅದಕ್ಕೆ ಆಚಾರ್ಯರು ವೇದವ್ಯಾಸರ ಬ್ರಹ್ಮಾಂಡ ಪುರಾಣದ ಆಧಾರ ಕೊಟ್ಟು ಪಾರ್ಥಾನುಯಾತಮಾತ್ಮಾನಂ ದ್ರೌಣಿ ಸ್ವಪ್ನೇ ದದರ್ಶಃ ಬಂಧನಂಚ ಆತ್ಮನಸ್ತತ್ರ ದ್ರೌಪದ್ಯಾಚೈವ ಮೋಕ್ಷಣಂ ಎಂಬುದಾಗಿ ಬ್ರಹ್ಮಾಂಡ ಪುರಾಣದಲ್ಲಿ ಅರ್ಜುನ ತನ್ನನ್ನು ಅಟ್ಟಿಸಿಕೊಂಡು ಬಂದ ಹಾಗೆ, ಅನಂತರ ತನ್ನನ್ನು ಬಂಧನ ಮಾಡಿ ದ್ರೌಪದಿಯ ಮುಂದೆ ಕರೆದುಕೊಂಡು ಹೋದ ಹಾಗೆ, ದ್ರೌಪದಿ ತನ್ನನ್ನು ವಿಮೋಚನೆಗೊಳಿಸಿದ ಹಾಗೆ ಕನಸಿನಲ್ಲಿ ಕಂಡ ಅಶ್ವತ್ಥಾಮ ಹಾಗೆ ಅಂತ ಸ್ಕಾಂದ ಪುರಾಣದಲ್ಲಿ ವೇದವ್ಯಾಸರು ಹೇಳಿದ್ದಾರೆ. ಅಂತ ವೇದವ್ಯಾಸರ ವಚನದ ಆಧಾರ ಕೊಟ್ಟು ಈ ಒಂದು ಅಶ್ವತ್ಥಾಮರ ಆಗತಾನೆ ಎಲ್ಲ ಮಕ್ಕಳನ್ನು ಕೊಂದು ಆ ಅಪರಾಧಿ ಪ್ರಜ್ಞೆ ಕಾಡ್ತಾ ಒಂದು ಕಡೆ ಕುಸಿದು ಮರದ ಕೆಳಗೆ ಕೂತು ಕಣ್ಣು ಮುಚ್ಚಿದಾಗ ಆ ನಿದ್ರೆಯ ಮಂಪರಿನಲ್ಲಿ ತಾನು ಮಾಡದ ಅಪರಾಧಿ ಪ್ರಜ್ಞೆಯ ಕನವರಿಕೆ ಹೀಗೆ ಕನಸಾಗಿ ಕಾಣಿಸ್ತು. ಅದರ ಪ್ರಭಾವ ಏನಾಗಬಹುದು ಅಂತ ಎಚ್ಚರ ಆದಮೇಲೆ ನಿಜವಾಗಿ ನಡೆದದ್ದು ಬೇರೆ ತರಹ ಆಯಿತು. ಆ ನಿಜವಾಗಿ ನಡೆದ ಕಥೆಯನ್ನು ಮಹಾಭಾರತ ಹೇಳಿತು, ಕನಸಿನಲ್ಲಿ ಅವರು ಕನವರಿಸಿಕೊಂಡ ಕಥೆಯನ್ನು ಭಾಗವತ ಹೇಳ್ತಾ ಇದೆ. ಆದ್ದರಿಂದ ಎರಡೂ ಸರಿ ಅಂತ ಆಚಾರ್ಯರು ಈ ನಿರ್ಣಯವನ್ನು ಕೊಟ್ಟಿದ್ದಾರೆ. ಈ ನಿರ್ಣಯ ಅವರು ಕೊಡದೇ ಇದ್ದರೆ ನಮಗೆ ವೇದವ್ಯಾಸರು ಒಬ್ಬರೇ ಎರಡು ಗ್ರಂಥವನ್ನು ಬರೆದಿದ್ದಾರೆ, ಅಲ್ಲಿ ಹಾಗೆ ಬರೆದಿದ್ದಾರೆ, ಇಲ್ಲಿ ಹೀಗೆ ಬರೆದಿದ್ದಾರೆ, ಈ ವಿರುದ್ಧವಾಗಿ ಯಾಕೆ ಹೇಳಿದ್ರು ಅವರು? ಅಲ್ಲೊಂದು ರೀತಿ ಇಲ್ಲೊಂದು ರೀತಿ ಏನೋ ಮರ್ತೋಗ್ಬಿಡ್ತು ಪಾಪ ಮಹಾಭಾರತ ಹೇಳಬೇಕಾದ್ರೆ ಹೇಳಿದ್ದು ಅನ್ನೋ ಹಾಗಿಲ್ಲ ಸರ್ವಜ್ಞರವರು ಅಂತ. ಈ ಕಥೆಯ ಗೊಂದಲ ನಮಗೆ ಪರಿಹಾರವೇ ಆಗ್ತಾ ಇರಲಿಲ್ಲ. ಆಚಾರ್ಯರು ವೇದವ್ಯಾಸರ ವಚನವನ್ನೇ ಆಧಾರವಾಗಿ ಕೊಟ್ಟು ಎರಡನ್ನೂ ಸಮನ್ವಯ ಮಾಡಿ ನೋಡಿಕೊಳ್ಳುವಂಥ ಒಂದು ಮಧ್ಯಮ ಮಾರ್ಗವನ್ನು ತೋರಿಸಿ ನಮಗೆ ನಿರ್ಣಯ ಕೊಡ್ತಾರೆ. ಇದೇ ತರಹ ಅನೇಕ ಪಾಠಗಳನ್ನು ನಾವಿಲ್ಲಿ ಉದಾಹರಣೆಗಳನ್ನು ಹೇಳ್ಬೋದು. ಇನ್ನೊಂದು ಕಡೆಯಲ್ಲಿ ರಾಮಾಯಣದ ಭಾಗದಲ್ಲಿ ವಾಲಿ ಸುಗ್ರೀವರಿಗೆ
ಯುದ್ಧ ಆಗತ್ತೆ. ಆಗ ಸುಗ್ರೀವನ ಯಾರು ಸುಗ್ರೀವ ಅಂತ ಗೊತ್ತಾಗಲಿ ಅಂಥೇಳಿ ಸುಗ್ರೀವನ ಕುತ್ತಿಗೆಯಲ್ಲಿ ಗಜಪುಷ್ಪದ ಮಾಲೆಯನ್ನು ಸೌಮಿತ್ರಿ ಹಾಕಿದ್ದಾನೆ ಅಂತ ರಾಮಾಯಣ ಹೇಳ್ತಾ ಇದೆ. ಮಹಾಭಾರತದಲ್ಲಿ ರಾಮಾಯಣದ ಕಥೆ ಬರುತ್ತೆ. ಹನುಮಂತ ಹಾಕಿದ್ದಾನೆ ಅಂತ ಮಹಾಭಾರತ ಹೇಳ್ತಾ ಇದೆ. ರಾಮಾಯಣದಲ್ಲಿ ಲಕ್ಷ್ಮಣ ಹಾಕಿದ್ದಾನೆ ಅಂತ ಮಾಲೆ ಹಾಕಿದ್ದು ಅಂತ ಸುಗ್ರೀವನಿಗೆ ಅಂತ ಹೇಳ್ತಾ ಇದೆ. ಮತ್ತು ಮಹಾಭಾರತದಲ್ಲಿ ಹನುಮಂತ ಹಾಕಿದ್ದಾನೆ ಅಂತ ಬರ್ತಾ ಇದೆ. ಹಾಗಾದರೆ ಹಾಕಿದ್ದು ಯಾರು ನಿಜವಾಗಿ? ಹನುಮಂತ ಹಾಕಿದನೋ ಲಕ್ಷ್ಮಣ ಹಾಕಿದನೋ? ಮಹಾಭಾರತಕ್ಕೂ ಇದಕ್ಕೂ ರಾಮಾಯಣಕ್ಕೂ ವಿರೋಧ ಬರ್ತಾ ಇದೆ. ಆಗ ಆಚಾರ್ಯರು ಹೇಳ್ತಾರೆ ತಪ್ಪಲ್ಲ, ಅದು ಎರಡಕ್ಕೂ ವಿರೋಧ ಇಲ್ಲ. ಯಾಕೆಂದರೆ ಹನುಮಂತ ಅನ್ನೋ ಹೆಸರು ವಾಯುದೇವರಿಗೆ ಮೀಸಲಾದ ಹೆಸರು, ಇನ್ಯಾವ ದೇವತೆಗೂ ಆ ಹೆಸರಿಲ್ಲ. ಲಕ್ಷ್ಮಣ ಅನ್ನೋ ಶಬ್ದ, ಲಕ್ಷ್ಮಣ ಅಂತ ಸುಮಿತ್ರಾ ಮಗನಿಗೂ ಲಕ್ಷ್ಮಣ ಅಂತ ಹೆಸರಿದೆ. ಲಕ್ಷ್ಮಣ ಶಬ್ದಕ್ಕೆ ಲಕ್ಷಣ ಉಳ್ಳವನು ಅಂತಲೂ ಅರ್ಥ ಇದೆ. ಆದ್ದರಿಂದ ಇದಕ್ಕೆ ಎರಡು ಅರ್ಥ ಮಾಡುವ ಅವಕಾಶ ಇದೆ. ಯಾವುದು ನಿರವಕಾಶವಾದ ಶಬ್ದ ಅದನ್ನು ಬದಲಾಯಿಸಕ್ಕೆ ಹೋಗಬಾರ್ದು. ಯಾವುದಕ್ಕೆ ಸಾವಕಾಶ ಇದೆ ಅದರ ಪ್ರಕಾರ ಲಕ್ಷಣವಂತನಾದ ಹನುಮಂತ ಮಾಲೆಯನ್ನು ಹಾಕಿದ ಅಂತ ನಾವು ಲಕ್ಷ್ಮಣ ಶಬ್ದಕ್ಕೆ ಅರ್ಥ ಮಾಡಿದಾಗ ರಾಮಾಯಣವೂ ತಪ್ಪು ಹೇಳಿಲ್ಲ, ನಾವು ತಪ್ಪು ತಿಳ್ಕೊಂಡಿದ್ದಷ್ಟೇ. ಮಹಾಭಾರತವೂ ತಪ್ಪು ಹೇಳಿಲ್ಲ. ಮಹಾಭಾರತ ಹನುಮಂತ ಮಾಲೆ ಹಾಕಿದ ಅಂತ ಹೇಳಿದೆ, ರಾಮಾಯಣ ಲಕ್ಷ್ಮಣ ಹಾಕಿದೆ ಅಂತ ಹೇಳಿ. ಲಕ್ಷ್ಮಣ ಅಂದರೆ ಲಕ್ಷ್ಮಣ ಸುಮಿತ್ರಾ ನಂದನ ಅಂತ ಅರ್ಥ ಅಲ್ಲ, ಲಕ್ಷಣವಂತನಾದವನು ಹಾಕಿದ ಅಂತ. ಅವನು ಯಾರು ಅನ್ನೋದನ್ನು ಭಾರತ ವ್ಯಾಸರು ಹೇಳಿದರು, ಹನುಮಂತ ಅಂತ. ಹೀಗೆ ತಗೊಂಡಾಗ ಆ ಹನುಮಂತನ ಮಹಾಭಾರತದ ಕಥೆಗೂ ರಾಮಾಯಣದ ಕಥೆಗೂ ಪರಸ್ಪರ ವಿರೋಧ ಇಲ್ಲ ಅಂತ ಗೊತ್ತಾಗತ್ತೆ. ಹೀಗೆ ಆ ವಿಶೇಷವಾದಿ ಆ ಸಮನ್ವಯವನ್ನು ಮಾಡಿಕೊಳ್ಳುವ ವಿಧಾನವನ್ನು ಆಚಾರ್ಯರು ನಮಗೆ ಈ ಗ್ರಂಥದ ಮೂಲಕ ಮಾಡಿ ತೋರಿಸಿದ್ದಾರೆ. ಹೆಚ್ಚಿಗೆ ಉದಾಹರಣೆ ಕಷ್ಟಪಟ್ಟು ಒಳಗೆ ಉದಾಹರಣೆ ಹುಡುಕಬೇಕಾಗಿಲ್ಲ. ಮಂಗಳಾಚರಣೆ ಶ್ಲೋಕನ ತಗೊಳ್ಳಿ. ಉತ್ತರ ಭಾರತದ ಮಹಾಭಾರತದ ಮಂಗಳ ಪದ್ಯ, ದಕ್ಷಿಣ ಭಾರತದ ಮಹಾಭಾರತ ಪುಸ್ತಕದ ಮಂಗಳ ಪದ್ಯ, ಅಲ್ಲಿಂದಲೇ ವ್ಯತ್ಯಾಸ ಇದೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯಮುದೀರಯೇತ್ ಹಾಗೆ ಅಂತ ಇರೋ ಶ್ಲೋಕ ಉತ್ತರ ಭಾರತದಲ್ಲಿರ್ತಕ್ಕಂಥ ಭಾರತದ ಶ್ಲೋಕ. ಅಲ್ಲೇನಿದೆ? ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೈವೀಂ ಸರಸ್ವತೀಂ ಅಂತಿದೆ. ವ್ಯಾಸರ ಹೆಸರಿಲ್ಲ, ಅಲ್ಲಿ ಚೈವ ಅಂತಿದೆ. ಉದೀರಯೇತ್ ಹೇಳಬೇಕು ಹಾಗೆ ಅಂತ ಆ ಶಬ್ದದ ಅರ್ಥ. ಹೀಗೆ ಶ್ಲೋಕ ಇದೆ. ದಕ್ಷಿಣ ಭಾರತದಲ್ಲಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ಅಂತಿದೆ. ಬರೀ ಶ್ಲೋಕಗಳು ನಮಗೇನು ವ್ಯತ್ಯಾಸ ಗೊತ್ತಾಗಲ್ಲ, ಅದು ಅರ್ಥ ಗಮನಿಸ್ಬೇಕು ನಾವು. ಇಲ್ಲಿ ನಾರಾಯಣ, ನರೋತ್ತಮ, ದೇವಿ, ಸರಸ್ವತಿ, ವ್ಯಾಸ ಇಷ್ಟು ಜನರಿಗೆ ನಮಸ್ಕಾರ ಅಂತ ಬರ್ತಾ ಇದೆ. ಮತ್ತು ಇಷ್ಟು ಜನರಿಗೆ ನಮಸ್ಕಾರವನ್ನು ಮಾಡಿ ಮಹಾಭಾರತವನ್ನು ಹೇಳ್ತಾ ಇದ್ದೇನೆ. ವೇದವ್ಯಾಸರು ರಚನೆ ಮಾಡಬೇಕಾದ್ರೆ ಹೇಳ್ತಾ ಇದ್ದೇನೆ ಅನ್ನಬೇಕು, ಹೇಳಬೇಕು ಅಂತ ಅವ್ರು ಯಾಕೆ ಬರೀತಾರೆ? ಉದೀರ ಏತಂದರೆ ಹೇಳಬೇಕು ಅಂತ ಅರ್ಥ. ಮತ್ತು ವ್ಯಾಸರನ್ನು ಬಿಟ್ಟರಲ್ಲಿ ಬರೀ ಚೈವ ಅಂತ ಸೇರಿಸ್ಬಿಟ್ರಲ್ಲಿ. ಈ ಚೈವ ಅಂದರೆ ಚ ಏವ ಶಬ್ದಗಳನ್ನು ಹೆಚ್ಚಿನ ಪಾಂಡಿತ್ಯ ಇಲ್ಲದೆ ಇರತಕ್ಕಂತಹ ಸಾಮಾನ್ಯ ಮಟ್ಟದ ಸಂಸ್ಕೃತಜ್ಞರು ಶ್ಲೋಕಗಳನ್ನ ಮಾಡ್ಬೇಕಾದ್ರೆ ಅಕ್ಷರ ಶಾರ್ಟೇಜ್ ಬಂದರೆ ಚೈವ ಅಂತ ಸೇರಿಸ್ಬಿಡ್ತಾರೆ. ಎಲ್ಲರೂ ಏನೋ ಶ್ಲೋಕ ಮಾಡಬೇಕು ಅಂತ ಅನಿಸ್ತು, ಮಾಡಿದ್ರು, ಎಲ್ಲೋ 2 ಅಕ್ಷರ ಕಮ್ಮಿ ಆಯಿತು, ಏನು ಹೊಳಿಲಿಲ್ಲ, ಚೈವ ಅಂತ ಸೇರಿಸ್ಬಿಡ್ತಾರೆ. ಇದು ಹೆಚ್ಚಿನ ಶಬ್ದ ದಾರಿದ್ರ್ಯ ಇರತಕ್ಕಂತಹ ಸಣ್ಣ ಪ್ರಮಾಣದ ಕವಿಗಳು ಮಾಡೋ ಅಚಾತುರ್ಯಗಳು. ಆದರೆ ಸಾಕ್ಷಾತ್ ವೇದವ್ಯಾಸರು ಅವ್ರು ಯಾಕೆ ಸುಮ್ಮನೆ ಚೈವಗಳನ್ನು ಸೇರಿಸ್ತಾರಲ್ಲಿ? ಆದ್ದರಿಂದ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ, ಜಯಂ ಅಂದರೆ ಮಹಾಭಾರತ, ಅದನ್ನು ಹೇಳ್ತೇನೆ ಅಂತ. ಇದು ಮೂಲ ಶ್ಲೋಕ ಅಂತ ಮಧ್ವಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಮಂಗಳಾಚರಣೆಯ ಮಹಾಭಾರತದ ಮಂಗಳ ಶ್ಲೋಕವನ್ನೇ ಹೇಗೆ ಅಶುದ್ಧ ಆಗಿದೆ ಅದು ಅಂತ ತೋರಿಸಿ ಸರಿಯಾದ ಶುದ್ಧವಾದ ಪಾಠವನ್ನು ಇಲ್ಲಿ ಕೊಡ್ತಾರೆ. ನೀವು ಹೇಳಿದ್ರೆ ಶುದ್ಧ ಪಾಠ ನಾವ್ಯಾಕೆ ನಂಬಬೇಕು ಅಂತ ಪ್ರಶ್ನೆ ಮಾಡೋರಿಗೆ ಅವಕಾಶ ಇದ್ದೇ ಇದೆಯಲ್ಲ. ಅದಕ್ಕೆ ಆಚಾರ್ಯರು ಬೇರೆ ಕಡೆಯಲ್ಲಿ ವೇದವ್ಯಾಸರೇ ಆ ಮಂಗಳ ಶ್ಲೋಕಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನು ಆಧಾರ ಕೊಡ್ತಾರೆ. ಹಾಗೆ ವೇದವ್ಯಾಸರೇ ಈ ಮಂಗಳ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿರ್ತಕ್ಕ ಆಧಾರವನ್ನು ತೋರಿಸಿ ಇದು ಹೀಗೆ ಶುದ್ಧವಾದ ಪಾಠ ಅಂತ ನಮಗೆ ತಿಳಿಸ್ತಾರೆ. ಇದರಿಂದ ಏನಾಯಿತು ಅಂತಂದರೆ 6 ನಮಸ್ಕಾರಗಳಾಗತ್ತೆ. ಮೊದಲು ನಾರಾಯಣ ಮತ್ತು ನರನಿಗೆ ನಮಸ್ಕಾರ. ಆ ನಾರಾಯಣನೇ ಮಹಾಭಾರತದ ಕೃಷ್ಣನಾಗಿದ್ದಾನೆ, ನರನೇ ಮಹಾಭಾರತದಲ್ಲಿ ಅರ್ಜುನನಾಗಿದ್ದಾನೆ. ಆನಂತರ ನರೋತ್ತಮನಿಗೆ ನಮಸ್ಕಾರ. ನರೋತ್ತಮ ಅಂದರೆ ಜೀವೋತ್ತಮ. ಅವರು ಯಾರು? ಭೀಮಸೇನ. ಆ ನರೋತ್ತಮನಾದ ವಾಯುದೇವರೇ, ಜೀವೋತ್ತಮರಾದ ವಾಯುದೇವರೇ ಇಲ್ಲಿ ಭೀಮಸೇನರಾಗಿದ್ದಾರೆ. ಅನಂತರ
ದೇವೀಂ ನಮಸ್ಕೃತ್ಯ. ದೇವಿ ಅಂತಂದರೆ ನಾರಾಯಣನ ಮಡದೆಯಾದ ವಿದ್ಯಾಭಿಮಾನಿ ದೇವತೆಯಾದ ಲಕ್ಷ್ಮೀದೇವಿ. ಮಹಾಭಾರತವನ್ನು ಓದುವವರಿಗೆ ಆ ಮಹಾಭಾರತದ ಅಭಿಮಾನಿ ದೇವತೆಯಾದ ಮಹಾಲಕ್ಷ್ಮಿ ಅನುಗ್ರಹ ಆಗಬೇಕು, ಇಲ್ಲದ್ರೆ ಮಹಾಭಾರತ ಅರ್ಥ ಆಗಲ್ಲ. ಅದಕ್ಕೆ ವಿದ್ಯಾಭಿಮಾನಿನಿಯಾದ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯೇ ರುಕ್ಮಿಣಿ ಆಗಿ ಇಲ್ಲಿ ಮಹಾಭಾರತ ಕೃಷ್ಣನ ಮಡದೆಯಾಗಿ ಅವಳು ಪ್ರಸಿದ್ಧಳಾಗಿದ್ದಾಳೆ. ಅನಂತರ ಸರಸ್ವತಿ ವಾಗ್ದೇವತೆ, ಅವಳಿಗೆ ನಮಸ್ಕಾರ ಮಾಡಬೇಕು. ಗ್ರಂಥವನ್ನು ಅಧ್ಯಯನ ಮಾಡಬೇಕಾದ್ರೆ ಸರಸ್ವತಿಗೆ ನಮಸ್ಕಾರ ಮಾಡದೇ ಇದ್ರಾಗತ್ತೇನು? ಆ ಸರಸ್ವತಿಯೇ ಇಲ್ಲಿ ದ್ರೌಪದಿಯಾಗಿ ಮಹಾಭಾರತದಲ್ಲಿ ಭೀಮಸೇನನ ಮಡದಿಯಾಗಿ ಬಂದಿದ್ದಾಳೆ. ಅನಂತರ ಕೊನೆಯ ಒಳಗೆ ಪಾಂಡವರ ವಂಶಕ್ಕೆ ಮೂಲರಾದ ಪಿತಾಮಹರಾದ ವ್ಯಾಸರು ಎಲ್ಲರಿಗೂ ಗುರುಗಳಾದ್ದರಿಂದ ಕೊನೆಯೊಳಗೆ ವ್ಯಾಸಂ ಅಂತ ಸೇರಿಸಿದರು. ಹೀಗೆ ಈ 6 ಮಂದಿಗೆ ನಮಸ್ಕಾರ ಮಾಡಿಯೇ ಯಾವುದೇ ಅಧ್ಯಾತ್ಮ ಗ್ರಂಥವನ್ನು ಓದಬೇಕಾಗಿದ್ದರೆ ಸರ್ವೋತ್ತಮನಾದ ನಾರಾಯಣ, ಅನಂತರ ಜೀವೋತ್ತಮರಾದ ವಾಯುದೇವರು, ಅನಂತರದಲ್ಲಿ ಸಾಧಕರಾದಂತಹ ಗರುಡಶೇಷ ರುದ್ರರು, ಅವರ ಮತ್ತು ಮಹಾಲಕ್ಷ್ಮೀ ದೇವಿ ಮತ್ತು ಇವರ ಪತ್ನಿಯರು ಸರಸ್ವತೀ ದೇವಿ, ವೇದವ್ಯಾಸರು, ಗ್ರಂಥವನ್ನು ರಚನೆ ಮಾಡಿದ ವೇದವ್ಯಾಸರು, ಗ್ರಂಥ ಪ್ರತಿಪಾದ್ಯನಾದ ನಾರಾಯಣ, ಗ್ರಂಥದ ಅರ್ಥವನ್ನು ನಮಗೆ ತಿಳಿಸಿಕೊಡುವ ಮಹಾಲಕ್ಷ್ಮಿ ಮತ್ತು ಗ್ರಂಥದ ಅರ್ಥಜ್ಞಾನಕ್ಕೆ ಅನುಗ್ರಹ ಮಾಡತಕ್ಕಂತಹ ವಾಯುದೇವರು ಮತ್ತು ಸರಸ್ವತೀ ದೇವಿ, ಮನಸ್ಸಿಗೆ ಅಭಿಮಾನಿಗಳಾದ ಗರುಡಶೇಷ ರುದ್ರರು, ಅವರೆಲ್ಲರಿಗೂ ನಮಸ್ಕಾರ ಮಾಡಬೇಕು. ಅವರೆಲ್ಲರ ನಮಸ್ಕಾರ ಇಲ್ಲಿ ಸೇರಿಕೊಂಡಿದೆ. ಹೀಗೆ ಮಹಾಭಾರತದ ಮಂಗಳ ಶ್ಲೋಕದಲ್ಲಿಯೇ ಈ ಅಂಶ ಬದಲಾವಣೆಯಾಗಿದೆ ಅನ್ನುವುದನ್ನು ಆಚಾರ್ಯ ನಮಗೆ ತೋರಿಸಿಕೊಟ್ಟು ತಮ್ಮ ನಿರ್ಣಯ ಗ್ರಂಥದಲ್ಲಿ ಶುದ್ಧವಾದ ಪಾಠ ಯಾವುದು ಅಂತ ತಿಳಿಸಿದ್ದಾರೆ. ಶ್ರೀ ವಾದಿರಾಜರೇ ಮಹಾಭಾರತದ ಒಂದು ಗ್ರಂಥವನ್ನು ಅವರು ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಹೇಳ್ತಾರೆ, ಮಧ್ವಾಚಾರ್ಯರು ನಾರಾಯಣಂ ಸುರಗುರುಂ ಜಗದೇಕನಾಥಂ ಅಂತ ನಾವು ದೇವ್ರ ಪೂಜೆ ಮಾಡ್ಬೇಕಾದ್ರೆ ಹೇಳ್ತೇವೆ, ಅದು ಮಹಾಭಾರತದ ಮಂಗಳ ಶ್ಲೋಕ ಅಂತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯ ವರ್ಜಿತಮಜಂ ವಿಭುಮಾದ್ಯಮೇಶಂ ಒಂದೇ ಭವಘ್ನಂ ಅಮರಾಸುರ ಸಿದ್ಧವಂದ್ಯಂ. ಇದು ಮಂಗಳಾಚರಣೆ ಮಹಾಭಾರತದ ಮಂಗಳಾಚರಣೆ ಶ್ಲೋಕ ಅಂತ ಹೇಳಿದ್ದಾರೆ. ಅಲ್ಲಿ ವ್ಯಾಖ್ಯಾನ ಮಾಡ್ತಾ ವಾದರಾಜರಂತಾರೆ, ಅವರ ಕಾಲದಲ್ಲಿ ಅನೇಕ ಮಹಾಭಾರತದ ಹಸ್ತಪ್ರತಿಗಳನ್ನೆಲ್ಲ ಸಂಗ್ರಹ ಮಾಡಿದ್ರಂತೆ. ಸಂಗ್ರಹ ಮಾಡಿ ಅವರು ಹೇಳಿದರು, ಇವತ್ತಿಗೂ ಕೇರಳದಲ್ಲಿ ಇರುವಂತಹ ಮಹಾಭಾರತದ ಹಸ್ತಪ್ರತಿಯಲ್ಲಿ ಈ ಶ್ಲೋಕವೇ ಇದೆ ಹಾಗೆ ಅಂತ ವಾದರಾಜರು ಅಲ್ಲಿ ಬರೀತಾರೆ. ಆದರೆ ವಾದರಾಜರ ಲಕ್ಷಾಲಂಕಾರ ಬರೆಯುವಾಗ ಇಲ್ಲಿ ಬೇರೆ ಮಂಗಳ ಶ್ಲೋಕವೇ ಇಲ್ಲ ಅಂತ ಅಲ್ಲಿ ಬೇರೆ ಶ್ಲೋಕಕ್ಕೆ ಅರ್ಥ ಮಾಡಿ ಅದೇ ಮಂಗಳಾಚರಣೆ ಇಟ್ಕೋಬೇಕು ಅಂತ ಅವರು ಬರೀತಾರೆ. ಆದರೆ ಮಹಾಭಾರತದ ವ್ಯಾಖ್ಯಾನ ಮಾಡುವಾಗ ನಾರಾಯಣಂ ಸುರಗುರುಂ ಅನ್ನೋದೇ ಮಹಾಭಾರತದ ಮಂಗಳ ಶ್ಲೋಕ ಅಂತ ಆಚಾರ್ಯ ತಿಳಿಸಿದ್ದಾರೆ. ಅದು ಇವತ್ತಿಗೂ ಕೂಡ ಕೇರಳದ ಪ್ರದೇಶದಲ್ಲಿ ಸಿಕ್ಕಿದ ಹಸ್ತಪ್ರತಿಯಲ್ಲಿ ಇದೆ ಅಂತ ವಾದರಾಜರು ಬರೀತಾರೆ. ಅಂದರೆ ವಾದರಾಜರ ಹೇಗೆ ಬೇರೆ ಬೇರೆ ಗ್ರಂಥಗಳಲ್ಲಿ ಆಚಾರ್ಯರು ಮಾಡಿರೋ ಪಾಠ ಇದೆ ಅನ್ನೋದು ಗೊತ್ತಾಗತ್ತೆ ಅನ್ನೋದು ತಿಳಿದು ಬರುತ್ತೆ. ಮಧ್ವಾಚಾರ್ಯ ಚರಿತ್ರೆ ಒಳಗೆ ಒಂದು ಘಟನೆ ಬರುತ್ತೆ. ಅವರು ಭಾಗವತವನ್ನು ಪ್ರವಚನ ಮಾಡ್ತಾಯಿದ್ರು, ಪಾಠ ಮಾಡ್ತಾಯಿದ್ರು. ಒಬ್ಬೊಬ್ಬರ ಶಿಷ್ಯರ ಕೈಯಲ್ಲಿ ಒಂದೊಂದು ಬೇರೆ ಬೇರೆ ಕಡೆಯಿಂದ ಸಂಗ್ರಹ ಆದಂತಹ ಪುಸ್ತಕಗಳನ್ನು ಇಟ್ಕೊಂಡಿದ್ರು. ಒಂದು ಕಡೆಯಲ್ಲಿ ಒಂದೊಂದು ಗ್ರಂಥದಲ್ಲಿ ಒಂದೊಂದು ತರಹ ಶ್ಲೋಕ ಇತ್ತು. ಆಗ ವೇದವ್ಯಾಸರು ಮಧ್ವಾಚಾರ್ಯರು ಪಾಠ ಮಾಡ್ತಾ ಒಬ್ಬ ಶಿಷ್ಯನ ಕೈಯಲ್ಲಿರುವ ಗ್ರಂಥದಲ್ಲಿ ಏನು ಶ್ಲೋಕ ಇದೆ, ಇದೇ ಸರಿಯಾದ ವ್ಯಾಸರು ರಚನೆ ಮಾಡಿದ ಭಾಗವತ ಶ್ಲೋಕ ಅಂತ ಹೇಳಿದರು. ಅದಕ್ಕೆ ಬೇರೆ ಬೇರೆಯವರು ಪೂರ ಪುಸ್ತಕಗಳಲ್ಲಿ ಏನು ಬೇರೆ ಬೇರೆ ಇದೆ, ಅದು ಯಾವುದೇ ವೇದವ್ಯಾಸರ ರಚನೆ ಶ್ಲೋಕ ಅಲ್ಲ ಅಂದರು. ಗುರುಗಳಿದ್ದರು, ಅವರನ್ನು ಭಾಗವತ ಅವರೇನು ಪಾಠ ಮಾಡಿಲ್ಲ ಮಧ್ವಾಚಾರ್ಯರಿಗೆ. ಅವರಂದರು, ಯಾವುದು ವ್ಯಾಸರು ಮಾಡಿದ್ದು ಯಾವುದು ವ್ಯಾಸರು ಮಾಡಿದ್ದಲ್ಲ ನಿಮಗೇನು ಗೊತ್ತಾಗತ್ತೆ? ಇಲ್ಲ, ಇದನ್ನೇ ವ್ಯಾಸರು ಮಾಡೋ ಶ್ಲೋಕ ಇದು, ಬೇರೆ ಪುಸ್ತಕಗಳಿದ್ದು ವೇದವ್ಯಾಸರ ಶ್ಲೋಕ ಅಲ್ಲ ಅದು ಅಂತ ಆಗ್ರಹಪೂರ್ವಕವಾಗಿ ಆಚಾರ್ಯ ತಿಳಿಸಿದರು. ಅಷ್ಟೆಲ್ಲ ಭಾಗವತ ಬರೋದಾದರೆ ಇನ್ನು ಪಾಠ ಮಾಡದೇ ಇರತಕ್ಕಂತಹ ಮುಂದಿನ ಭಾಗ ಇದೆಲ್ಲ, ಅದನ್ನು ಹೇಳಿ ನೋಡೋಣ ಅಂತ ಸವಾಲು ಹಾಕಿದರು. ಆಗ ಇವರು ಯಾವುದೋ ಸ್ಕಂದ ಪಾಠ ಮಾಡಿದ್ದಾರೆ. ಮಧ್ವಾಚಾರ್ಯರು ಮುಂದಿನ 5ನೇ ಸ್ಕಂದ ಬಹಳ ಕಠಿಣವಾದ ಭಾಗ. ಆ ಎಲ್ಲ ಮುಂದಿನ ಶ್ಲೋಕ ಗ್ರಂಥದ ಎಲ್ಲ ಗ್ರಂಥ ಭಾಗವನ್ನು ಮುಖೋದ್ಗತವಾಗಿ ವರ್ಣಿಸಿದಾಗ ಗುರುಗಳು ಕೂಡ ಅದ್ಭುತ ಅಂಥೇಳಿ ಒಳ್ಳೆಯ ಯೋಗ್ಯವಾದ ನಿರ್ಣಯ ಇದು ಅಂತ ತೀರ್ಮಾನ ಮಾಡಿದ್ರು ಅಂತ ಮಧ್ವಾಚಾರ್ಯ ಚರಿತ್ರೆ ಒಳಗೆ ಬರುತ್ತೆ. ನಾವೇನು ಮಾಡ್ತೇವೆ ಅಂತಂದರೆ, ನಮ್ಮಲ್ಲಿ ಒಂದು ದೊಡ್ಡ ದೋಷ ಅಂದರೆ ಮಧ್ವಾಚಾರ್ಯ ಗ್ರಂಥವನ್ನು ನಾವು ಓದಬಾರ್ದು. ಯಾಕೆಂದ್ರೆ ನಾವು ಮಾಧ್ವರಲ್ಲ. ಮಧ್ವಾಚಾರ್ಯ ಗ್ರಂಥ ನಾವು ಓದಬೇಕಾಗಿಲ್ಲ, ಯಾಕೆಂದ್ರೆ ನಾವು ಮಾಧ್ವರೇ. ಈಗ 2 ಗುಂಪುವರು ಓದಲ್ಲ ಆಯ್ತಾ, ಇಬ್ಬರು ಓದಲ್ಲ. ನಾವು ಮಾಧ್ವರಲ್ಲ, ಆದ್ದರಿಂದ ಮಧ್ವಾಚಾರ್ಯ ಗ್ರಂಥ ಓದಬೇಕಾಗಿಲ್ಲ ಅಂತ ಕೆಲವರು. ಮಧ್ವಾಚಾರ್ಯ ಗ್ರಂಥ ಓದೇ ಇರ್ಬೋದು, ಯಾಕೆ ನಾವು ಮಾಧ್ವರೇ, ಮಾಧ್ವರ, ನಾವ್ಯಾಕೆ ಓದ್ಬೇಕು ಅದನ್ನು ಅಂತ ಹೀಗೆ ಯೋಚನೆ ಮಾಡುವಂಥವರು ಇದ್ದಾರೆ. ಹಾಗಾಗಿ ಮಾಧ್ವರಲ್ಲದೇ ಇರತಕ್ಕಂತಹ ವಿದ್ವಾಂಸರು ಮಧ್ವಾಚಾರ್ಯ ಮಾಡಿದ್ದು ಅಂತ ಓದಲ್ಲ. ನಾವು ಮಾಧ್ವರೇತನ ನಾವ್ಯಾಕೆ ಓದಬೇಕು ಅಂತ ಇವರು ಓದಲ್ಲ.
ಹೀಗಾಗಿ ಆಚಾರ್ಯರು ಕೊಟ್ಟಂಥ ಅದ್ಭುತವಾದಂತಹ ಕೊಡುಗೆ, ಅದರ ಮಹತ್ವ ನಾವು ತಿಳ್ಕೊಳ್ಳಲ್ಲ, ಇನ್ನೊಬ್ಬರಿಗೂ ಕೊಡಲ್ಲ. ಹೀಗೆ ಮಾಡಿ ಅಂಥ ಅತ್ಯಂತ ಅಮೂಲ್ಯವಾದ ಗ್ರಂಥ ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನೊಂದು ಶ್ಲೋಕ ನೋಡಿ, ಮನ್ವಾದಿ ಕೇಚಿತ್ ಬ್ರುವತೆ ಆಸ್ತಿಕಾದಿ ತಥಾಪರೆ ತಥೋಪರಿಚರಾದ್ಯನ್ಯೇ ಭಾರತಂ ಪರಿಚಕ್ಷತೆ. ಇದು ಮಹಾಭಾರತದ ಆರಂಭದ ಭಾಗಗಳಲ್ಲೇ ವೇದವ್ಯಾಸ ಹೇಳಿದ ಶ್ಲೋಕ. ಮಧ್ವಾಚಾರ್ಯ ಬರೋ ತನಕ ಈ ಶ್ಲೋಕಕ್ಕೆ ಏನು ಅರ್ಥ ಮಾಡಿದ್ರು? ಇವತ್ತಿಗೂ ಮಹಾಭಾರತ ಪ್ರಕಾಶನದ ಅನುವಾದ ಭಾರತ ಸಿಗುತ್ತೆ ನೋಡಿ. ಭಾರತ ಪ್ರಕಾಶನ ಅಂಥೇಳಿ ಸಮಗ್ರ ಮಹಾಭಾರತ ಕನ್ನಡ ಅನುವಾದ ಮಾಡಿ ಪ್ರಿಂಟ್ ಮಾಡ್ಯಾರಲ್ಲ, ಅದರೊಳಗೂ ಬರೆದಿದ್ದಾರೆ ನೋಡಿ. ಅದು ಇವತ್ತು ಅವರು ಆಚಾರ್ಯರು ಬರೋ ತನಕ ಇದಕ್ಕೆ ಏನು ಅರ್ಥ ಮಾಡ್ಕೊಂಡಿದ್ರು ಅನ್ನೋದನ್ನು ಅವರು ಬರೆದಿದ್ದಾರೆ. ಈ ಮಹಾಭಾರತ ಎಲ್ಲಿಂದ ಪ್ರಾರಂಭ ಆಗತ್ತೆ ಅನ್ನೋದನ್ನು ವೇದವ್ಯಾಸರು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಅಂತ ಎಲ್ಲರೂ ವ್ಯಾಖ್ಯಾನ ಮಾಡಿರೋದು. ಏನರ್ಥ? ಮನ್ವಾದಿ ಅಂದರೆ ಮನುವಿನ ಕಥೆಯಿಂದ ಈ ಗ್ರಂಥ ಪ್ರಾರಂಭ ಆಗತ್ತೆ ಅಂತ ಕೆಲವರು. ಇನ್ನು ಕೆಲವರು ಆಸ್ತಿಕಾದಿ ಅಂದರೆ ಆಸ್ತಿಕ ಪರ್ವ, ಅಲ್ಲಿಂದ ಮಹಾಭಾರತ ಪ್ರಾರಂಭ ಆಗತ್ತೆ ಅಂತ ಕೆಲವರು ಹೇಳ್ತಾರೆ. ಇನ್ನು ತಥಾ ಉಪರಿಚರಾದಿ, ಉಪರಿಚರ ವಸುವಿನ ಕಥೆ ಬರುತ್ತೆ, ಆ ಉಪರಿಚರ ವಸುವಿನ ಕಥೆಯಿಂದ ಮಹಾಭಾರತದ ಆರಂಭ, ಹಾಗೆ ಅಂಥೇಳಿ ಈ ಶ್ಲೋಕಕ್ಕೆ ಅರ್ಥ ಅಂತ ಎಲ್ಲರೂ ಹಾಗೆ ಅರ್ಥ ಬರೆದಿದ್ದಾರೆ. ಇವತ್ತಿಗೂ ನೀವು ಅನುವಾದ ಗ್ರಂಥಗಳು ತೆಗೆದು ನೋಡಿದ್ರೆ ಈ ಶ್ಲೋಕಕ್ಕೆ ಹಾಗೆ ಅರ್ಥ ಬರೆದಿದ್ದಾರೆ. ಮಧ್ವಾಚಾರ್ಯ ಹೇಳಿದ ಮೇಲೆ ಅದು ಮತ್ತೆ ಹಾಗೆ ಅರ್ಥ ಬರೆದಿದ್ದಾರೆ. ಅದನ್ನು ಮಧ್ವಾಚಾರ್ಯ ಹೇಳಿದರು, ಅವರು ಎಂಥ ಅದ್ಭುತವಾದ ವಿಚಾರವನ್ನು ಹೇಳ್ಯಾರ ನೋಡಿ. ವೇದವ್ಯಾಸರು ಮಹಾಭಾರತದ 3 ಮುಖವನ್ನು ಹೇಳಿದ್ದಾರೆ. ಮಹಾಭಾರತ ಅಂತಂದರೆ ಮಹಾಭಾರತ ಎಲ್ಲಿಂದ ಆರಂಭ ಅಂತ ಈ ಶ್ಲೋಕ ಹೇಳಕ್ಕೆ ಹೊರಟಿರೋದಲ್ಲ. ಮಹಾಭಾರತಕ್ಕೆ 3 ರೀತಿಯ ಅರ್ಥ ಇದೆ, 3 ಮುಖ ಇದೆ. ಒಂದು ಮನ್ವಾದಿ, ಒಂದು ಆಸ್ತಿಕಾದಿ, ಒಂದು ಉಪರಿಚರಾದಿ. ಏನು ಹಾಗಂದ್ರೆ ಅರ್ಥ ಅಂದರೆ, ಮಹಾಭಾರತ ಅಂದರೆ ಬರೇ ಕೌರವ ಪಾಂಡವರ ಅಣ್ಣ ತಮ್ಮಂದಿರ ಜಗಳದ ಕಥೆ ಅಂತ ಇಷ್ಟೇ ತಿಳ್ಕೊಂಡಿದ್ದೀರಿ, ಅಷ್ಟೇ ಮಹಾಭಾರತ ಅಲ್ಲ. ಅಣ್ಣ ತಮ್ಮಂದಿರ ಜಗಳದ ಕಥೆಯನ್ನು ಓದಿದ್ರೆ ನಮಗೇನು ಪುಣ್ಯ ಬರುತ್ತೆ? ಯಾರ್ದೋ ಅಣ್ಣ ತಮ್ಮಂದಿರ ಜಗಳದ ಕಥೆ ಓದ್ಕೊಂಡ್ರೆ. ಆದ್ದರಿಂದ ಅಣ್ಣ ತಮ್ಮಂದಿರ ಕಥೆಯೇ ಇಲ್ಲಿ ಮುಖ್ಯ ಅಲ್ಲ. ಅದಕ್ಕಿಂತ ಮುಖ್ಯವಾದ ಇನ್ನೊಂದು ಮುಖ ಇದೆ. ಏನು ಅಂದರೆ ದುರ್ಗುಣ ಸದ್ಗುಣಗಳ ಹೋರಾಟ. ಇದು ನಡೆದು ಹೋದ ಘಟನೆ ಅಲ್ಲ, ಪ್ರತಿಯೊಬ್ಬರ ಹೃದಯದ ಕುರುಕ್ಷೇತ್ರದಲ್ಲಿ ಪ್ರತಿನಿತ್ಯ ನಡೆಯತಕ್ಕಂತಹ ಸದ್ಗುಣ ದುರ್ಗುಣಗಳ ಹೋರಾಟ. ನಮಗೆ ಅನುಭವಕ್ಕೆ ಬರುವಂತೆ ಅದನ್ನು ವಿಶ್ಲೇಷಣೆ ಮಾಡೋದಾದರೆ, ನೀವು ಒಂದು ವಸ್ತುವನ್ನು ಕದಿಲಿಕ್ಕೆ ಹೋಗ್ತಾ ಇದ್ದೀರಿ. ಆ ಕದಿಕ್ಕೆ ಹೊರಟಾಗ ಒಳಗಿಂದ ಒಂದು ಮನಸ್ಸು ಹೇಳುತ್ತೆ, ಕಳ್ಳತನ ಮಾಡಬಾರದು, ನಿನ್ನ ಮರ್ಯಾದೆ ಹೋಗುತ್ತೆ, ಕಳ್ಳತನ ಮಾಡಬೇಡ ಅಂತ ಒಂದು ಒಳ ಮನಸ್ಸು ಎಚ್ಚರಿಸುತ್ತೆ. ಇನ್ನೊಂದು ಕಡೆ ಮಾಡಿ ಪರವಾಗಿಲ್ಲ, ಯಾರು ಸಿಕ್ಕಾಕೋತಾರೆ ನೋಡೋಣ, ಸಿಕ್ಕಿದ ಮೇಲೆ ತಾನೆ ವಿಚಾರ, ಮಜಾ ಮಾಡು, ಇರುವಾಗ ಯಾಕೆ ಓದಾಡ್ತೀನಿ ನೀನು ಅಂತ ಇನ್ನೊಂದು ಮನಸ್ಸು ಅನಿಸುತ್ತೆ. ಈ ಕಳ್ಳತನ ಮಾಡಬೇಕು ಅಂತ ಒಂದು ಮನಸ್ಸು, ಬೇಡ ಅಂತ ಒಂದು ಮನಸ್ಸು, ಇದರ ಘರ್ಷಣೆ ಶುರುವಾಗುತ್ತೆ. ಅದೇ ಕುರುಕ್ಷೇತ್ರದ ಮಹಾಭಾರತ ಯುದ್ಧ. ಕೊನೆಗೇನಾಗುತ್ತೆ? ತೊಗೊಂಬಿಡೋಣ ಅಂಥೇಳಿ ತೊಗೊಂಬಿಡ್ತೇವೆ. ಅಂದರೆ ಕದ್ದುಬಿಡೋಣ ಅಂತ ತೀರ್ಮಾನ ಮಾಡ್ತೇವಲ್ಲ, ಅದು ಕೌರವರಿಗೆ ಸಿಕ್ಕಿದ ಜಯ. ಅದು ತೊಗೋಬಾರ್ದು ಅಂತ ಆಸೆ ಆದರೂ ಮನಸ್ಸೊಳಗೆ ಘರ್ಷಣೆ ಆಗಿ ತೊಗೋಬಾರ್ದಪ್ಪ, ಕಳ್ಳತನ ಮಾಡಬಾರ್ದು ಅಂತ ತೀರ್ಮಾನ ಮಾಡಿಕೊಂಡು ಆ ಪಕ್ಷಕ್ಕೆ ಬಂದರೆ ಅದು ಪಾಂಡವರ ದಿಗ್ವಿಜಯ. ಆದರೆ ನಮ್ಮಲ್ಲಿ ಪಾಂಡವರ ಗೆಲ್ಲೋದಕ್ಕಿಂತ ಕೌರವರೇ ಗೆಲ್ಲೋದು ಜಾಸ್ತಿ. ಯಾಕೆ ಹಾಗೆ ಅಂತಂದರೆ, ಪಾಂಡವರಿಗೆ ಕೃಷ್ಣನ ನಾಯಕತ್ವ ಸಿಕ್ಕಿತ್ತಲ್ಲಿ, ಕೃಷ್ಣ ಸಾರಥಿಯಾಗಿ ಕೂತಿದ್ದರಿಂದ ಅವರಿಗೆ ಗೆಲುವು ಸಿಕ್ತು. ನಮ್ಮ ಜೀವನದ ಸಾರಥ್ಯವನ್ನು ನಾವು ಕೃಷ್ಣನಿಗೆ ಒಪ್ಪಿಸದೇ ಇರೋದರಿಂದ ನಮ್ಮಲ್ಲಿ ಕೌರವರೇ ಗೆಲ್ತಾ ಇರ್ತಾರೆ. ಇದು ಮಹಾಭಾರತದ ಪ್ರಧಾನವಾದ ಒಂದು ಮುಖ. ಅಂದರೆ ಮಹಾಭಾರತ ಪೂರ್ತಿ ನಮ್ಮೆಲ್ಲರ ಒಳಗಾಗತಕ್ಕಂತಹ ಮನೋವಿಜ್ಞಾನದ ಕಥೆ ಇದು ಅನ್ನೋದು ಮಹಾಭಾರತದ ಒಂದು ಮುಖ. ಅದನ್ನೇ ಹೇಳ್ತಾರೆ. ಅದಕ್ಕೆ ಮನಃಶಾಸ್ತ್ರ ಇದು. ಮನು ಅಂತ ಯಾಕೆ ಹೆಸರು ಅಂದರೆ, ಅತ್ಯಂತ ಮನನೀಯವಾದ ಮನಃಶಾಸ್ತ್ರ ಇದು ಅನ್ನುವುದು ಮಹಾಭಾರತದ ಒಂದು ಮುಖ. ಅದು ಹೇಗೆ ಅಂತ ತೋರಿಸ್ತಾರೆ ನೋಡಿ. ಹೇಗೆಂದರೆ, ಎಷ್ಟಿದ್ದಾರೆ ಒಟ್ಟು 5 ಜನ ಪಾಂಡವರು, ದ್ರೌಪದಿ ಮತ್ತು ಕೃಷ್ಣ, ಹೀಗೆ 7 ಜನ ಇದ್ದಾರೆ. 7 ಜನರ ಮೂಲಕ 18 ಜೀವನದ ಮೌಲ್ಯಗಳು ಇಲ್ಲಿ ತಿಳಿದು ಬರುತ್ತೆ. ಹೇಗೆ? ಧರ್ಮರಾಜ ಧರ್ಮ ಅನ್ನುವ ಸದ್ಗುಣದ ಪ್ರತಿನಿಧಿ, ಭೀಮಸೇನ ಭಕ್ತಿ ಜ್ಞಾನ ವೈರಾಗ್ಯ ಪ್ರಜ್ಞಾ ಮೇಧ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲ, ಈ 10 ಗುಣಗಳ ಪ್ರತಿನಿಧಿ ಭೀಮಸೇನ. ಅರ್ಜುನ ಶ್ರವಣ ಮನನ ಧ್ಯಾನ, ಈ 3ರ ಪ್ರತಿನಿಧಿ ಅರ್ಜುನ. ನಕುಲ ಸಹದೇವರು ಒಬ್ಬ ಶೀಲ ಒಬ್ಬ ವಿನಯದ ಪ್ರತಿನಿಧಿ. ದ್ರೌಪದಿ ವೇದ ವಿದ್ಯೆ, ಕೃಷ್ಣ ವೇದ ಪ್ರತಿಪಾದ್ಯನಾದವನು. ಈ 18 ಗುಣಗಳು ಅಂದರೆ
ಆ ಧರ್ಮರಾಜ ಧರ್ಮ ಎಂಬತಕ್ಕಂಥ ಒಂದು ಗುಣದ ಪ್ರತಿನಿಧಿ. ಅನಂತರ ಭೀಮಸೇನ 10 ಗುಣಗಳ ಪ್ರತಿನಿಧಿ. 10 1 11 ಆಯಿತು. ಅರ್ಜುನ 3 ಶ್ರವಣ ಮನನ ಧ್ಯಾನ 11 3 14 ಆಯಿತು. ಶೀಲವಿನಯ 14 18. ವೇದ ವಿದ್ಯೆ ಅನಂತರ ವೇದ ವೇದ್ಯನಾದ ಕೃಷ್ಣ. ಇಲ್ಲಿಗೆ ಅಧ್ಯಾತ್ಮದ ಸಂಖ್ಯೆ ಮುಗಿಯಿತು 18. ಅದಕ್ಕೆ 18 ಪರ್ವ ಆಯಿತು, 18 ಅಧ್ಯಾಯಗಳ ಗೀತೆ ಆಯಿತು. ಎಲ್ಲವೂ 18 ಆಯಿತು. ಯಾಕಾಯಿತು ಅಂದರೆ ಆ 18ರ ನಂಟು ಇಷ್ಟೇ ಇರೋದು. ಈ ಒಂದು 16 ಗುಣಗಳನ್ನು ನಾವು ಸಂಪಾದನೆ ಮಾಡಿಕೊಂಡ್ರೆ ಆಗ 17ನೆಯ ವೇದ ವಿದ್ಯೆ ನಮಗೆ ಒಲಿಯತ್ತೆ. ಪಂಚಪಾಂಡವರಿಗೆ ದ್ರೌಪದಿ ಒಲಿದಳು ಅಂತಂದರೆ ಪಂಚಪಾಂಡವರು ಪ್ರತಿನಿಧಿಸುವಂತಹ ಆ 16 ಗುಣಗಳನ್ನು ನಾವು ನಮ್ಮಲ್ಲಿ ತುಂಬಿಕೊಂಡ್ರೆ 17ನೇ ವೇದ ವಿದ್ಯೆ ನಮಗೆ ಒಲಿಯತ್ತೆ. ವೇದ ವಿದ್ಯೆ ಒಲಿದರೆ ವೇದ ವೇದ್ಯ ಒಲಿತಾನೆ ಅನ್ನೋದು ಈ ಸಮಗ್ರ ಮಹಾಭಾರತದ ಮುಖ್ಯವಾದ ಮುಖ. ಇದು ಮನ್ವಾದಿ ಅನ್ನೋ ಶಬ್ದಕ್ಕೆ ಅರ್ಥ. ಹೊರತು ಮನುವಿನ ಕಥೆಯಿಂದ ಮಹಾಭಾರತ ಪ್ರಾರಂಭ ಆಗತ್ತೆ ಅಂತ ಅನ್ನೋದಕ್ಕೂ ಈ ಒಂದು ಮನಃಶಾಸ್ತ್ರ ಮಹಾಭಾರತ ಅನ್ನುವಂತಹ ವಿವರಣೆ ಇದೆ. ಇದು ತಮ್ಮ ಕಪೋಲದಿಂದ ಕಲ್ಪನೆ ಮಾಡಿದ್ದಲ್ಲ, ಇದಕ್ಕೆಲ್ಲ ಆಧಾರ ಕೊಟ್ಟು ಆಚಾರ್ಯ ಹೇಳ್ತಾರೆ. ಇದು ಈ ಮನ್ವಾದಿ ಅನ್ನೋದಕ್ಕೆ ಶಬ್ದಕ್ಕರ್ಥ. ಇನ್ನೊಂದು ಕಥೆ ಆಸ್ತಿಕಾದಿ, ಅಂದರೆ ಆಸ್ತಿಕರಾದ ಪಾಂಡವರ ಕಥೆ. ಅದು ಪಾಂಡವರು ಕೌರವರು ಅವರ ಒಂದು ಜೀವನ ಚರಿತ್ರೆಯ ಘಟನೆ ಇದೆಯಲ್ಲ, ಅದು ಒಂದು ಕಥೆ. ಇನ್ನೊಂದು ಮುಖ ಎಂದರೆ ಉಪರಿಚರಾದ್ಯನ್ಯೇ. ಉಪರಿಚರಾದಿ ಅಂತಂದರೆ ಉಪರಿಚರ ಅಂದರೆ ಉಪರಿ ಅಂದರೆ ಎಲ್ಲರಿಗಿಂತ ಮೇಲೆ, ಚರ ಅಂದರೆ ಇರುವವನು ಅಂತ ಅರ್ಥ. ಎಲ್ಲರಿಗಿಂತ ಮೇಲಿರುವವನು ಭಗವಂತ. ಆ ಭಗವಂತನ ಗುಣಗಾನವೇ ಸಮಗ್ರ ಮಹಾಭಾರತ. ಮಹಾಭಾರತ ಏನು ಒಂದೊಂದು ಶ್ಲೋಕದ ಒಂದೊಂದು ಅಕ್ಷರ ಭಗವಂತನ ಒಂದೊಂದು ನಾಮಗಳು. ಇಲ್ಲಿ ಯಾವ ಅಣ್ಣ ತಮ್ಮಂದಿರ ಕಥೆಯೇ ಇಲ್ಲ. ಇಡೀ ಮಹಾಭಾರತದ ಪ್ರತಿಯೊಂದು ಅಕ್ಷರವೂ ಭಗವಂತನ ಒಂದೊಂದು ನಾಮಗಳು. ವಿಷ್ಣು ಸಹಸ್ರನಾಮ 1000 ನಾಮಗಳನ್ನು ಹೇಳಿದರೆ ಇದು ಲಕ್ಷ ಭಗವಂತನ ನಾಮಗಳನ್ನು ಹೇಳ್ತಾ ಇದೆ. ಆದ್ದರಿಂದ ಸಮಗ್ರ ಮಹಾಭಾರತ ಭಗವಂತನ ಮಹಿಮೆಯನ್ನು ಹೇಳುವ ಪರಮೋನ್ನತವಾದಂತಹ ಕೃತಿ. ಇನ್ನೊಂದು ಮನಃಶಾಸ್ತ್ರ ವಿಶ್ಲೇಷಣೆ ರೂಪವಾದಂತಹ ಮುಖ. ಇನ್ನೊಂದು ಆಸ್ತಿಕರಾದ ಪಾಂಡವರು ಮತ್ತು ಅವರ ವಿರೋಧಿಗಳಾದ ಕೌರವರ ಕಥೆ. ಇದು ಮಹಾಭಾರತದ 3 ಮುಖ ಅಂತ ವೇದವ್ಯಾಸು ಈ ಶ್ಲೋಕದಲ್ಲಿ ಹೇಳಿದರೆ, ಅದಕ್ಕೆ ಮನುವಿನ ಕಥೆಯಿಂದ ಪ್ರಾರಂಭ ಮಹಾಭಾರತ, ಆಸ್ತಿಕ ಪರ್ವದಿಂದ ಪ್ರಾರಂಭ, ಉಪರಿಚರ ವಸುವಿನ ಕಥೆಯಿಂದ ಮಹಾಭಾರತ ಪ್ರಾರಂಭ ಅಂತ ಮಧ್ವಾಚಾರ್ಯ ಈ ವಿವರಣೆ ಕೊಡೋ ತನಕ ಈ ಶ್ಲೋಕಕ್ಕೆ ಎಲ್ಲರೂ ಹಾಗೆ ಅರ್ಥ ಬರೆದಿರೋದು. ಇವತ್ತಿಗೂ ಅರ್ಥ ಬರೆದಿರೋ ಪುಸ್ತಕಗಳು ಸಿಗುತ್ತೆ, ನೀವು ನೋಡ್ಬೋದು ಬೇಕಾದರೆ. ಇದು ಆಚಾರ್ಯರು ಕೊಟ್ಟಂತಹ ದೊಡ್ಡ ಕೊಡುಗೆ. ಇದು ಇವಾಗ ಏನಾಯಿತು ಅಂದರೆ ನೋಡಿ, ಈಗ ಮಹಾಭಾರತದ ಸಾರ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ ಅಂತ ಶಾಸ್ತ್ರ ಹೇಳುತ್ತೆ. ಮಹಾಭಾರತದಲ್ಲಿ ಬರೋದು ಬರೀ ಅಣ್ಣ ತಮ್ಮಂದಿರ ಜಗಳದ ಕಥೆ. ಇದರ ಸಾರ ವಿಷ್ಣು ಸಹಸ್ರನಾಮ ಯಾಕಾಗತ್ತೆ? ಸಂಬಂಧ ವಿಷ್ಣು ಸಹಸ್ರನಾಮಕ್ಕೂ ಈ ಅಣ್ಣ ತಮ್ಮಂದಿರ ಜಗಳದ ಕಥೆಗೂ ಏನು ಸಂಬಂಧ? ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಮಹಾಭಾರತದ ಮುಖ್ಯವಾದ ಭಾಗ. ಭಗವದ್ಗೀತೆ ಒಳಗೆ ಅಣ್ಣ ತಮ್ಮಂದಿರ ಗಲಾಟೆ ಬರೋದು, ಅಣ್ಣ ತಮ್ಮಂದಿರ ಗಲಾಟೆಗೂ ಭಗವದ್ಗೀತೆ ಹೇಳೋ ತತ್ವಗಳಿಗೆ ಏನು ಸಂಬಂಧ ಇದೆ? ಆಚಾರ್ಯರು ಹೇಳಿದ ವ್ಯಾಖ್ಯಾನದ ಪ್ರಕಾರ ಸಂಬಂಧ ಗೊತ್ತಾಗತ್ತೆ. ಸಮಗ್ರ ಮಹಾಭಾರತ ಭಗವಂತನ ದಿವ್ಯ ನಾಮಗಳು ಅನ್ನೋ ಮುಖದಲ್ಲಿ ವಿಷ್ಣು ಸಹಸ್ರನಾಮ ಪ್ರಧಾನ. ಇಡೀ ಮಹಾಭಾರತ ಮನಃಶಾಸ್ತ್ರದ ವಿಶ್ಲೇಷಣೆ ಅನ್ನುವ ಮುಖದಲ್ಲಿ ಭಗವದ್ಗೀತೆ ಪ್ರಧಾನ. ಇದು ಆವಾಗ ಯಾಕೆ ಗೀತಾ ವಿಷ್ಣು ಸಹಸ್ರನಾಮ ಯಾಕೆ ಪ್ರಧಾನ ಅನ್ನೋದಕ್ಕೆ ನಮಗೆ ಒಂದು ಅದರ ಆಧಾರ ಸಿಗುತ್ತೆ, ಒಂದು ಮೌಲಿಕತೆ ಏನು ಅಂತ ಅರ್ಥ ಆಗುತ್ತೆ. ಹೀಗೆ ಆಚಾರ್ಯರು ತಾತ್ಪರ್ಯ ನಿರ್ಣಯದ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರಂತೆ ಇನ್ನೊಂದು ಪ್ರಸಿದ್ಧವಾದ ಶ್ಲೋಕ ಇದೆ. ಸಮಯ ಆಯಿತು ಗೊತ್ತಿಲ್ಲ ನನಗೆ, ಅಲ್ಲೇ ಆಯಿತಾ? ಮತ್ತೊಂದು ಇನ್ನೊಂದು ಇದೆ ಅಂತಂದರೆ, ಕೀಚಕನ ಸಂಹಾರ ಆಯಿತು ಹಾಗೆ ಅಂಥೇಳಿ ದುರ್ಯೋಧನನಿಗೆ ಹೇಳ್ತಾರೆ. ಕೀಚಕನ ಸಂಹಾರ ಆಯಿತು, ಅವನು ಗೂಢಚಾರನ ಕಳಿಸಿರ್ತಾನೆ ದುರ್ಯೋಧನ. ಅಜ್ಞಾತವಾಸದ ಅವಧಿಯೊಳಗೆ ಹೇಗಾದರೂ ಪಾಂಡವರನ್ನು ಪತ್ತೆ ಮಾಡಬೇಕು. ಪತ್ತೆ ಮಾಡಿದರೆ ಮತ್ತೆ ಪಾಂಡವರನ್ನು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಕಳಿಸೋಕ್ಕಾಗತ್ತೆ, ನನಗೆ ನಿಷ್ಕಂಟಕವಾದ ರಾಜ್ಯ ಸಿಗತ್ತೆ ಅಂತ ಅವನ ಯೋಚನೆ. ಅದಕ್ಕೆ ಅಜ್ಞಾತವಾಸದ ಅವಧಿ ಒಳಗೆ ಪಾಂಡವರನ್ನು ಪತ್ತೆ ಹಚ್ಚಬೇಕು ಅಂಥೇಳಿ ಎಲ್ಲ ಕಡೆಗೆ ಗೂಢಚಾರರನ್ನು ಕಳಿಸಿರ್ತಾನೆ. ಆದರೆ ಏನಾಗುತ್ತೆ ಅಂದರೆ ಆ ಗೂಢಚಾರರು ಎಲ್ಲ ಕಡೆ ಹೋಗ್ತಾರೆ, ಅವರು ಎಲ್ಲೂ ಅವರಿಗೆ ಪಾಂಡವರ ಸುಳಿವು ಸಿಗಲ್ಲ. ಅವರು ಬಂದು ದುರ್ಯೋಧನನಿಗೆ ಹೇಳ್ತಾರೆ, ನಮಗೆಲ್ಲೂ ಪಾಂಡವರ ಸುಳಿವು ಸಿಗಲಿಲ್ಲ, ಆದರೆ ಒಂದು ಕಥೆ, ಒಂದು ಘಟನೆ ನಮ್ಮ ಕಿವಿಗೆ ಬಿತ್ತು. ಏನು ಅಂತಂದರೆ, ಆ ವಿರಾಟನ ಆ ರಾಜ್ಯದಲ್ಲಿ ಕೀಚಕನ ಸಂಹಾರ ಆಯಿತು. ಯಾರೋ ಗಂಧರ್ವರು ಬಂದು ಕೊಂದರಂತೆ. ಒಂದು ಹೆಣ್ಣಿನ ಕಾರಣಕ್ಕೋಸ್ಕರ ಕೀಚಕನನ್ನು ಗಂಧರ್ವರು ಬಂದು ಕೊಂದರಂತೆ, ಕೀಚಕನ ಸಂಹಾರ ಆಯಿತು ಅಂತ ದುರ್ಯೋಧನನಿಗೆ ಹೇಳ್ತಾರೆ. ಇದಿಷ್ಟು
ವಿಚಾರ. ದುರ್ಯೋಧನನ ಪ್ರತಿಕ್ರಿಯೆ ಹೇಗಿತ್ತು ಇದಕ್ಕೆ ಅವರು ವಿಚಾರ ಹೇಳಿದಾಗ, ಉತ್ತರ ಭಾರತದ ಪಾಠದ ಪ್ರಕಾರ ದುರ್ಯೋಧನ ಮೌನವಾಗಿದ್ದ, ಇದಕ್ಕೇನು ಪ್ರತಿಕ್ರಿಯೆ ಕೊಡಲಿಲ್ಲ ಅವನು. ಆದರೆ ದಕ್ಷಿಣ ಭಾರತದ ಪಾಠದ ಮೂಲಕ ದುರ್ಯೋಧನ ಹೇಳ್ತಾನೆ, ಹಾಗಾದರೆ ಕೀಚಕನ ಸಂಹಾರ ಆಗಿದೆ ಅಂತಂದರೆ ಅವನನ್ನು ಭೀಮಸೇನನೇ ಕೊಂದಿರಬೇಕು. ಯಾಕೆಂತಂದರೆ ಅದರಲ್ಲಿ ಚತ್ವಾರಸ್ತು ನರೋ ವ್ಯಾಘ್ರ ಬಲೇ ಶಕ್ರೋಪಮಾ ಭುವಿ ಉತ್ತಮ ಪ್ರಾಣಿನಾಂ ತೇಷಾಂ ನಾಸ್ತಿ ಕಶ್ಚಿತ್ ಬಲೇ ಸಮಃ ಬಲದೇವಶ್ಚ ಭೀಮಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರುಮಃ ಅನ್ಯೋನ್ಯಾನಂತರ ಬಲಾಹ ಪರಸ್ಪರ ಜಯೇಷಿಣಃ. ಅವನು ಹೇಳ್ತಾನೆ, ಲೋಕದಲ್ಲಿ ಮಹಾಪರಾಕ್ರಮಿಗಳು ಅಂತ ಲೀಸ್ಟ್ ಮಾಡಬೇಕಾದ್ರೆ, ಪಟ್ಟಿ ಮಾಡಬೇಕಾಗಿದ್ದರೆ ಬಲದೇವ, ಭೀಮ, ಮದ್ರರಾಜ, ನಾಲ್ಕನೇವನು ಕೀಚಕ, ಐದನೇವರು ಯಾರೂ ಇಲ್ಲವೇ ಇಲ್ಲ ಅಂತ ಈ ರೀತಿ ಶ್ಲೋಕ ಇದೆ. ಆಚಾರ್ಯ ಹೇಳ್ತಾರೆ, ಇದು ಶುದ್ಧವಾದ ಪಾಠ ಅಲ್ಲ. ಶುದ್ಧವಾದ ಪಾಠ ಏನಿದೆ ಅಂತಂದರೆ, ಚತ್ವಾರ ಪ್ರಾಣಿನಾಂ ಶ್ರೇಷ್ಠಾ ಸಂಪೂರ್ಣ ಬಲಪೌರುಷಾ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರುಮಃ. ಪ್ರಿಂಟಾಗಿರೋ ಪುಸ್ತಕದಲ್ಲಿ ಬಲದೇವ, ಆಮೇಲೆ ಭೀಮ, ಆಮೇಲೆ ಶಲ್ಯ, ಆಮೇಲೆ ಕೀಚಕ ಅಂತಿದೆ. ಆದರೆ ಶುದ್ಧವಾದ ಮೂಲ ಮಹಾಭಾರತದ ಪಾಠದ ಪ್ರಕಾರ ಮೊದಲು ಭೀಮ, ಆಮೇಲೆ ಬಲರಾಮ, ಆಮೇಲೆ ಶಲ್ಯ, ಆಮೇಲೆ ಕೀಚಕ. ಇವರ್ಯಾಕೆ ಶ್ಲೋಕ ಬದಲಾಯಿಸಿದರು ಅಂದರೆ, ಇವರು ಯೋಚನೆ ಮಾಡಿದ್ರು, ಭೀಮಸೇನ ಬಲರಾಮನಿಂದ ಗದಾ ವಿದ್ಯಾಭ್ಯಾಸ ಮಾಡಿಯಾನೆ, ಆದ್ದರಿಂದ ಭೀಮನಿಗೆ ಬಲರಾಮ ಗುರು ಆದ, ಹಾಗಾದ್ರೆ ಅವನ ಲಿಸ್ಟ್ ಮೊದಲು ತಗೋಬೇಕು ಅಂತ ಈ ಯೋಚನೆ ಮಾಡೋರು ಹಾಗೆ ಮಾಡಿ ಅದನ್ನು ಕ್ರಮ ಬದಲಾಯಿಸಿಬಿಟ್ರು. ಆದರೆ ಯಾಕೆ ಬಲರಾಮನ ಹತ್ರ ಭೀಮಸೇನ ಗದಾವಿದ್ಯೆಯನ್ನು ಕಲಿತ ಅಂದರೆ, ಧನುರ್ವಿದ್ಯೆಯನ್ನು ಕಲಿಬೇಕಾದರೆ ಗುರಿ ಕಡೆ ಬೇರೆ ಕಡೆ ಗುರಿ ತೋರಿಸ್ತಾರೆ, ಅಲ್ಲಿಗೆ ಬಾಣ ಬಿಟ್ಟು ಅಭ್ಯಾಸ ಮಾಡಬೇಕು. ಗದಾ ಯುದ್ಧ ಹಾಕಿ ಕಲ್ತ್ಕೊಡೋದಲ್ಲ. ಗುರುಗಳು ಒಂದು ಗದೆ ಹಿಡ್ಕೊಂಡಿರ್ತಾರೆ, ಅವರೆದಾಗ ಇವರು ಒಂದು ಗದೆ ಹಿಡ್ಕೊಂಡು ಯುದ್ಧ ಮಾಡಿ ಪ್ರಾಕ್ಟೀಸ್ ಮಾಡೋದು. ಕೃಷ್ಣನ ನಿಜವಾಗಿ ಭೀಮಸೇನಿಗಿಂತ ದೊಡ್ಡವನು ಕೃಷ್ಣ. ಹಾಗೆ ಕೃಷ್ಣನಿಂದ ಗದಾ ವಿದ್ಯಾಭ್ಯಾಸ ಮಾಡಬೇಕಾಗತ್ತೆ. ಮಾಡಿದ್ರೆ ಕೃಷ್ಣನ ಎದುರಿಗೆ ಗದೆ ಎತ್ತಬೇಕಾಗತ್ತೆ, ಭಗವಂತನ ಎದುರಿಗೆ ಆಯುಧವನ್ನು ಎತ್ತಲ್ಲ ಅನ್ನೋದು ಭೀಮಸೇನ ದೇವರ ಪ್ರತಿಜ್ಞೆ. ಅದಕ್ಕೋಸ್ಕರ ಬಲರಾಮ ಆದರೆ ಅಶೇಷಾವತಾರ ಅವನು. ಬಲರಾಮ ಭೀಮಸೇನಿಗಿಂತ ಕೆಳಗಿನವನು. ಅವನ ವಿರುದ್ಧ ಇದು ಗದೆ ತೋರಿಸ್ಕೊಂಡು ಯುದ್ಧ ಪ್ರಾಕ್ಟೀಸ್ ಮಾಡ್ಬೋದು. ಅದರಲ್ಲೂ ಒಂದು ಸೂಕ್ಷ್ಮ ಇತ್ತಂತೆ, ಬಲರಾಮನಲ್ಲಿ ಭಗವಂತನ ಆವೇಶ ಹೆಚ್ಚಾದಾಗ ಭೀಮಸೇನ ಸೋಲ್ತಾ ಇದ್ದ, ಬಲರಾಮನ ಆವೇಶ ಕಡಿಮೆ ಆದಾಗ ಅವನು ಗೆಲ್ಲು ಹಾಗೆ ಮಾಡ್ತಾ ಇದ್ದ, ತಾನೇ ಗೆಲ್ತಾ ಇದ್ದ ಅನ್ನುವ ಸೂಕ್ಷ್ಮವನ್ನು ಮಹಾಭಾರತದಲ್ಲಿ ಹೇಳ್ತಾರೆ. ಆದ್ದರಿಂದ ಮೊದಲು ಭೀಮಸೇನ, ಆಮೇಲೆ ಬಲರಾಮ, ಆಮೇಲೆ ಶಲ್ಯ, ಆಮೇಲೆ ಕೀಚಕ ಸತ್ತವನಾದ್ದರಿಂದ ಅವನು ಬಿಟ್ಬಿಡೋಣ. ಶಲ್ಯ ಅಲ್ಲಿಗೆ ಹೋಗೇ ಇಲ್ಲ ವಿರಾಟ್ ರಾಜನ ಆಸ್ಥಾನಕ್ಕೆ, ಆದ್ದರಿಂದ ಅವನೂ ಅಲ್ಲ. ಬಲರಾಮ ದ್ವಾರಕೆಯಲ್ಲಿದ್ದಾನೆ, ಆದ್ದರಿಂದ ಅವನೂ ಅಲ್ಲ. ಹಾಗಾದ್ರೆ ಭೀಮನೇ ಕೊಂದಿರಬೇಕು ಅಂತ ದುರ್ಯೋಧನನ ಯೋಚನೆ. ಈ ದುರ್ಯೋಧನನ ಪ್ರತಿಕ್ರಿಯೆ, ಈ ವಿಚಾರ ದಕ್ಷಿಣ ಭಾರತದ ಪುಸ್ತಕದಲ್ಲಿ ಇದೆ. ಉತ್ತರ ಭಾರತ ಪುಸ್ತಕದಲ್ಲಿ ದುರ್ಯೋಧನ ಮೌನವಾಗಿ ಕೂತ್ಕೊಂಡು ಅಷ್ಟೇ ಕೇಳಿ, ಗೂಢಚಾರ ವರ್ತಮಾನ ಕೇಳಿ ಅಂತಿದೆ. ಹೀಗೆ ಆ ಉತ್ತರ ಭಾರತಕ್ಕೂ ದಕ್ಷಿಣ ಭಾರತದ ಪಾಠಕ್ಕೂ ಇಷ್ಟು ವ್ಯತ್ಯಾಸ ಇದೆ. ಹೌದು, ಅದನ್ನು ಉತ್ತರ ಭಾರತ ಪಾಠ ನಂಬಬೇಕೋ ದಕ್ಷಿಣ ಭಾರತ ಪಾಠ ನಂಬಬೇಕು ನಾವೇನು ತೀರ್ಮಾನ ಮಾಡೋದು? ಹಾಗೆ ಅಂತಂದರೆ ಅದಕ್ಕೆ ಸ್ವಲ್ಪ ಐತಿಹಾಸಿಕ ಸಂಗತಿಗಳನ್ನು ತಿಳ್ಕೊಳ್ಬೇಕು. ಉತ್ತರ ಭಾರತದಲ್ಲಿ ಅನೇಕ ಬಾರಿ ಯವನರ ಆಕ್ರಮಣಗಳಾಗಿ ಅನೇಕ ಗ್ರಂಥಗಳೆಲ್ಲ ಬೆಂಕಿ ಹಚ್ಚಿದ್ದಾರೆ. ಅವರು ಲೈಬ್ರರಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಅದೆಲ್ಲ ಇತಿಹಾಸ ಗೊತ್ತಿರೋರಿಗೆ ಗೊತ್ತಿದೆ. ಏನು ತಕ್ಷಶಿಲಾ ಅನ್ನೋ ನಳಂದ ಅನ್ನೋ ಕಡೆಯಲ್ಲಿ ದೊಡ್ಡ ಲೈಬ್ರರಿಗೆ ಬೆಂಕಿ ಹಚ್ಚಿದ್ದಾರೆ ಆ ಕಾಲದವರು ಅಂತ ನಾವು ಕೇಳಿದ್ದೇವೆ. ಮತ್ತು ಅನೇಕ ಪ್ರವಾಹಗಳು ಬಂದು ಎಷ್ಟೋ ಗ್ರಂಥಗಳು ನಾಶ ಆಗಿ ಹೋಗಿದೆ. ದಕ್ಷಿಣ ಭಾರತದಲ್ಲಿ ಅಂತಹ ಹಾವಳಿಗಳಾಗಿಲ್ಲ. ಎಲ್ಲಿ ತನಕ ಅಂದರೆ ಪತಂಜಲಿಗಳು ಅಂಥೇಳಿ ವ್ಯಾಕರಣ ಮಹಾಭಾಷ್ಯ ಬರೆದವರು ಉತ್ತರ ಭಾರತದಲ್ಲಿ ಅವರೇ ಬರೀತಾರೆ ಅದನ್ನು. ಉತ್ತರ ಭಾರತದಲ್ಲಿ ಆ ಆಕ್ರಮಣಗಳಾದಾಗ ದಕ್ಷಿಣ ಭಾರತದವರು ಆ ಪತಂಜಲಿಯ ಮಹಾಭಾಷ್ಯವನ್ನು ಹೊತ್ಕೊಂಡು ಬಂದರು. ಅವರು ಹೊತ್ಕೊಂಡು ದಕ್ಷಿಣ ಭಾರತಕ್ಕೆ ಬಂದದ್ರಿಂದ ಆ ಗ್ರಂಥ ಉಳೀತು. ಇಲ್ಲದೆ ಅಂಥ ಅಮೂಲ್ಯ ಗ್ರಂಥ ಕಳ್ಕೊಂಡ್ಬಿಡ್ತಾ ಇದ್ವಿ ನಾವು, ಹಾಗೆ ಅಂತ ಇತಿಹಾಸ ಬರೆದವರು ಹೇಳ್ತಾರೆ. ಆದ್ದರಿಂದ ದಕ್ಷಿಣ ಭಾರತದಲ್ಲಿ ಆಕ್ರಮಣಗಳು ಜಾಸ್ತಿ, ಆ ಲೈಬ್ರರಿಗಳನ್ನೇ ಭಸ್ಮ ಮಾಡಿದ ಘಟನೆಗಳು, ನದಿ ಪ್ರವಾಹಗಳು ಬಂದು ಉಕ್ಕೇರಿ ಎಷ್ಟೋ ಊರುಗಳೇ ಹೋದಾಗ ಹಸ್ತಪ್ರತಿಗಳೆಲ್ಲ ಲೋಪ ಆಗಿ ಹೋಯಿತು. ಅಂತಹ ಹಾವಳಿಗಳು ದಕ್ಷಿಣ ಭಾರತದ ಕಡೆ ಕಡಿಮೆ ಆದದ್ದಾದ್ದರಿಂದ ಇಲ್ಲಿರುವ ಪಾಠದಲ್ಲಿ ಹೆಚ್ಚಿನ ವಿಶೇಷಾಂಶಗಳು, ಶುದ್ಧವಾದ ಪಾಠಗಳು ನಮಗೆ ಸಿಗುತ್ತೆ. ಅದರೊಳಗೂ ಎಷ್ಟೋ ಹಾವಳಿಗಳಿದೆ. ಅದನ್ನೆಲ್ಲ ನಾವು ಪಕ್ಕಕ್ಕೆ ಸರಿಸಿ ಸ್ವಲ್ಪವಾದ ನಿರ್ಣಯವನ್ನು ತಿಳ್ಕೊಳ್ಬೇಕಾಗಿದ್ದರೆ ಆಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ನಾವು ತಿಳ್ಕೊಳ್ಬೇಕು. ಹಾಗೆ ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಈ ತಿಳುವಳಿಕೆ ಮಹಾಭಾರತ ತಾತ್ಪರ್ಯ ಇನ್ನೂ ಅನೇಕ ಸಂಗತಿಗಳಿದೆ. ಸಮಯದ ಅವಕಾಶಗಳು ಕಡಿಮೆ ಇರೋದರಿಂದ, ನಮ್ಮ ಅಜ್ಞಾನಗಳು ಜಾಸ್ತಿ ಇರೋದರಿಂದ ನಾವು ಅದನ್ನೆಲ್ಲ ಸಮಯದ ನೆಪ ಹೇಳಿ ಮುಚ್ಚಿಡಕ್ಕೆ ಅನುಕೂಲ ಆಗುತ್ತೆ. ಪ್ರಸಿದ್ಧವಾದದ್ದು ಅಭಿಮನ್ಯು ಚಕ್ರವ್ಯೂಹವನ್ನು ಭೇದನೆ ಮಾಡ್ದ ಅಂತ ಉತ್ತರ ಭಾರತದ ಪುಸ್ತಕದಲ್ಲಿದೆ.
ಆಚಾರ್ಯ ಹೇಳ್ತಾರೆ ಪದ್ಮವ್ಯೂಹವನ್ನು ಭೇದನೆ ಮಾಡಿದ್ದು ಚಕ್ರವ್ಯೂಹ ಯಾರು ಇವನು ಅಭಿಮನ್ಯು ಚಕ್ರವ್ಯೂಹವನ್ನಲ್ಲ ಪದ್ಮವ್ಯೂಹವನ್ನು ಭೇದನೆ ಮಾಡಿದ್ದು. ಇದು ಮಹಾಭಾರತದ ಮೂಲ ಪಾಠ ಅಂತ ಆಚಾರ್ಯ ಅದಕ್ಕೆ ನಿರ್ಣಯ ಕೊಡ್ತಾರೆ, ಅದಕ್ಕೆ ಕಾರಣಗಳನ್ನು ಕೊಡ್ತಾರೆ. ಈಗ ಶುದ್ಧವಾದ ವ್ಯಾಸರ ಪಾಠ, ಅದರಿಂದ ಶುದ್ಧವಾದ ಅರ್ಥ, ಶುದ್ಧವಾದ ನಿರ್ಣಯವನ್ನು ಮಾಡಲಿಕ್ಕೋಸ್ಕರವೇ ಆಚಾರ್ಯ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ರಚನೆ ಮಾಡಿದ್ದಾರೆ. ಸಂಸ್ಕೃತ ಬರಲ್ಲ ಅಂತಂದರೆ ಕನ್ನಡದಲ್ಲಿ ಅನೇಕ ಜನರು ಅದನ್ನು ಅನುವಾದ ಮಾಡಿ ಮುದ್ರಣ ಮಾಡಿದ್ದಾರೆ. ವಿದ್ಯಾಪೀಠದಿಂದ ನಮ್ಮ ಹಯವದನ ಪುರಾಣಿಕರು ಇಲ್ಲಿ ಸನ್ಮಾನ ಆಗ್ತಾಯಿದೆ ಅವರಿಗೆ. ಹಯವದನ ನಾಳೆ ಬರ್ತಾ ಇದ್ದಾರೆ ಪ್ರವಚನಕ್ಕೆ. ಅವರು ಸಮಗ್ರ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಮತ್ತು ಪ್ರಭಂಜನಾಚಾರ್ಯರು ಕನ್ನಡದ ಮಹಾಭಾರತ ತಾತ್ಪರ್ಯ ಅನುವಾದ ಮಾಡಿದ್ದಾರೆ. ಕಡೆ ಪಕ್ಷ ಕನ್ನಡದ ಅನುವಾದ ಗ್ರಂಥಗಳನ್ನಾದರೂ ತೆಗೆದುಕೊಂಡು ಯಾರು ಹೇಳಿಕೊಡು ಗುರುಗಳು ಸಿಗದೆ ಹೋದರೂ ನೀವೇ ಅಕ್ಷರ ಜೋಡಿಸ್ಕೊಂಡು ದಿವಸಕ್ಕೆ ಒಂದು ಶ್ಲೋಕ ಆದರೂ ಓದ್ಕೊಂಡ್ರೆ ಆಗ ಆಚಾರ್ಯರ ನಾವು ಅನುಗ್ರಹಕ್ಕೆ ನಾವು ಪಾತ್ರ ಆಗ್ತೇವೆ. ಮಾಧುರು ಅಂತ ಆಗ ನಾವು ಹೇಳ್ಕೊಳ್ಳೋಕ್ಕೆ ಒಂದು ಸಾರ್ಥಕತೆ ಬರುತ್ತೆ ಅನ್ನೋದನ್ನು ತಿಳಿಸ್ತಾ ಇಂತಹ ಅನೇಕ ಉದಾಹರಣೆಗಳನ್ನು ನಾವಿಲ್ಲಿ ಗಮನಿಸಬೇಕು. ಕೊನೆಯಲ್ಲಿ ಆಚಾರ್ಯರು ತಮ್ಮ ಕೆಲವು ಗ್ರಂಥಗಳಿಗೆ ತಾತ್ಪರ್ಯ ನಿರ್ಣಯ ಅಂತ ಹೆಸರಿಟ್ಟಿದ್ದಾರೆ. ಭಾಗವತ ತಾತ್ಪರ್ಯ ನಿರ್ಣಯ, ಗೀತಾ ತಾತ್ಪರ್ಯ ನಿರ್ಣಯ, ಹೀಗೆ ಮಹಾಭಾರತ ತಾತ್ಪರ್ಯ ನಿರ್ಣಯ, ಕರ್ಮ ನಿರ್ಣಯ, ಹೀಗೆಲ್ಲ ನಾವು ಹೆಸರು ಕೇಳ್ತೇವೆ. ಯಾಕೆ ಯಾರೂ ಹಿಡಿದ್ರೆ ಹೊಸದಾಗಿ ನಿರ್ಣಯ ಅಂತ ಸೇರಿಸಿ ಯಾಕೆ ಹೆಸರಿಟ್ಟರು ಅನ್ನೋದಕ್ಕೆ ಆಚಾರ್ಯರು ಚಾಂದೋಗ್ಯ ಉಪನಿಷತ್ತು ಭಾಷ್ಯದಲ್ಲಿ ಒಂದು ಕಡೆ ಹೇಳ್ತಾರೆ. ನಾರದರು ಸನಕರ ಹತ್ರ ಸನತ್ಕುಮಾರರ ಹತ್ರ ಉಪದೇಶಕ್ಕೆ ಬರ್ತಾರೆ. ನಾರದರು ಸನತ್ಕುಮಾರರ ಹತ್ರ ಉಪದೇಶ ಬಂದಾಗ ಸನತ್ಕುಮಾರ ಕೇಳ್ತಾರೆ, ಈ ತನಕ ನೀನು ಏನು ಓದಿದ್ದಿ ಹೇಳು ಅಂತ. ನಾರದರು ಒಂದು ಲಿಸ್ಟ್ ಹೇಳ್ತಾರೆ. 18 ವಿದ್ಯಾ ಗ್ರಂಥಗಳನ್ನು ಓದಿದ್ದಾರೆ ಅವರು. ಆ 18 ಶಾಸ್ತ್ರಗಳಲ್ಲಿ ಇವತ್ತಿನ ಯಾವ ದೇಶದ ಯಾವ ವಿದ್ಯಾರ್ಥಿಗಳ ಯಾವ ವಿಶ್ವವಿದ್ಯಾಲಯಗಳಲ್ಲೂ ಅಷ್ಟು ವಿಭಾಗಗಳು ಇರಲಿಕ್ಕಿಲ್ಲ. ಅಷ್ಟನ್ನೆಲ್ಲ ನಾರದರು ಓದಿದ್ದೇನೆ ನಾನು ಅಂತ ಹೇಳ್ತಾರವರು. ಅದು ಬರೀ ವೇದಗಳಿರ್ಬೋದು, ಪುರಾಣಗಳಿರ್ಬೋದು, ಅಷ್ಟೇ ಅಲ್ಲ, ಭೂಗೋಳಶಾಸ್ತ್ರ, ಖಗೋಳಶಾಸ್ತ್ರ, ಸಂಗೀತ ಶಾಸ್ತ್ರ, ಆಯುರ್ವೇದ ಶಾಸ್ತ್ರ, ಸರ್ಪಗಳ ಭಾಷೆಯನ್ನು ಸರ್ಪಗಳ ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರ, ಹೀಗೆ ನಕ್ಷತ್ರಗಳ ಶಾಸ್ತ್ರ, ಶಕುನಗಳ ಶಾಸ್ತ್ರ, ಸಸ್ಯಗಳ ಶಾಸ್ತ್ರ, ಇವತ್ತೇನೇನು ವಿಭಾಗಗಳು, ಒಂದೊಂದು ವಿಭಾಗಕ್ಕೆ ಒಬ್ಬೊಬ್ಬರು ಇರ್ತಾರೆ. ಅದೆಲ್ಲ ವಿಭಾಗ ಎಲ್ಲ ಗ್ರಂಥಗಳನ್ನು 18 ಪ್ರಕಾರದ ಶಾಸ್ತ್ರ ವಿಭಾಗಗಳನ್ನೆಲ್ಲ ಓದಿಕೊಂಡು ಆಮೇಲೆ ಅಡ್ಮಿಷನ್ ಬಂದಿದ್ದಾರೆ ಸನತ್ಕುಮಾರ್ ಹತ್ರ ನಾರದರು. ಅವರೊಂದು ಇಷ್ಟೆಲ್ಲ ಓದಿದ ಮೇಲೆ ಮತ್ತೆ ಯಾಕೆ ನಿನಗೆ ಪಾಠಕ್ಕೆ ಬಂದೆ ನೀನು? ಅದಕ್ಕೆ ಅವರೊಂದರು, ಎಲ್ಲ ಓದಿದೆ, ಆದರೆ ನಿರ್ಣಯವನ್ನು ತಿಳ್ಕೊಳ್ಳೋದೇ ಮೋಕ್ಷ ಇಲ್ಲ. ಅದಕ್ಕೆ ಅದರಿಂದ ಗ್ರಂಥ ಗೀತೆ ಓದಿದ್ದೇವೆ, ಮಹಾಭಾರತ ಓದಿದ್ದೇವೆ, ರಾಮಾಯಣ ಓದಿದ್ದೇವೆ, ಬೇಕಷ್ಟು ಓದಿದ್ದೇವೆ, ಎಲ್ಲೆಲ್ಲೋ ಆಶ್ರಮಗಳಲ್ಲಿ ಹೋಗಿ ಓದ್ಕೊಂಡು ಬಂದಿರ್ತೇವೆ, ಯಾವ್ಯಾವುದೋ ಪುಸ್ತಕ ಓದ್ಕೊಂಡು ಬಂದಿರ್ತೇವೆ. ನಾವು ನಿರ್ಣಯ ಆಗಿರಲ್ಲ. ನಮಗೆ ನಿರ್ಣಯ ಆಗದೆ ಹೊರತು ನಮಗೆ ಆ ಗ್ರಂಥಗಳಿಂದ ಮೋಕ್ಷ ಸಿಗೋದಿಲ್ಲ ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ನಿರ್ಣಯಕ್ಕೋಸ್ಕರ ನಾನು ಬಂದಿದ್ದೇನೆ ಅಂತ ಹೇಳಿ ನಾರದರು ಸನತ್ಕುಮಾರ್ ಹತ್ರ ಹೇಳ್ತಾರೆ. ಆ ಅಂಶವನ್ನು ಆಚಾರ್ಯರು ನಮಗೆ ಭಾಷೆಯಲ್ಲಿ ಹೇಳಿದ್ದಾರೆ ಅವರು. ಅದಕ್ಕೋಸ್ಕರ ತಾತ್ಪರ್ಯ ನಿರ್ಣಯ ತಿಳ್ಕೊಳ್ಳದೆ ಹೋದರೆ ಯಾವ ಗ್ರಂಥಗಳಿಂದಲೂ ನಮಗೆ ತತ್ವಜ್ಞಾನ ಬರೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಅಭಿಪ್ರಾಯದಿಂದಲೇ ತಮ್ಮ ಕೆಲವು ಗ್ರಂಥಗಳಿಗೆಲ್ಲ ನಿರ್ಣಯ ಅನ್ನುವ ಹೆಸರನ್ನು ಸೇರಿಸಿದ್ದಾರೆ ಆಚಾರ್ಯರು ಅನ್ನುವುದನ್ನು ಸ್ಮರಣೆ ಮಾಡಿಕೊಳ್ತಾ ಈ ಒಂದು ಮಠದಲ್ಲಿ 25ನೇ ವರ್ಷದ ಒಂದು ಸಂಭ್ರಮದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅನೇಕ ವರ್ಷಗಳಿಂದ ಈ ಮಠದಲ್ಲಿ ನಾನು ಪ್ರವಚನಕ್ಕೆ ಬರ್ತಾ ಇದ್ದೇನೆ. ಎಲ್ಲ ಶ್ರೋತೃಗಳು ಕೂಡ ಅತ್ಯಂತ ಆತ್ಮೀಯವಾಗಿ ಶ್ರದ್ಧಾಭಕ್ತಿಗಳಿಂದ ಭಗವಂತನ ಮಹಿಮೆಯನ್ನು ಕೇಳಿ ಆನಂದ ಪಡ್ತಾರೆ. ಇಷ್ಟು ಜನರಿಗೆ ಜ್ಞಾನ ಪ್ರಸಾರ ಮಾಡುವಂತಹ ಕಾರ್ಯಕ್ರಮ ಏನಿದೆ, ಬೆಳಗ್ಗೆ ನಡೆಯುವ ಕನಕಾಭಿಷೇಕ, ಪಂಚಾಮೃತ, ಮಹಾಪ್ರಸಾದಕ್ಕಿಂತಲೂ ಸಂಜೆ ನಡೆಯುವಂತಹ ಈ ಜ್ಞಾನ ಪ್ರಸಾರ ರಾಯರಿಗೆ ಅತ್ಯಂತ ಪ್ರಿಯವಾದ ಕೆಲಸ. ಇದನ್ನು ಮಾಡ್ತಾ ಇರೋದ್ರಿಂದ ಅದು ಮಾಡಿದ್ರೆ ಸಾರ್ಥಕ ಆಗುತ್ತೆ. ಬರೀ ಊಟ ಹಾಕೋಕ್ಕೋಸ್ಕರವೇ ಮಠ ಇರೋದಿಲ್ಲ. ಮಠ ಅನ್ನೋ ಶಬ್ದಕ್ಕೇ ಮಠ ಛಾತ್ರಾದಿ ನಿಲಯ, ವಿದ್ಯಾರ್ಥಿಗಳು ಜಿಜ್ಞಾಸುಗಳ ನೆಲೆ ಅಂತ ಮಠ ಶಬ್ದಕ್ಕೆ ಅರ್ಥ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗೆ ಪಾಠ ಪ್ರವಚನಗಳು ಎಲ್ಲ ಜ್ಞಾನ ಪ್ರಸಾರಕ್ಕೆ ವಿಶೇಷವಾದ ಆದ್ಯತೆಯನ್ನು ಕೊಟ್ಟು ಈ ಮಠವನ್ನು ನಡೆಸಿಕೊಂಡು ಬಂದಿದ್ದಾರೆ. ವಿವಾದಗಳು, ಎಲೆಕ್ಷನ್ಗಳು, ಗಲಾಟೆಗಳು ಏನೂ ಇಲ್ಲದೆ ಬರೀ ಸೆಲೆಕ್ಷನ್ ಮಾತ್ರ ಇದ್ದು ಇಷ್ಟು ವರ್ಷಗಳ ಕಾಲ ನಡ್ಕೊಂಡು ಬಂದಿದೆಯಲ್ಲ, ದೊಡ್ಡ ಅದು ಒಂದು ಕೊಡುಗೆ, ಒಂದು ದೊಡ್ಡ ಹೆಮ್ಮೆ ಅದು. ಅಂತಹ ಒಂದು ಇದರ ಸಂಸ್ಥೆಯ ರಜತ ಮಹೋತ್ಸವದ ಶುಭ ಸಂದರ್ಭದಲ್ಲಿ ನಮಗೂ ಒಂದು ಭಾಗವಹಿಸುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಆ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತೆಯನ್ನು ಹೇಳ್ತಾ, ನೀವೆಲ್ಲರೂ ಕೂಡ ಸಹನೆಯಿಂದ ಇಷ್ಟು ಹೊತ್ತು ಕೇಳಿ ಕೂತಿದ್ದಕ್ಕೆ ನಿಮಗೂ ಕೂಡ ಆತ್ಮೀಯ ಅಭಿನಂದನೆಗಳನ್ನು ಹೇಳ್ತಾ 2 ಮಾತುಗಳನ್ನು ಅಸ್ಮದ್ ಗುರುವಂತರದ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀ ರಾಮಚಂದ್ರ ದೇವರ ಪಾದಾರವಿಂದಗಳಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.